ನನ್ನ ನಡೆಸುವೆ ಎಲ್ಲ ಕಾರ್ಯದಲ್ಲಿ ಸತ್ಯವಾಗಿ. ಈಗಲಾದರೂ ನನ್ನ ನಡೆಸುವೆ ಎಲ್ಲ ಕಾರ್ಯದಲ್ಲಿ ಸತ್ಯವಾಗಿ. ಆತ್ಮನೇ ಆತ್ಮನೇ ನಮ್ಮಲ್ಲಿ ನೆಲೆಸಿರುವ ಪರಿಶುದ್ಧನೇ. ಆತ್ಮನೇ ಆತ್ಮನೇ ನಮ್ಮಲ್ಲಿ ನೆಲೆಸಿರುವ ಪರಿಶುದ್ಧನೇ. ಆತ್ಮನೇ 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 ಮನಗಾಯವ ನೀನೆ ಕಟ್ಟುವೆ ತಡೆಗಳ ನಾಶಪಡಿಸಿ ವೃದ್ಧಿಗೊಳಿಸುವೆ. ಮನಗಾಯವ ನೀನೆ ಕಟ್ಟುವೆ ತಡೆಗಳ ನಾಶಗೊಳಿಸಿ ವೃದ್ಧಿಪಡಿಸುವೆ. ಆತ್ಮನೇ ಆತ್ಮನೇ ನನ್ನಲ್ಲಿ ನೆಲೆಸಿರುವ ಪರಿಶುದ್ಧನೇ. ಆತ್ಮನೇ ಆತ್ಮನೇ ನನ್ನಲ್ಲಿ ನೆಲೆಸಿರುವ ಪರಿಶುದ್ಧನೇ. ಮನೋನೇತ್ರವ ನೀನೆ ಬೆಳಗುವೆ ತಿಳಿಯದ ಗೂಢಾರ್ಥವ ನೀನೆ ಕಲಿಸುವೆ. ಮನೋನೇತ್ರವ ನೀನೆ ಬೆಳಗುವೆ ತಿಳಿಯದ ಗೂಢಾರ್ಥವ ನೀನೆ ಕಲಿಸುವೆ. ಆತ್ಮನೇ ಆತ್ಮನೇ ನನ್ನಲ್ಲಿ ನೆಲೆಸಿರುವ ಪರಿಶುದ್ಧನೇ. ಪವಿತ್ರಾತ್ಮನೇ ದೇವರಾತ್ಮನೇ ನನಗಾಗಿ ಬಂದಂತ ಸಹಾಯಕನೇ. ಪವಿತ್ರಾತ್ಮನೇ ದೇವರಾತ್ಮನೇ ನನಗಾಗಿ ಬಂದಂತ ಸಹಾಯಕನೇ. ಆತ್ಮನೇ 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 ಆತ್ಮನೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಪವಿತ್ರ ಆತ್ಮನೇ. ನಿನ್ನ ಇರುವಿಕೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಮ್ಮೆಲ್ಲರನ್ನು ನಿನ್ನ ಕಂಟ್ರೋಲ್ಗೆ ಅಪ್ಪ ನಾವು ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಆರಾಧನೆಯ ಭಾಗದಲ್ಲಿ ಅಪ್ಪ ನೀನು ನಮ್ಮನ್ನು ನಡೆಸು ಸ್ವಾಮಿ. ನೀನು ಇಲ್ಲದೆ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಅಪ್ಪ ನೀನು ನಮ್ಮನ್ನು ನಡೆಸು ಸ್ವಾಮಿ. ನಾವು ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಿಂತು ಆರಾಧನೆ ಮಾಡುವಾಗ ಬಂದಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಲೋಕದ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ಅಪ್ಪ ಬಂದಂಥವರಲ್ಲಿ ಯಾವ ಯಾವ ಭಾಗದಲ್ಲಿ ಏನು ಬಲಹೀನತೆ ಇದೆಯೋ ಆ ಭಾಗದಲ್ಲಿ ನೀನು ಚಲಿಸು ಸ್ವಾಮಿ.
ಯಾವುದನ್ನು ಕಟ್ಟಬೇಕೋ ಅದನ್ನು ನೀನು ಕಟ್ಟು ಸ್ವಾಮಿ. ಯಾವುದನ್ನು ಬಿಚ್ಚಬೇಕೋ ಅದನ್ನು ನೀನು ಬಿಚ್ಚು ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪವಿತ್ರ ಆತ್ಮ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸ್ತೆ. ಆಮೇನ್. ಹಲ್ಲೆಲೂಯಾ. ನಾವೀಗ ಪರಿಶುದ್ಧವಾದ ದೇವರನ್ನು ನಾವು ಆರಾಧಿಸುವುದಕ್ಕಾಗಿ ಆತನ ಕೃಪಾಸನದ ಮುಂದೆ ನಿಂತಿದ್ದೇವೆ. ಕಳೆದ ತಿಂಗಳಲ್ಲಿ, ಕಳೆದ ವಾರದಲ್ಲಿ ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ನಾವು ಸಲ್ಲಿಸುವುದಕ್ಕಾಗಿ ನಾವು ಈ ಸಮಯದಲ್ಲಿ ಇದ್ದೇವೆ. ನಮ್ಮ ತನು ಮನ ಧನದಿಂದ ಆತನನ್ನು ಆರಾಧಿಸಿ ಆತನ ನಾವು ಮಹಿಮೆ ಪಡಿಸೋಣ.
ವಾಸಿಸುವುದಕ್ಕಿಂತ ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ನನ್ನ ಮಕ್ಕಳಿಗೆ ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ನನ್ನ ಮಕ್ಕಳಿಗೆ ಆಶ್ರಯ. ದೇವರೇ ನನ್ನನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೆಹೋಶುವನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ ಎಂಬುದಾಗಿ. ನಾವು ಈ ಸಮಯದಲ್ಲಿ ಆ ಸಂಗೀತವನ್ನು ಹಾಡಿ ಆತನನ್ನು ಮಹಿಮೆ ಪಡಿಸೋಣ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ನಿನ್ನನ್ನೇ ಎಂದು ಆರಾಧಿಸುವೆವು, ನಿನ್ನನ್ನೇ ಎಂದು ಪ್ರೀತಿಸುವೆವು, ನಿನ್ನನ್ನೇ ಎಂದು ಆರಾಧಿಸುವೆವು, ನಿನ್ನನ್ನೇ ಎಂದು ಪ್ರೀತಿಸುವೆವು. ಹಾಲೆಲೂಯಾ, 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 ಹಾಲೆಲೂಯಾ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ದಾರಿ ಕಾಣದೆ ನರಳಿದ ವೇಳೆಯಲ್ಲಿ ಸತ್ಯ ಮಾರ್ಗಕ್ಕೆ ಕರೆತಂದೆ. ದಾರಿ ಕಾಣದೆ ನರಳಿದ ವೇಳೆಯಲ್ಲಿ ಸತ್ಯ ಮಾರ್ಗಕ್ಕೆ ಕರೆತಂದೇನೆ. ಸತ್ಯ ದೇವರನ್ನು ಅರಿತುಕೊಳ್ಳಲು ಆತ್ಮಿಕ ಕಣ್ಗಳನ್ನು ತೆರೆದೇನೆ. ಸತ್ಯ ದೇವರನ್ನು ಅರಿತುಕೊಳ್ಳಲು ಆತ್ಮಿಕ ಕಣ್ಗಳನ್ನು ತೆರೆದೇನೆ. ಹಾಲೆಲೂಯಾ, 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 ಹಾಲೆಲೂಯಾ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ನಾನು
ಅಪ್ಪ ಅಪ್ಪ, ಈ ಸಮಯದಲ್ಲಿ ಅಪ್ಪ ಎಂದು ಕರೆಯಲು ಮಗನ ಆತ್ಮ ನೀನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿ ಸ್ವಾಮಿ, ಆತನು ಕಲ್ವಾರಿ ಕ್ರೂಜೆಯಲ್ಲಿ ರಕ್ತವನ್ನು ಸುರಿಸಿ ನಮ್ಮೆಲ್ಲ ಪಾಪವನ್ನು ಶುದ್ಧೀಕರಿಸಿರುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಆ ಕತ್ತಲೆಯೊಳಗಿಂದ ಬಿಡುಗಡೆ ಮಾಡಿ ನಮ್ಮನ್ನು ಆಶ್ಚರ್ಯವಾದ ಬೆಳಕಿಗೆ ನಮ್ಮನ್ನು ನಡೆಸಿದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ತಂದೆ. ಸತ್ಯ ದೇವರನ್ನು ಅರಿತುಕೊಳ್ಳುವಂತ ಕೃಪೆ ನಮಗೆ ಕೊಟ್ಟಿ ಸ್ವಾಮಿ. ನೀನೇ ನಮ್ಮ ಸರ್ವ. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಬದುಕೆಲ್ಲ ನಿನಗಾಗಿ ಜೀವಿಸುವೆ, ನಿನ್ನನ್ನೇ ಆರಾಧಿಸುವೆ. ಮರೆಯಲಾರೆನು
ಬಳಿಗೆ ಯಾರು ಹೋಗಲಾರರು ಎಂಬುದಾಗಿ ಹೇಳಿದ ದೇವರೇ, ಅಪ್ಪ ನಮ್ಮ ಮಾರ್ಗದಲ್ಲಿ ಕರ್ತನೆ ನೀನು ನಮಗೆ ನೆರಳಾಗಿಟ್ಟುಕೊಂಡು, ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ನೆರಳಾಗಿಟ್ಟುಕೊಂಡು ಅಪ್ಪ ನಡೆಸುವ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಮಗೆ ಯಾವ ಅಪಾಯವು ಬರದಂತೆ ನಿನ್ನ ದೂತರನ್ನು ನಮ್ಮ ಸುತ್ತಲೂ ಕಾವಲಾಗಿಟ್ಟಿರುವ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಮಗೆ ಜೀವಿಸಲಪ್ಪ ನೀನೇ ನಮಗೆ ಆಧಾರ ಸ್ವಾಮಿ. ಪ್ರಾಣ ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನನ್ನ ಪ್ರಾಣವು ನೀನೇ, ನನ್ನ ಸರ್ವವು ನೀನೇ, ನನ್ನ ಜೀವವು యేసయ్య. ನಮ್ಮ ಆರಾಧನೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಸಮಯದಲ್ಲಿ ಯಾರು ಕೂಡ ಸುಮ್ಮನೆ ಇರಬೇಡಿ. ನಿಮ್ಮ ಕರಗಳನ್ನು ಮೇಲಕ್ಕೆ ಚಾಚಿ ಆರಾಧನೆ ಮಾಡಿರಿ. ಯಾಕಂದ್ರೆ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಯಾವುದಾದರೂ ಭಾಗದಲ್ಲಿ ನೀವು ಸೋಲನ್ನು ಅನುಭವಿಸುತ್ತಿರುವುದಾಗಿದ್ದರೆ, ನೀವು ಕರಗಳನ್ನು ಪರಲೋಕದ ಕಡೆಗೆ ಎತ್ತಿ ಆರಾಧಿಸುವಾಗ ಆ ಭಾಗದಲ್ಲಿ ನೀವು ಜಯವನ್ನು ಕಾಣುವರಾಗಿದ್ದೀರಿ.
ಆರಾಧನೆ ಆರಾಧನೆ ಆರಾಧನೆ. Thank you, Lord. Thank you, Lord. Thank you for your holy presence, O God. Thank you, thank you, thank you, thank you. Thank you, Jesus. Praise you, praise you, praise you. ಎಲ್ಲ ಘನತೆ, ಎಲ್ಲ ಮಾನ ಮಹಿಮೆಗೆ ಯೋಗ್ಯನಾದಂಥ ತಂದೆಯೇ ನಿನಗೆ ಸ್ತೋತ್ರಪ್ಪ. ಹಲ್ಲೆಲೂಯಾ. ರಬ ಶಕಲ ರೇಬೋ ಲೆಕರಮಂದುರಿಯರಬೇ. We worship you. We worship you, Lord Jesus. We worship you, Jesus. We worship you. Hallelujah. 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 ಎಲ್ಲರೂ hallelujah chorus ಹಾಡೋಣ. Come on. Hallelujah. ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತುತ್ತಾ ಆ ಮೋಶೆಯ ಹಾಗೆ ಕೈಗಳನ್ನು ಎತ್ತುತ್ತಾ ಜಯದಲ್ಲಿ ನಾವು ನಡೆಯೋರಾಗೋಣ. Hallelujah. Hallelujah. Oh, we worship you, Lord. King of Kings, Lord of Lords. Yabrama Labrebe Koruba Alisimia. Hallelujah. 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 ನಮ್ಮ ಬಲವೇ ನಿನಗೆ ಸ್ತೋತ್ರ, ನಮ್ಮ ದುರ್ಗವೇ ನಿನಗೆ ಸ್ತೋತ್ರ, ನಮ್ಮ ಗುರಾಣಿಯ ನಿನಗೆ ಸ್ತೋತ್ರ, ನಮ್ಮ ಆಶ್ರಯವೇ ನಿಮಗೆ ಸ್ತೋತ್ರ, ನಮ್ಮ ಸೌಖ್ಯದಾಯಕತೆ ನಿನಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ನಮ್ಮ ಸಮಾಧಾನವೇ ನಿಮಗೆ ಸ್ತೋತ್ರ, ನಮ್ಮ ಆರೋಗ್ಯವೇ ನಿಮಗೆ ಸ್ತೋತ್ರ. ಹಾಲೆಲೂಯ. ಯೆಹೋವ ಈರೇ ನಿಮಗೆ ಸ್ತೋತ್ರ, ಯೆಹೋವ ರಾಫಾ ನಿಮಗೆ ಸ್ತೋತ್ರ, ಯೆಹೋವ ಶಮ್ಮಾ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೆಹೋವ ನಿಸ್ಸಿಯೇ ನಿಮಗೆ ಸ್ತೋತ್ರ. Hallelujah. Come on church, come on church. ಆತನಿಗೆ ಸ್ತೋತ್ರ ಸಲ್ಲಿಸ್ತಾ ಆತನನ್ನು ಆರಾಧಿಸೋಣ, ಆತನ ಪಾದಕ್ಕೆ ಅಡ್ಡ ಬೀಳೋಣ. ರಬ ಕಚುದು ಮಧ್ಯರಿ ಭೀಷಮ. ಒಳಗಿನಿಂದ ನಮ್ಮ ಅಡ್ಡ ಬೀಳೋರಾಗೋಣ, ಒಳಗಿನಿಂದ ಸಮರ್ಪಿಸಲ್ಪಡೋರಾಗೋಣ. ಲೆಖೆಂಬ್ರೊಂದಿಲಿಬಾ. ಥ್ಯಾಂಕ್ ಯು ಜೀಸಸ್. ಓ ರಬಮ ನಂತೇಲಿಬಾ ಅಂತ ಕೆಲವರು ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸಮ್ಮುಖದ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ದೇವರ ಕ್ರಿಸ್ತ ಯೇಸುನಲ್ಲಿ ಕರೆದು ಸ್ವಾಮಿ, ಯಾವಾಗಲೂ ನಾವು ಸಭೆಯಾಗಿ ಸೇರಿ ಬಂದು ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಮಹಿಮೆಯಿಂದ ಮಹಿಮೆಗೆ ನಡೆಸಲ್ಪಡುವಂಥ ಒಂದು ಕೃಪೆಗೆ ನಮ್ಮನ್ನು ಕರೆದಿದ್ದೆ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನಗಾಗಿ ದೇವರೇ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸುವಂಥ ಒಂದು ಭಾಗ್ಯ ಈ ಭೂಲೋಕದಲ್ಲಿ ಕರ್ತನೆ, ಕೆಡುಕನ ವಶದಲ್ಲಿರುವಂಥ ಲೋಕದಲ್ಲಿ ಸ್ವಾಮಿ, ಏರುಪೇರುಗಳ ಮಧ್ಯದಲ್ಲಿ ನಿನ್ನ ಜಯವನ್ನು ನೀಡಿ ಎಲ್ಲ ಸಂದರ್ಭದಲ್ಲಿ ಹತ್ತಿರ ಬಿದ್ದುಕೊಂಡು ಕೇಡಿಗೆ ತಪ್ಪಿಸಿ ಕಾಪಾಡಿ ನಡೆಸ್ತಾ ಬಂದ ದೇವರು ಇವತ್ತು ಸಭೆಯಾಗಿ ಸೇರಿ ಬರುವಂತೆ ನೀನು ಮಾಡಿರೋದಕ್ಕಾಗಿ ಸ್ತೋತ್ರ. ಲಾರ್ಡ್, ನಮ್ಮ ಮಧ್ಯದಲ್ಲಿ ಕಳಿಸಲ್ಪಟ್ಟಂತೆ ನಿನ್ನ ಅಭಿಷಿಕ್ತರಿಗೋಸ್ಕರ ಸ್ತೋತ್ರ. ನಿನ್ನ ನುಡಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ ದೇವರೇ, ನಿನ್ನ ನುಡಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ಹೆವೆನ್ಲಿ ವಿಸ್ಡಮ್ ಬೇಕಾಗಿದೆ, ಹೆವೆನ್ಲಿ ವಿಸ್ಡಮ್, ರೈಟ್ ವರ್ಡ್ ರೆಬಾ ಲಾಕೆ ಮಾಂಚು ರಬಾ ಲಾಕಂತರ ರೆವಲ್ಯೂಷನ್, ರೈಟ್ ರೆವಲ್ಯೂಷನ್ಸ್ ರಿವೀಲ್ ಆಗಬೇಕಾಗಿದೆ. ಲಾರ್ಡ್ ಹೋಲಿ ಸ್ಪಿರಿಟ್, ಟೇಕ್ ಯುವರ್ ಕಂಟ್ರೋಲ್. ಸುವಾರ್ತೆಯ ವಿರುದ್ಧವಾಗಿ ಕಾರ್ಯ ನಡೆಸುವಂತ ಎಲ್ಲ ಬಲಗಳು, ಅಂಧಕಾರದ ಶಕ್ತಿಗಳು ಕಳಚಿ ಬಿಡಲಿ. ಶಬರಬ, ದೇವರ ವಾಕ್ಯದ ಜ್ಞಾನದಲ್ಲಿ ತುಂಬದಂತೆ, ದೇವರ ವಾಕ್ಯದ ಬಲದಲ್ಲಿ ತುಂಬದಂತೆ, ಅಭಿಷೇಕದಿಂದ ತುಂಬಲ್ಪಟ್ಟ ಸಾಕ್ಷಿಯಾಗದಂತೆ ಇರುವಂತ ಎಲ್ಲ ಪ್ಲಾನ್ಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ. ಲರಹಾಮ, ನಿನ್ನ ಪ್ಲಾನ್, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿರುವಂಥ ಈ ಸ್ಥಳೀಯ ಸಭೆಯಲ್ಲಿಯೂ ಎಲ್ಲ ಸ್ಥಳೀಯ ಸಭೆಗಳಲ್ಲಿಯೂ ನೆರವೇರಲಿ ರಾಜ.
ನಿನ್ನ ಆಲೋಚನೆ ಈಡೇರಲಿ ಕರ್ತನೆ. ನಿನ್ನ ಮಹಿಮೆ ಪ್ರಖ್ಯಾತಿಗೆ ಬರಲಿ. ನೀನು ಉನ್ನತಿಗೆ ಬರಬೇಕು ಸ್ವಾಮಿ. ನಿನ್ನ ನಾಮ ಒಂದೇ ಉನ್ನತಿಗೆ ಯೋಗ್ಯವಾದಂತ ನಾಮ. ಜೀಸಸ್ ನೇಮ್ ಅಬೌವ್ ಆಲ್ ನೇಮ್. ಎಲ್ಲ ಗ್ಲೋರಿ, ಎಲ್ಲ ಮಹಿಮೆಗೆ ಯೋಗ್ಯವಾದಂತ ನಾಮ. ಬಿಡುಗಡೆ ಕೊಡುವಂತ ನಾಮ, ಸ್ವಸ್ಥತೆ ಕೊಡುವಂತ ನಾಮ, ರಕ್ಷಣೆ ಕೊಡುವಂತ ನಾಮ. ಆ ನಾಮದ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನ್ನ ಮಕ್ಕಳೆಲ್ಲರೂ ನಾವು ಸ್ವಾಮಿ ನಿನ್ನ ಸಮ್ಮುಖದ ಭಾಗ್ಯವನ್ನು ಪಡೆಯುವಂತೆ ಸಹಾಯ ಮಾಡಿರುವುದಕ್ಕಾಗಿ ಸ್ತೋತ್ರ. ಈಗ ಮಾತಾಡು ದೇವರೇ, ಏನ್ ಮಾತಾಡ್ಬೇಕೆಂಬುದಾಗಿದ್ಯೋ ಮಾತಾಡು. ನಿನ್ನ ಸೇವಕರನ್ನು ಅಭಿಷೇಕದಿಂದ ನಡೆಸು, ಆತ್ಮನಿಂದ ನಡೆಸು. ಪ್ರಾರಂಭದಿಂದ ಅಂತ್ಯದ ಆರಾಧನೆ ಅಂತ್ಯದವರೆಗೂ ಕೂಡ ನಿನ್ನ ಕಾರ್ಯ ನಡೆಯಲಿ. ಯೇಸು ನಾಮದಲ್ಲಿ ಬೇಡ್ದಿನ ತಂದೆ, ಆಮೇನ್, ಆಮೇನ್, ಆಮೇನ್. ಸಭೆ ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಗ್ಲೋರಿ ಟು ಗಾಡ್. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ಏನಿದೆ ಅಂತೆ? ಪರಿಪೂರ್ಣವಾದ ಸಂತೋಷವಿದೆ. ನಾವು ಯಾವಾಗ ಹೋಲಿ ಸ್ಪಿರಿಟ್ ನಮ್ಮನ್ನ ಆತನ ಸಾನ್ನಿಧ್ಯ ಕೇಳಿತಾ ಇರ್ತಾನೆ. ಸಭೆಯಾಗಿ ಸೇರಿ ಬರೋದು ಮಾತ್ರವಲ್ಲದೆ ವೈಯಕ್ತಿಕವಾಗಿ ಕೂಡ ಇರುವಾಗ ಆತ ನಮ್ಮನ್ನು ಆತನ ಸಾನ್ನಿಧ್ಯ ಕೇಳಿತಾ ಇರ್ತಾನೆ. ಉದ್ದೇಶ ಒಂದೇ, ಸಂತೋಷದಿಂದ ಸಂತೋಷಕ್ಕೆ ಏರಿಸಲ್ಪಡಬೇಕು ನಾವು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲು ಅಷ್ಟು ಮಾತ್ರವಲ್ಲ, ದೇವರ ಸಮ್ಮುಖದಲ್ಲಿ ಕಳೆಯುವಂಥ ಒಂದು ದಿನ ಬೇರೆ ಸಹಸ್ರ ದಿನಗಳಿಗಿಂತ ಏನಾಗಿದಂತೆ? ಉತ್ತಮವಾಗಿದೆ. ಟೈಮ್ ಸ್ಪೆಂಡಿಂಗ್ ವಿತ್ ಗಾಡ್, ದೇವರೊಂದಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ನಾವು ಹೀಗೆ ಕಳೆಯುವಂಥ ಅನೇಕ ವಿಷಯಗಳ ಅನೇಕ ದಿನಗಳಿಗಿಂತ ಉತ್ತಮವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಮರಿಯಳು ಅದನ್ನೇ ಆರಿಸಿಕೊಂಡಳು. ಯಾವುದನ್ನು ಆರಿಸಿಕೊಂಡಳು? ಉತ್ತಮವಾದದ್ದನ್ನೇ ಆರಿಸಿಕೊಂಡ್ಳು. ಗಾಡ್ಸ್ ಪ್ರೆಸೆನ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಆರಿಸಿಕೊಳ್ಳ. ಆದ್ದರಿಂದ ಇವತ್ತು ನಾವು ಸಭೆಯಾಗಿ ಸೇರಿ ಬರ್ತಾ ಇದ್ದೇವೆ. ಅಥವಾ ನಾವು ನಮ್ಮ ಪ್ಲೇಸ್ಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತೇವೆ ಅಂದರೆ ನಾವು ಉತ್ತಮವಾದದ್ದನ್ನೇ ಆರಿಸಿಕೊಂಡಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಬೇಕಾದದ್ದು ಒಂದೇ, ಉತ್ತಮವಾದದ್ದು ಮಾತ್ರ ಬೇಕು. ಯಾಕಂದರೆ ದೇವ ಸಾನ್ನಿಧ್ಯದಲ್ಲಿ ಜೀವ ಇದೆ, ಲೈಫ್ ಇದೆ. ಶಾರೀರಿಕ ಜೀವ ಈ ಲೋಕಕ್ಕೂ ಮತ್ತು ಭಕ್ತಿಗೂ ಬೇಕಾದಂಥದ್ದು ಎಲ್ಲ ಎಲ್ಲಿದೆ? ಎಲ್ಲಿದೆ? ಆತನ ಸನ್ನಿಧಾನದಲ್ಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಜೀವಕ್ಕೂ ಭಕ್ತಿಗೂ ಬೇಕಾದದ್ದು ಎಲ್ಲಿದೆ? ಆತನ ಸನ್ನಿಧಾನದಲ್ಲಿದೆ. ಹಲ್ಲೆಲೂಯ. ಆತನ ಸನ್ನಿಧಿಯ ಆಶೀರ್ವಾದ ನಾವು ನಮ್ಮ ಆಂತರ್ಯದಲ್ಲಿ ನಾವು ಬೆಳೀತಾ ಹೋಗುವಾಗ, ಹಲ್ಲೆಲೂಯ, ಬಾಕಿ ವಿಷಯಗಳನ್ನು ನಾವು ಫಾಲೋ ಮಾಡಬೇಕಂತ ಎಲ್ಲ ಅದು ಫಾಲೋ ಮಾಡ್ತಾ ಬರ್ತಾ ಇದೆ. ಹಲ್ಲೆಲೂಯ. ಕ್ರಿಸ್ತನ ಜ್ಞಾನ, ಕ್ರಿಸ್ತನ ಬಲದಲ್ಲಿ ಹೆಚ್ಚಲ್ಪಡುವಾಗ ಅದು ಫಾಲೋ ಮಾಡ್ತದೆ. ಹಲ್ಲೆಲೂಯ. ಫಾಲೋ ಮಾಡುವಂಥ ಸಂಗತಿಗಳಿಗೆ ಟೀಚಿಂಗ್ ಬೇಕಂತ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಖಾಲಿ ಬಿಲೀಫ್ ಬೇಕು, ನಂಬಿಕೆ ಬೇಕು, ಅಷ್ಟೇ ಸಾಕು. ಹಲ್ಲೆಲೂಯ. ಮೊದಲು ಕಿಂಗ್ಡಮ್ ಮೆಂಟಾಲಿಟಿ, ಕಿಂಗ್ಡಮ್ ಬಿಲ್ಡಿಂಗ್ ನಾನು ಹೋಗುವಾಗ ಎಲ್ಲ ಬರ್ತಾ ಇರ್ತದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ದೇವರ ಸ್ತೋತ್ರವಾಗಲಿ. ಇದೊಂದು ಒಳ್ಳೆ ಸಮಯ, ಒಳ್ಳೆ ಸಂದರ್ಭ. ಇವತ್ತು ದೇವರ ವಾಕ್ಯ ಸಂದೇಶವನ್ನು ನೀಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಪಾಸ್ಟರ್ ಮಂಜು ಗಿಡಿಯೋನ್ ಅವರು ಇದ್ದಾರೆ. ಮುಂದಿನ ಸಮಯವನ್ನು ನಾವು ಅವರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರು ಇವತ್ತು ಏನ ಕಾರ್ಯ ಮಾಡಲಿಕ್ಕಿದ್ದಾನೆ, ನಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದಾನೆ. ಆದರೆ ಆತನು ಸುಮ್ಮನೆ ಕಳಿಸೋದಿಲ್ಲ, ನಮ್ಮನ್ನು ತುಂಬಿಸೇ ಕಳಿಸ್ತಾನೆ, ನಮ್ಮನ್ನು ಬ್ಲೆಸ್ ಮಾಡಿ ಕಳಿಸ್ತಾನೆ. ಹಲ್ಲೆಲೂಯ. ನಾವು ಬಂದವರ ಹಾಗೆ ಹೋಗೋದಿಲ್ಲ, ನಂಬ್ತೀರಾ? ಬಂದ ಹಾಗೆ ಹೋಗುವುದಿಲ್ಲ. ನಾವು ಹೆಚ್ಚಲ್ಪಟ್ಟೇ ಹೋಗ್ತೇವೆ. ದೇವರ ಜ್ಞಾನದಿಂದ, ದೇವರ ಬಲದಿಂದ, ದೇವರ ಒಂದು ಹಲ್ಲೆಲೂಯ ಆಶೀರ್ವಾದದಿಂದ ನಾವು ಹೆಚ್ಚಲ್ಪಟ್ಟೇ ಹೋಗ್ತೇವೆ. ಹಲ್ಲೆಲೂಯ. ಮತ್ತು ಲೋಕದಲ್ಲಿ ಪ್ರಕಾಶಿಸ್ತೇವೆ ಆತನಿಗಾಗಿ. ಹಲ್ಲೆಲೂಯ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಹಲ್ಲೆಲೂಯ. ದೇವರ ಸೇವಕರು ನಾವು ಚಪ್ಪಾಳೆ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸೋಣ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಮ್ಮೆ ನಿಮ್ಮೊಂದಿಗೆ ಬಂದು ಕರ್ತನನ್ನು ಆರಾಧಿಸುವ ಹಾಗೆ ಕರ್ತನ ವಾಕ್ಯಗಳೊಂದಿಗೆ ನಿಮ್ಮೊಂದಿಗೆ ನಿಲ್ಲೋದಕ್ಕೋಸ್ಕರ ಕರ್ತನು ಕೊಟ್ಟಂಥ ಈ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ.
ಕಳೆದ ಅನೇಕ ವರ್ಷಗಳಿಂದ ಕರ್ತನು ಹೇಳಿದಂಥ ಕಾರ್ಯವನ್ನು, ಕರ್ತನು ಕೊಟ್ಟಂಥ ಸೇವಾ ಜವಾಬ್ದಾರಿಯನ್ನು ನಂಬಿಗಸ್ತನಾಗಿ ಮಾಡಲು ನಾನು ಪ್ರಯತ್ನಿಸ್ತಾ ಇದ್ದೀನಿ. ಇವೆಲ್ಲ ನಮ್ಮ ಸೇವೆಯ ಆರಂಭದ ವರ್ಷಗಳಾಗಿದೆ. ದೇವರು ಕೊಟ್ಟ ದರ್ಶನದಲ್ಲಿ, ದೇವರು ಕೊಟ್ಟ ಉದ್ದೇಶದಲ್ಲಿ ಪ್ರತಿನಿತ್ಯವೂ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗಾಗಲೇ ಕಿಂಗ್ಡಮ್ ಬಿಲ್ಡರ್ಸ್ ಮಿನಿಸ್ಟ್ರೀಸ್ ಎಂಬ ಒಂದು ಸೇವಾ ಸಂಸ್ಥೆ ಇದೆ. ಆ ಸೇವೆಯ ದರ್ಶನದೊಂದಿಗೆ ಈ ರಾಜ್ಯದ ಉಜ್ಜೀವನಕ್ಕೋಸ್ಕರ ನಾನು ಮುಖ್ಯವಾಗಿ ದುಡಿಯುತ್ತಾ ಇದ್ದೇನೆ. ಒಂದು ದಿನಗಳಲ್ಲಿ ಸೇವೆಯ ಮುಖ್ಯ ಬಲವೇ ಮಿಷನರಿಗಳಾಗಿದ್ದರು. ಸೇವೆಯ ಮುಖ್ಯ ಬಲವೇ ಸೇವಕರುಗಳು ಹೊರಟು ಹೋಗಿ ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗಿ ಹಳ್ಳಿಗಳಿಗೆ ಹೋಗ್ತಿದ್ರು. ಗ್ರಾಮಗಳಲ್ಲಿ ಸಭೆಗಳು ಆರಂಭವಾದವು. ಆ ರೀತಿಯ ಒಂದು ಮೂಮೆಂಟ್ನ ಭಾಗವಾಗಿಯೇ ಇಲ್ಲಿ ಒಂದು ಸಭೆ, ಇಲ್ಲಿ ಒಬ್ಬ ಸೇವಕರು, ದೇವಜನರುಗಳು ಇರುವಂಥದ್ದು. ಆದರೆ ಈ ದಿನಮಾನಗಳಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ಈ ಸ್ವಾರ್ಥಯ ಮೂಮೆಂಟ್ ಹೊರಟು ಹೋಗಿ ಸುವಾರ್ತೆನ ಸಾರಿ ಸಭೆಗಳನ್ನು ಕಟ್ಟುವಂಥ ಆ ಮೂಮೆಂಟ್ ಕುಂಠಿತವಾಗ್ತಿದೆ. ಆದರೆ ಈ ಸೇವೆ ಯಾವ ಮನುಷ್ಯನಿಂದ ಆರಂಭವಾದದಲ್ಲ. ಸೇವೆಯನ್ನು ಆರಂಭಿಸಿದವನು ದೇವರಾಗಿದ್ದಾನೆ. ಸೇವೆಗೆ ಯಜಮಾನನು ಯೇಸು ಆಗಿದ್ದಾನೆ. ಯೇಸು ತನ್ನ ರಕ್ತವನ್ನು ಕೊಟ್ಟು ಈ ಸಭೆಯನ್ನು ಕಟ್ಟಿದ್ದಾನೆ. ಯೇಸು ಸಭೆಯನ್ನು ಕಟ್ಟುವುದಕ್ಕಿಂತ ಮೊದಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ತೇನೆ, ಪಾತಾಳದ ಬಲವು ಅದನ್ನು ಅಲುಗಿಸಲಾರದು ಎಂಬುದಾಗಿ. ಹಾಗಾಗಿ ಸೇವೆಯನ್ನು ಯಾವ ಶಕ್ತಿ, ಯಾವ ಸರ್ಕಾರ, ಯಾವ ಮಾನುಷಿಕ ಬಲ, ಯಾವ ದುರಾತ್ಮನ ಬಲ, ಯಾವ ಸೈತಾನನ ಬಲವು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. ಸೇವೆ ಇನ್ನೂ ಅಧಿಕವಾಗ್ತದೆ. ಸೇವೆ ಇನ್ನೂ ಅಧಿಕವಾಗ್ತದೆ. 2000 ವರ್ಷಗಳ ಇತಿಹಾಸವನ್ನು ನಾವು ನೋಡುವುದಾದರೆ ಸೇವೆ ಕುಂಠಿತವಾಗಿಲ್ಲ. ಸೇವೆ ಬೆಳೆಯುತ್ತಲೇ ಇದೆ. ಪ್ರಿಯ ದೇವ ಜನರೇ, ಈ ದಿನಮಾನವನ್ನು ಆತ್ಮಿಕವಾಗಿ ಗ್ರಹಿಸುವವರು ಇದು ಅಂತ್ಯಕಾಲದ ದಿನಮಾನ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಬಹುದು. ಈಗಾಗಲೇ ಇಸ್ರಾಯೇಲ್ ದೇಶದ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಜಗತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ನನ್ನ ಪ್ರಕಾರ ನಮಗೆ ಗೊತ್ತಿಲ್ಲ ಯಾವಾಗ ಅಂತ್ಯ ಎಂಬುದಾಗಿ. ಯಾವ ಸೇವಕನಿಗೂ ದೇವರು ಪ್ರಕಟಿಸಿಲ್ಲ. ಯೇಸುವೆ ಅದನ್ನು ಹೇಳಲಿಲ್ಲ, ಅಪೊಸ್ತಲರು ಹೇಳಲಿಲ್ಲ. ಆದರೆ ನಾವುಗಳು ಈ ದಿನಮಾನಗಳಲ್ಲಿ ಆ ಅಂತ್ಯ ಯುಗದಲ್ಲಿ ಇದ್ದೇವಾ ಎಂಬುದಾಗಿ ಎಚ್ಚರಿಕೆಯಿಂದ ದೇವರಿಗಾಗಿ ಏನನ್ನಾದರೂ ಮಾಡೋದಕ್ಕೆ ಸಿದ್ಧಗೊಳ್ಳಬೇಕು. ಹಲ್ಲೆಲೂಯಾ. ಪ್ರಿಯರೇ, ಈ ದಿನಮಾನಗಳಲ್ಲಿ ಕರ್ತನು ಕೊಟ್ಟಂಥ ಆ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅನೇಕ ಸೇವಕರನ್ನ ಸಿದ್ಧಗೊಳಿಸಿ, ಎಲ್ಲಿ ಸಭೆಗಳಿಲ್ಲವೋ ಅಲ್ಲಿ ಸಭೆಗಳನ್ನು ಆರಂಭಿಸುವುದಕ್ಕೋಸ್ಕರ ಈ ಸೇವಾ ಸಂಸ್ಥೆಯೊಂದಿಗೆ ನಾನು ದುಡಿಯುತ್ತಾ ಇದ್ದೇನೆ. ನಾನು ನಂಬ್ತಾ ಇದ್ದೀನಿ ಈ ದಿನಮಾನ ಒಂದು ದೊಡ್ಡ ಉಜ್ಜೀವನ ಬರಲಿಕ್ಕಿದೆ. ಕರ್ತನು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಅದಕ್ಕೋಸ್ಕರ ನಮ್ಮೆಲ್ಲರನ್ನ ಕರ್ತನು ಸಿದ್ಧಗೊಳಿಸ್ತಿದ್ದಾನೆ. ಇನ್ನೊಮ್ಮೆ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇನೆ. ನನಗೊತ್ತು ಪಾಸ್ಟರ್ ಜಾನ್ಸನ್ ಕೋಟ್ಯನ್ರವರು ಒಂದು ದರ್ಶನದಲ್ಲಿ ನಿಂತವರು. ಪ್ರತಿಯೊಂದಕ್ಕೂ ಕರ್ತನನ್ನು ಹತ್ತುಕೊಂಡು ಕರ್ತನು ಕೊಟ್ಟ ಕಾರ್ಯವನ್ನು ನಂಬಿಗಸ್ತರಾಗಿ ಯಥಾರ್ಥವಾಗಿ ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಅವರ ಹತ್ರ ವೈಯಕ್ತಿಕವಾಗಿ ಸಹ ಹೇಳಿದ್ದೇನೆ, ದೇವರು ಈ ಪ್ರಾಂತ್ಯದಲ್ಲಿ ನಿಮ್ಮ ಮೂಲಕ ಏನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ ಎಂಬುದಾಗಿ. ಆದರೆ ಕರ್ತನು ಇಟ್ಟಂಥ ಉದ್ದೇಶ, ಯೋಜನೆಗಳು ಕೆಲವು ಬಾರಿ ನಮಗೂ ಸಹ ಗೊತ್ತಿರುವುದಿಲ್ಲ. ಹಾಗಾಗಿ ನಾನಂತೂ ನಂಬ್ತೇನೆ, ಈ ಸಭೆಯ ಮೂಲಕ ದೇವರು ಏನೋ ಒಂದು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ನಿರಂತರವಾಗಿ ಪ್ರಾರ್ಥಿಸಿರಿ, ದೊಡ್ಡ ಕಾರ್ಯಗಳನ್ನು ಎದುರು ನೋಡಿರಿ. ಇವತ್ತು ನಿಮಗೆ ದೇವರ ಬಗ್ಗೆ ಎಷ್ಟು ಆಸಕ್ತಿ ಇದೆಯೋ ಅದು ಇನ್ನೂ ಅಧಿಕವಾಗಲಿ. ಇವತ್ತು ದೇವರ ಬಗ್ಗೆ ನಿಮಗೆ ಎಷ್ಟು ವೈರಾಗ್ಯವಿದೆಯೋ ಅದು ಇನ್ನೂ ಅಧಿಕವಾಗಲಿ. ಕರ್ತನು ನಿಮ್ಮೆಲ್ಲರ ಮೂಲಕ ಏನೋ ಒಂದು ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ದೇವರಾತ್ಮನು ನಮಗೆ ಕಲಿಸಲಿಕ್ಕಿರುವ ಕೆಲವು ಆತ್ಮಿಕ ಆಲೋಚನೆಗಳನ್ನು ಧ್ಯಾನಿಸೋಣ. ನಿಮ್ಮ ಗಮನವನ್ನು ಆದಿಕಾಂಡ 16ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆದಿಕಾಂಡ 16ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ಯಾರಾದರೂ ಒಬ್ರು ಓದ್ರಿ. ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಹಲ್ಲೆಲೂಯಾ. ಬೈಬಲ್ನಲ್ಲಿ ಒಂದೇ ಒಂದು ಸ್ಥಳದಲ್ಲಿ ಎಲ್ರೋಹಿ, ನಮ್ಮ ದೇವರು ಎಲ್ರೋಹಿ ಎಂಬುದಾಗಿ ಹೆಸರನ್ನು ಕೊಡಲಾಗಿದೆ. ಈ ಒಂದು ವಾಕ್ಯ ಭಾಗದಲ್ಲಿ ಮಾತ್ರ. ಅನೇಕ ವಾಕ್ಯಗಳ ಭಾಗಗಳಲ್ಲಿ ದೇವರು ಎಲ್ಲವನ್ನ ಅರಿತಿದ್ದಾನೆ, ದೇವರಿಗೆ ಎಲ್ಲವೂ ಗೊತ್ತಿದೆ, ಈ ರೀತಿಯಾಗಿ ಸತ್ಯವೇದ ಹೇಳಿದರು. ನೇಮ ಎಲ್ರೋಹಿ ಎಂಬುದಾಗಿ ಹೆಸರನ್ನು ಕೊಟ್ಟಂತ ಒಂದೇ ಒಂದು ಸ್ಥಳ ಈ 16ನೇ ಅಧ್ಯಾಯ 13, 14ನೇ ವಾಕ್ಯದಲ್ಲಿ ನಾವು ಕಂಡ್ವಿ. ಎಲ್ರೋಹಿ ಅಂದರೆ ನೀವು ಎಲ್ ಶಡಾಯ್, ಎಲೋಹಿಮ್, ಈ ರೀತಿ ದೇವರಿಗೆ ಈಗ ನೋಡಿ ಎಲ್ರೋಹಿ ಅನ್ನುವಂಥದ್ದು ಇಲ್ಲಿ
ಹಾಗರಳು ಕರೆಯುತ್ತಿರುವಂಥದ್ದು ಎಲ್ಲಿ ಎಂಬುದಾದರೆ ದೇವರು ಎಂಬುದಾಗಿ. ಆದರೆ ರೋಹಿ ಎಂಬುದು ಆಕೆ ಇಲ್ಲಿ ಕಂಡುಕೊಂಡಂಥ ಪ್ರಕಟಣೆ. ಇಬ್ರಿಯ ಭಾಷೆಯಲ್ಲಿ ರೋಹಿ ಎಂಬುದಾಗಿ ಕಾಣುವಾಗ ಮೂಲ ಪದದಲ್ಲಿ ಇಟ್ಸ್ ಎ ಶೆಪರ್ಡ್, ಕುರುಬ ಎಂಬುದಾಗಿ. ನನ್ನನ್ನು ಕಾಣುತ್ತಿರುವ ಕುರುಬ, ನನ್ನನ್ನು ಕಾಪಾಡುತ್ತಿರುವ ಕುರುಬ. ನೋಡ್ರಿ, ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ದ ತಪ್ಪಿ ಹೋದ ಕುರಿಯ ಬಗ್ಗೆ. ಒಬ್ಬ ಕುರುಬ, ಆತನಿಗೆ ಎಷ್ಟು ಕುರಿಗಳಿದ್ರೂ ಒಂದು ಕುರಿ ತಪ್ಪಿ ಹೋದರೆ ಆ ಕುರಿ ಎಲ್ಲಿ ಅಲೆದಾಡುತ್ತಿದ್ದರೂ ಆ ಕುರಿ ಸಿಕ್ಕುವವರೆಗೂ ಹುಡುಕ್ತಾ ಇರ್ತಾನೆ. ಇಲ್ಲಿ ಹಾಗರಳ ಸ್ಥಿತಿ ಹಾಗೇ ಇದೆ. ಅಡವಿಯಲ್ಲಿ ಈಕೆ ಅಲೆದಾಡ್ತಾ ಇದ್ದಾಳೆ. ಯಾವ ನಿರೀಕ್ಷೆ ಹಾಗರಳಿಗಿಲ್ಲ. ಆಕೆ ಹಿಂತಿರುಗಿ ನಾನು ಊರಿಗೆ ಸೇರ್ತೇನೋ, ನಾನು ಬದುಕುಳಿತೇನೋ ಎಂಬ ಯಾವ ಒಂದು ನಿರೀಕ್ಷೆ ಹಾಗರಳಿಲ್ಲ. ಇಂಥ ಸ್ಥಿತಿಯಲ್ಲಿದ್ದಾಳೆ. ಅದರಲ್ಲೂ ಹಾಗರಳು ಯಾರು? ಗರ್ಭಿಣಿಯಾಗಿದ್ದಾಳೆ. ಒಬ್ಬ ಗರ್ಭಿಣಿ ಸ್ತ್ರೀ ಅಡವಿಯಲ್ಲಿ ಮರುಭೂಮಿಯಲ್ಲಿ ಅಲೆದಾಡುವುದಂದರೆ ಯೋಚಿಸ್ರಿ. ಪ್ರೆಗ್ನೆಂಟು ಸ್ತ್ರೀಯರು, ನೀವು ಗರ್ಭಿಣಿಯಾಗಿರುವಾಗ ಸ್ವಲ್ಪ ಮೆಟ್ಟಿಲನ್ನು ಹತ್ತಬಾರ್ದು ಎಂಬ ಎಷ್ಟು ಜಾಗ್ರತೆ ಮಾಡ್ತೇವೆ ನಾವು. ಒಬ್ಬ ಗರ್ಭಿಣಿ ಸ್ತ್ರೀ ಎಂಬುದಾಗುವ ಆಕೆಗೆ ಟೈಮಿಗೆ ಆಹಾರ ಬೇಕೇ ಬೇಕು. ಯಾಕಂದರೆ ಒಳಗೊಂದು ಮಗುವಿದೆ. ನಿಮಗೆ ಗೊತ್ತಿದೆ, ಅನೇಕ ತಾಯಂದಿರಲ್ಲಿದ್ದೀರಿ, ನೀವು ಗರ್ಭಿಣಿಯರಾಗಿದ್ದಾಗ ನಿಮ್ಮ ಅನುಭವ ಗೊತ್ತು. ನೀವೇನಾದರೂ 2-3 ತಾಸು ನೀರು ಕುಡಿದಿದ್ರೆ ಹೇಗಾಗ್ತದೆ ನಿಮಗೆ? 2 ಹೊತ್ತು ಊಟ ಮಾಡದಿದ್ರೆ ಹೇಗಾಗ್ತದೆ? ಕಳೆದ ಬಾರಿ ಒಂದು ಕೂಟದಲ್ಲಿದ್ವಿ. ಮುಂಜಾನೆ ಒಬ್ಬ ಸೇವಕರನ್ನ ಮೀಟ್ ಮಾಡೋದಕ್ಕೋಸ್ಕರ ನಾನು ನನ್ನ ಪತ್ನಿ ಬೇಗ ಹೋದ್ವಿ. ಆಕೆಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಅಲ್ಲಿ ಬಹಳ ಟೈಮ್ ಆಯಿತು, ತಾಸುಗಟ್ಟಲೆ ಆಯಿತು. ಅದಾದ ನಂತರ ಆ ಸೇವಕರು ಸಹ ಸಿಕ್ಕಲಿಲ್ಲ. ಈ ಕೆಲವು ಬಾರಿ ಆ ದೊಡ್ಡ ಸೇವಕರೊಂದಿಗೆ ಸಮಯಕ್ಕೆ ಸದಾವಕಾಶ ಸಿಕ್ಕಲ್ಲ. ಬೆಳಿಗ್ಗೆ ಬೇಗ ಹೋಗಿ ಅನೇಕ ತಾಸುಗಳು ವ್ಯರ್ಥವಾಗಿ, ಒಂದು ದೇವರಾತ್ಮನ ಲೀಡಿಂಗ್ ಸಹ ಇರಲಿಲ್ಲ ಅಲ್ಲಿ ಹೋಗೋದಕ್ಕೆ. ಹೇಗೂ ಹೋಗಬೇಕಾಗಿತ್ತು, ಹೋದ್ವಿ. ಈ ಸಂದರ್ಭ ಈಗಲೂ ಬೇಕಾದ್ರೆ ನನ್ನ ಪತ್ನಿಯನ್ನು ಕೇಳ್ರಿ, ಕಾರಿನಲ್ಲಿ ಹಿಂತಿರುಗಿ ಬರುವಾಗ ಜೋರಾಗಿ ಕಿರ್ಚಿ ಅಳುತ್ತಾ ನನ್ನನ್ನು ಬೈಯಲು ಆರಂಭಿಸಿದ್ಲು. ಯಾಕಂದರೆ ಹಸಿವನ್ನು ಆಕೆಗೆ ತಾಳಕ್ಕಾಗಲಿಲ್ಲ. ಯೋಚಿಸ್ರಿ, ಹಾಗಳಳು ಅಡವಿಯಲ್ಲಿ ಅಲಿಯುತ್ತಿದ್ದಾಳೆ ಅಂದರೆ ಹೌ ಇಟ್ ಈಸ್, ಆಕೆಯ ಸ್ಥಿತಿ ಹೇಗಿರ್ಬೋದು? ನಾವು ಅನೇಕ ಬಾರಿ ಈ ಸತ್ಯಾಂಶಗಳು ಯಾಕೆ ಅರ್ಥವಾಗಲ್ಲ ಅಂದರೆ ನಾವು ಎಲ್ಲವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತೇವೆ. ನಿಮಗೆ ನಾನು ಒಂದು ಕಾರ್ಯವನ್ನು ಹೇಳ್ತೇನೆ. ಈ ಬೈಬಲ್ ಇಟ್ಸ್ ಎ ಲೋಗೋಸ್, ಇಟ್ಸ್ ಎ ಲಿಟ್ರಲ್ ಬೈಬಲ್ ವರ್ಡ್. ಇದು ಲಿಟ್ರಲ್ ಆಗಿ ಬರೆದಂಥದ್ದು, ಇದು ಸತ್ಯವಾದಂಥದ್ದು, ಇದು ಜೀವವುಳ್ಳದ್ದು. ಇದರಲ್ಲಿ ಯಾವತ್ತಿಗೂ ನೀವು ನಂಬದಿರಲಿ, ಇದರ ಬಲ ಕಡಿಮೆ ಆಗೋದಿಲ್ಲ. ನೀವಿದನ್ನು ಅನುಸರಿಸದೆ ಇರ್ರಿ, ಇದರ ಬಲ ಕಡಿಮೆ ಆಗೋದಿಲ್ಲ, ಇದರ ಸತ್ಯ ಕಡಿಮೆ ಆಗೋದಿಲ್ಲ. ಇದರಲ್ಲಿ ಬರೆದದ್ದು, ಇದರಲ್ಲಿ ಉಲ್ಲೇಖಿಸಿದ್ದು ನಡೀತದೆ. ಇದು ನೆರವೇರ್ತದೆ. ಇಟ್ಸ್ ಎ ಲಿಟ್ರಲಿ, ಇಟ್ಸ್ ಎ ರಿಯಲ್ ಗಾಡ್ಸ್ ವರ್ಡ್. ದ ಸೇಮ್ ವೇ ಇಟ್ಸ್ ಎ ರೆಹಮ. ಇದು ಜೀವವುಳ್ಳದು. ಈ ರೆಹಮ ಅನ್ನುವಾಗ ನಾವು ಅನೇಕ ಬಾರಿ ಅರ್ಥವಾಗೋದಿಲ್ಲ. ಏನಿದು ರೆಹಮ? ಈ ವಾಕ್ಯ ನಿನಗೆ ಜೀವವನ್ನು ಕೊಡಬೇಕಾದ್ರೆ ಅದು ನಿನ್ನೊಳಗೆ ಜೀವವನ್ನು ಕಂಡುಕೊಳ್ಳುವಾಗ ಮಾತ್ರ. ಈ ವಾಕ್ಯ ಎಲ್ಲರ ಮನೆಯಲ್ಲಿದೆ. ಎಲ್ಲರ ಮನೆಯಲ್ಲಿ ಗುರುಗಳು, ಎಲ್ಲ ಧರ್ಮದ ಗುರುಗಳು, ಎಲ್ಲ ಧರ್ಮನ ಹಿಂಬಾಲಿಸುವ ಅನೇಕರ ಮನೆಯಲ್ಲಿ ಬೈಬಲ್ ಇದೆ. ಅದರಲ್ಲೂ ಮೀಡಿಯಾ ರೆವಲ್ಯೂಷನ್ ಟೈಮ್ ಇದು. ಪ್ರತಿಯೊಬ್ಬನ ಕಿವಿಗೆ ಈ ವಾಕ್ಯವು ಬೀಳ್ತಾ ಇದೆ. ಹಾಗಿದ್ರು ಯಾಕೆ ಈ ವಾಕ್ಯ ಕಾರ್ಯವಾಗ್ತಿಲ್ಲ? ಇಲ್ಲಿ ನೀವು ಕುಳಿತಿದ್ದೀರಿ, ಇಷ್ಟು ಜನರು, ಎಷ್ಟು ಪ್ರಸಂಗ ನೀವು ಕೇಳಿಲ್ಲ, ಎಷ್ಟು ದೇವರ ಸೇವಕರಿಂದ ಮಾತನ್ನು ಕೇಳಿಲ್ಲ, ಎಂತೆಂಥ ಪ್ರವಾದಿಗಳು ಬಂದು ನಿಮ್ಮ ಸಂಗಡ ನುಡಿದಿಲ್ಲ. ಆದರೂ ಯಾಕೆ ಇದು ಕಾರ್ಯ ಮಾಡಿಲ್ಲ? ಇವತ್ತು ನಿಮಗೊಂದು ಅಂಶವನ್ನು ಹೇಳ್ತೇನೆ. ಎಲ್ಲಿಯವರೆಗೂ ಈ ವಾಕ್ಯ ನಿನ್ನೊಳಗೆ ಜೀವವನ್ನು ಕಂಡುದಿಲ್ಲವೋ, ಎಲ್ಲಿಯವರೆಗೂ ಈ ವಾಕ್ಯವು ಇದು ನಿನ್ನ ಅನುಭವ ಆಗೋದಿಲ್ಲವೋ, ಇದು ನಿನಗೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಎಸ್, ಇಟ್ಸ್ ಎ ಪವರ್ಫುಲ್. ನಾನು ನಂಬಲಿ ಬಿಡ್ಲಿ, ಇದು ಬಲವುಳ್ಳದ್ದು. ಇದರಲ್ಲಿರುವ ಒಂದು ಗುಡಿಸಲನ್ನ, ಒಂದು ಸೊನ್ನೆಯನ್ನ ಯಾವ ಮನುಷ್ಯನಿಗೂ ಅಲುಗಾಡಿಸೋದಕ್ಕಾಗುವುದಿಲ್ಲ. ಭೂಮಿ ಆಕಾಶ ಅಳಿದು ಹೋದ್ರು ಇದು ಯಾವ ಕಾರಣಕ್ಕೂ ಅಳಿದು ಹೋಗಲ್ಲ. ಆದರೆ ನನ್ನಲ್ಲಿ ಇದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ನನಗೆ ಇದು ವೈಯಕ್ತಿಕವಾದದ್ದು. ಇಲ್ಲಿ ನೋಡ್ರಿ, ಹಾಗಳ ಅನುಭವ ಇದು. ಈಗ ಇವತ್ತಿನ ಹಾಡಿನಲ್ಲೂ ಸಹ ನಾವು ಹೇಳಿದ್ವಿ, ಎಲ್ಲರೂ ಈ ನಮ್ಮನ್ನು ನೋಡುವ ದೇವರು, ನಮ್ಮನ್ನು ಕಾಣುವ ದೇವರು ಎಂಬುದಾಗಿ. ಎಷ್ಟು ಜನರಿಗೆ ಆ ಹಾಡನ್ನು ಹಾಡುವಾಗಲೇ ರಿಯಲ್ ಆಗಿ ನಿಮ್ಮನ್ನ ಯೇಸು ನೋಡುತ್ತಾ ಇದ್ದಾನೆ ಎಂಬ ಅನುಭವದಲ್ಲಿ ನೀವು ಹಾಡಿದ್ರಿ? ಎಷ್ಟು ಜನರು ಈ ಹಾಡನ್ನು ನೋಡ್ರಿ, ಎಲ್ಲರೂ ನಾವು ಹಾಡಿದ್ವಿ, ಎಲ್ಲರೂ ಹಾಡಿದ್ವಿ. ಎಷ್ಟು ರಿಯಲ್ ಆಗಿ ನಿಮ್ಮನ್ನ ಯೇಸು ನೋಡುತ್ತಾ ಇದ್ದಾನೆಂಬ ಅನುಭವ ಎಷ್ಟು ಜನರಿಗಾಯಿತು? ಇಲ್ಲದೆ ಹೋದರೆ ಇದು ನಿಮ್ಮ ಕಿವಿಗೆ, ನಿಮ್ಮ ಬಾಯಿಗೆ ಅಷ್ಟೇ ಆಶೀರ್ವಾದ ಬಿಟ್ಟರೆ ಆ
ಹಾಡಿನ ಮಾತಿನಿಂದ ನಿಮಗೆ ಯಾವ ಆಶೀರ್ವಾದ ಬರಲ್ಲ. ಪ್ರೇರೆ, ಪ್ರತಿ ಬಾರಿ ನೀವು ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಎಲ್ಲಿವರೆಗೂ ಈ ವಾಕ್ಯ ನಿನ್ನೊಳಗೆ ನಿನ್ನ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಬಿಡುವುದಿಲ್ಲವೋ, ಯಾವ ಕಾರಣಕ್ಕೂ ಈ ವಾಕ್ಯದಲ್ಲಿರುವ ಜೀವ ನಿನ್ನಲ್ಲಿ ಕಾರ್ಯ ಮಾಡೋಕ್ಕಾಗಲ್ಲ. ತಿರುಗಿ ತಿರುಗಿ ನಾನು ಹೇಳ್ತೇನೆ, ಇದು ಸತ್ಯವಾದದ್ದು. ಇದು ನಂಬುವವನ ಜೀವಿತದಲ್ಲಿ ಮಹಿಮೆಯ ಕಾರ್ಯವನ್ನು ಮಾಡ್ತದೆ. ಹಲ್ಲೆಲೂಯಾ. ಈ ವಾಕ್ಯವೇ ಜೀವವಾದದ್ದು. ಅದರಲ್ಲೂ ನಾನು ನೀವು ನಂಬಿದಂಥದ್ದು ಇದೇ ವಾಕ್ಯ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯ ಇಷ್ಟು ಕಿವಿ ಒಳಗೆ ಹೋದರೂ ಯಾಕೆ ನನ್ನೊಳಗೆ ಕಾರ್ಯ ಮಾಡ್ತಾ ಇಲ್ಲ? ಇವತ್ತು ಅದರ ಪ್ರಕಟಣೆ ನನಗೂ ನಿನಗೂ ಹೊಂದಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಾವು ಹಾಗರಳ ಜೀವಿತದ ಅನುಭವಗಳನ್ನು ಕಲಿಯುತ್ತಾ ಇದ್ದರು. ಇವತ್ತು ನನ್ನ ಒಂದು ಎದುರುನೋಟ, ನಾನು ಪ್ರಾರ್ಥನಾ ಪೂರ್ವಕವಾಗಿ ಅನೇಕ ಸಭೆಗಳಲ್ಲಿ ಈ ಆತ್ಮಿಕ ಆಲೋಚನೆಯನ್ನು ಹಂಚಿಕೊಂಡಿದ್ದೇನೆ. ಒಂದು, ಈ ವಾಕ್ಯದ ಪ್ರಕಟಣೆ ಅರ್ಥವಾದರೆ ನೀವು ಎಲ್ಲೇ ಇದ್ದರೂ, ಯಾವ ಸ್ಥಳದಲ್ಲಿದ್ದರೂ, ನಿಮಗೆ ನಿಮ್ಮ ಮನೋನೇತ್ರಗಳು ಗೊತ್ತಿರ್ತದೆ, ನನ್ನ ಸ್ವಾಮಿ ನನ್ನ ನೋಡ್ತಾ ಇದ್ದಾನೆ, ನನ್ನ ದೇವರು ನನ್ನ ನೋಡ್ತಾ ಇದ್ದಾನೆ. ನೀವು ಯಾವ ಕಾರಣಕ್ಕೂ ದೇವರಿಗೆ ವಿರೋಧವಾಗಿ ನಿಮ್ಮ ಕೈಗಳನ್ನು ಒಪ್ಪಿಸಿಕೊಡೋದಿಲ್ಲ. ಯಾವ ಕಾರಣಕ್ಕೂ ನಿಮ್ಮನ್ನು ದೇವರಿಗೆ ವಿರೋಧವಾಗಿ ಒಪ್ಪಿಸಿಕೊಡೋಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ನೋಡುತ್ತಿದ್ದಾನೆ ಎಂಬ ಅರಿವು ನಿಮಗಿರುವಾಗ ಹೇಗೆ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದಕ್ಕೆ ಸಾಧ್ಯ? ಇಲ್ಲಿ ಈ ಹಾಗರಳು ಇಮ್ಮಿಡಿಯೇಟ್ ಆಗಿ ಈಕೆ ಈ ಮಾತನ್ನು ಹೇಳಲಿಲ್ಲ. ತಕ್ಷಣ ದೇವದೂತನು ಬಂದ, ಓ ನನ್ನ ದೇವ್ರು, ನೋ, ದೆರ್ ಇಸ್ ಎ ಕನ್ವರ್ಷನ್. ಅಲ್ಲಿ ಆಕೆ ಒಂದು ಸಂಭಾಷಣೆ ನಾವು ಕಾಣ್ತೀವಿ. ನೀವು ಅಧ್ಯಾಯವನ್ನು ನೋಡುವಾಗ ಹಾಗರಳು ಸಾರಳು ಅವರ ಘಟನೆಗಳು ನಿಮ್ಗೆ ಗೊತ್ತಿದೆ. ಸಾರಳ ಸೇವಕಿ ಹಾಗರಳು, ಸಾರಳಲೇ ವಾಗ್ದಾನ ಬಿದ್ದರು, ಅವಸರ ಮಾಡಿ ತನ್ನ ಪತಿಯನ್ನು ಕಂಪಲ್ ಮಾಡಿ ಹಾಗರಳನ್ನು ಒಪ್ಪಿಸಿದ್ದು. ಈಗ ಹಾಗರಳು ಗರ್ಭಿಣಿಯಾದ್ಲು. ಸಾಮಾನ್ಯವಾಗಿ ಕೆಲವು ಬಾರಿ ಬೈಬಲ್ನಲ್ಲಿ ಹಾಗೆ ಆಗಿದೆ. ಹವ್ವ ಸಹ ಹಾಗೆ ಮಾಡ್ತಾಳೆ, ಅವಸರ ಮಾಡ್ತಾಳೆ. ಇಲ್ಲಿ ಸಾರಳ್ ಸಹ ಹಾಗೆ ಮಾಡ್ತಾಳೆ, ಅವಸರ ಮಾಡ್ತಾಳೆ. ಈಕೆಯೇ ಅಬ್ರಾಹ್ಮನನ್ನು ಒಪ್ಪಿಸಿದ್ದು. ಈಗ ಹಾಗರಳು ಗರ್ಭಿಣಿ ಆದಾಗ ತಾಳ್ಮೆಯಿಂದ ಇರುವುದು ಬಿಟ್ಟು ತಿರುಗಿ ಸಮಸ್ಯೆಗೆ ಅಬ್ರಾಹ್ಮನಿಗೆಲ್ಲ ಹಾಗರಳಿಗೆ ಸಮಸ್ಯೆ. ಇಲ್ಲೇನಾಗ್ತದೆ, ಮೇ ಬಿ ದೆರ್ ಇಸ್ ಎ ಪಾಸಿಬಿಲಿಟಿ, ಈಕೆ ಸೇವಕಿ, ಕೆಲಸದವಳು, ಈಕೆಗೆ ಏನಾಗ್ತದೆ, ಈಗ ಈಕೆ ಗರ್ಭಿಣಿ ಆದ ತಕ್ಷಣ ಈಗ ಸಾರಳಿಗೆ ಮಕ್ಕಳಿಲ್ಲ. ಸಾಧ್ಯತೆ ಇದೆ ನಮ್ಮ ಸಾರಳನ್ನು ಹಲ್ಲಗಳೆದಿರುವುದಕ್ಕೆ, ಸಾಧ್ಯತೆ ಇದೆ ಸಾರಳನ್ನು ಕೀಳು ದೃಷ್ಟಿಯಲ್ಲಿ ನೋಡಿರುವುದಕ್ಕೆ. ಪ್ರಿಯರೇ, ಒಂದು ಕಾರ್ಯವನ್ನು ನಾವು ಯಾವತ್ತೂ ಮರೆಯಬಾರ್ದು. ನಾನು ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ನಾನು ಯಾರು ಹೇಗಿದ್ದೆ ಎಂಬುದನ್ನು ನಾನು ಇವತ್ತಿಗೂ ಮರೆತಿಲ್ಲ, ಸಾಯೋ ತನಕ ಮರೆದು. ಈಗಾಗಲೇ ಆರಾಧನೆ ಹಾಡಲು ಒಂದು ಪದ ಬಂತದಲ್ಲ, ಎಬಿನೇಜರೇ ಎಬಿನೇಜರೇ ಇದುವರೆಗೂ ಕಾದಿದ್ದಿ. ಸಾಮುವೇಲನು ಅಲ್ಲಿ ನಮ್ಮ ದೇವರಿಗೆ ಎಬಿನೇಜರ್ ಎಂಬುದಾಗಿ ಆರಾಧಿಸಿದು ಯಾಕಾಗಿ? ಕಾದದಕ್ಕಾಗಿ ಅಲ್ಲ. ಪ್ರಿಯ ಮಕ್ಕಳೇ, ಪ್ರಿಯ ಇಸ್ರಾಯೇಲರೇ, ಇವತ್ತು ಆ ಫಿಲಿಷ್ಟಿಯರ ಕೈಯಿಂದ ನಮ್ಮನ್ನ ದೇವರು ನಾಶವಾಗದಾಗೆ ಕಾಪಾಡಿದ್ದ ನಾವು ಮರೆಯಬಾರದು ಎಂಬುದಾಗಿ ಎಬಿನೇಜರ್. ಇವತ್ತು ಎಬಿನೇಜರ್ ಕಾಪಾಡಿದನು ಎಂಬುದಕ್ಕಾಗಿ ಅಲ್ಲ, ಆ ಕಾಪಾಡಿದ ಎಬಿನೇಜರ್ ಅನ್ನ ಮರೆಯಬಾರದು, ಎಂದಿಗೂ ನಾವು ಮರೆಯಬಾರದು. ಹಲ್ಲೆಲೂಯಾ. ಇಲ್ಲಿ ಈ ಹಾಗರಳು ಆಕೆ ಸೇವಕಿ, ಇಟ್ಸ್ ಎ ಪ್ರಿವಿಲೇಜ್. ಅಲ್ಲಿ ಯಜಮಾನನ ಮನೆಗೆ ಒಂದು ಮಗುವನ್ನು ತರುವ ಸದವಕಾಶ ಆಕೆಗೆ ಸಿಕ್ಕಿದೆ. ಆದರೆ ಆಕೆಗೆ ಫ್ರೈಡ್ ಬಂತು. ಇಲ್ಲದೆ ಹೋದರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಆಕೆ ಸಾರಳನ್ನು ಓವರ್ಟೇಕ್ ಮಾಡುವಂಥ ಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಆಕೆಯನ್ನು ಅಲ್ಲಿ ಸಾರಳು ತಳ್ತಾ ಇದ್ದಾಳೆ. ಈ ಸತ್ಯವೇದದಲ್ಲಿ ಒಂದು ಕಾರ್ಯವನ್ನು ದೇವರು ಎಂದಿಗೂ ಒಪ್ಪುವುದಿಲ್ಲ, ಎಂದಿಗೂ ಒಪ್ಪುವುದಿಲ್ಲ. ಕೊಲೆಗಾರ ಕ್ಷಮಿಸಲ್ಪಟ್ಟಿದ್ದಾನೆ, ವ್ಯಭಿಚಾರಿ ಕ್ಷಮಿಸಲ್ಪಟ್ಟಿದ್ದಾನೆ, ಸುಳ್ಳುಗಾರ ಕ್ಷಮಿಸಲ್ಪಟ್ಟಿದ್ದಾನೆ, ಮೋಸಗಾರ ಕ್ಷಮಿಸಲ್ಪಟ್ಟಿದ್ದಾನೆ, ದರೋಡೆಕೋರ ಕ್ಷಮಿಸಲ್ಪಟ್ಟಿದ್ದಾನೆ, ಯಾವ ತಪ್ಪು ಮಾಡಿದ ವ್ಯಕ್ತಿಯೂ ಕ್ಷಮಿಸಲ್ಪಟ್ಟಿದ್ದಾನೆ. ಒಬ್ಬನೇ ಒಂದು ಸ್ವಭಾವವುಳ್ಳ ಮನುಷ್ಯನು ಈ ಭೂಲೋಕದಲ್ಲಿ ನಮ್ಮ ದೇವರ ಕಣ್ಣಿಗೂ ಕಾಣಿಸುವುದಿಲ್ಲ. ನನ್ನ ಇದು ಏನಿದು ಎಕ್ಸ್ಪ್ಲನೇಷನ್, ಕಣ್ಣಿಗೂ ಕಾಣುವುದಿಲ್ಲ, ಕಣ್ಣಿಗೂ ಕಾಣುವುದಿಲ್ಲ. ಆತನು ಫ್ರೈಡ್ಫುಲ್ ಮ್ಯಾನ್. ಯಾವ ವ್ಯಕ್ತಿಯ ಹೃದಯದೊಳಗೆ ಅಹಂಕಾರವಿದೆಯೋ, ಯಾವ ಮನುಷ್ಯನೊಳಗೆ ಹೆಮ್ಮೆ ಇದೆಯೋ, ಅವನನ್ನ ದೇವರ ದೃಷ್ಟಿ ಅವನ ಮೇಲೆ ಬೀಳುವುದಕ್ಕೆ ಅಸಾಧ್ಯ. ಸಾಧ್ಯ? ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಇಟ್ಸ್ ಇಂಪಾಸಿಬಲ್, ಇಟ್ಸ್ ಇಂಪಾಸಿಬಲ್. ಈ ದಿನಮಾನಗಳಲ್ಲಿ ಆತ್ಮಿಕ ಲೋಕದಲ್ಲಿ ಬಹಳ ದೊಡ್ಡ ಸಮಸ್ಯೆ. ನಾವು ತಿಳಿದ ಹಾಗೆ ಅನೇಕರು ಈ ಸ್ವಭಾವಕ್ಕೊಳಗಾಗ್ತಿದ್ವಿ. ಸಿನ್ ಇರಲಿಲ್ಲ, ಎಲ್ಲಿತ್ತು ಪಾಪ? ದೇರ್ ಇಸ್ ನೋ ಸಿನ್. ಪಾಪವಿರಲಿಲ್ಲ. ಆದಾಮ ಹವ್ವಳು ಬಿದ್ದದಲ್ಲ. ಆದಾಮ ಹವ್ವಳು ಬೀಳುವುದಕ್ಕೆ ಏನು ಕಾರಣ? ಅಲ್ಲಿ ಮೇಲೆ ಪಾಪವಿರಲಿಲ್ಲ, ದೇವರ ಸೃಷ್ಟಿ ಪರಿಪೂರ್ಣವಾಗಿತ್ತು. ಸ ರೀಸನ್ ಫಾರ್ ದ ಸಿನ್ ಇಸ್ ಅ ಪ್ರೈಡ್. ನಾನು ದೇವರಿಗಿಂತ ಮೇಲ್ ಹೋಗಬೇಕು,
ನಾನು ದೇವರಿಗೆ ಇಲ್ಲಿ ಇದೇ ನಡೀತಿರುವಂಥದ್ದು. ಇಲ್ಲಿ ಹಾಗಳಳಿಗೆ ಏನಾಗ್ತಿದೆ, ತನ್ನ ಸಾರಳಿಗಿಂತ ಶ್ರೇಷ್ಠಳು ಎಂಬ ಭಾವನೆ ಬಂತು. ಆಗ ಸಾರಳನನ್ನು, ಯಾಕಂದರೆ ಬೈಬಲಲ್ಲಿ ಕ್ಲಿಯರಾಗಿ ಹೇಳ್ತಿದೆ, ನಾವು ಎಲ್ಲಿ ಏನು ಅಧ್ಯಾಯ ಓದ್ತಿದ್ದೀವಿ ಇದೇ ಅಧ್ಯಾಯದಲ್ಲಿ ಎಲ್ಲ ಕ್ಲಾರಿಫಿಕೇಶನ್ ಇದೆ. ನೀವು ನಂತರ ಹೋಗಿ ಓದ್ರಿ. ಇಲ್ಲಿ ಹಾಗಳಳು ಅಡವಿಯಲ್ಲಿ ಅಲಿಯುತ್ತಿದ್ದಾಳೆ. ಅಲಿಯುತ್ತಿರೋ ಸಂದರ್ಭದಲ್ಲಿ ದೇವದೂತನು ಬರ್ತಾನೆ. ಏನಂತ ಕೇಳ್ತಿದ್ದಾನೆ, ಆಗಳಳೆ ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿರುವಿ? ನೀವು ಎಂಡಲ್ಲಿ ಬರುವಾಗ ಇದೇ ದೇವದೂತನನ್ನ ದೇವರು ಎಂಬುದಾಗಿ ಹಾಗಳಳು ಕರೀತಾಳೆ. ದಟ್ ಮೀನ್ಸ್ ಆ ಆರಂಭದಲ್ಲಿ ಕಂಡಂಥ ದೇವದೂತನಲ್ಲ, ಆತನ ದೇವರೇ, ಸರ್ವಲೋಕಗಳ ಒಡೆಯ, ಇಸ್ ಅ ಓಮ್ನಿಸೈಂಟ್, ಸರ್ವಜ್ಞಾನಿ, ಇಸ್ ಅ ಓಮ್ನಿಪೊಟೆಂಟ್, ಸರ್ವಶಕ್ತ, ಆತನ ಓಮ್ನಿ ಪ್ರೆಸೆಂಟ್, ಸರ್ವವ್ಯಾಪಿ. ಆತನಿಗೆ ಗೊತ್ತಿಲ್ವಾ ಈ ಹಾಗಳಳು ಎಲ್ಲಿಂದ ಬಂದ್ಲು, ಏನು ಮಾಡ್ತಿದ್ದಾಳೆ ಗೊತ್ತಿಲ್ವಾ? ಹಿ ನೋಸ್, ಆತನಿಗೆ ಗೊತ್ತು. ಇವತ್ತು ನಮಗೂ ಆಗಿರೋದು ಅದೇ ಕತೆ. ಇಲ್ಲಿ ಕುಳಿತಿರುವ ನೀವು, ನಿಂತಿರುವ ನಾನು, ಎಲ್ಲಿಂದ ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಹೇಗಿದ್ದೀನಿ, ಎಲ್ಲವೂ ಆತನಿಗೆ ಗೊತ್ತು. ಯಾಕೆ ನಾನು ನಟನೆಯನ್ನು ಮಾಡ್ತಿದ್ದೀನಿ ಅಂದರೆ ನನಗೆ ಈ ವಾಕ್ಯದ ಪ್ರಕಟಣೆ ಇಲ್ಲ. ಇವತ್ತು ಆರಾಧನೆಯಲ್ಲಿ ಹಾಡಿದ ಆ ಹಾಡಿನ ಪ್ರಕಟಣೆಯನ್ನು ಹೊಂದಿಕೊಂಡು ನೀವು ಹಾಡಿರುವುದಾದರೆ ಯಾವ ಕಾರಣಕ್ಕೂ ಆ ದೇವರ ಮುಂದೆ ನೀವು ಯಾವ ಭಾಗದಲ್ಲೂ ಸಹ ಮುಚ್ಚು ಮರೆಯನ್ನು ಮಾಡಿಕೊಂಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಅವತ್ತು ಈ ಹಾಗಳಳು ದೇವರು ಕೇಳ್ತಾನೆ, ಎಲ್ಲಿಂದ? ನನ್ನ ಪ್ರಕಾರ ಎಲ್ಲವನ್ನ ಬೈಬಲಲ್ಲಿ ಉಲ್ಲೇಖಿಸಲ್ಲ. ಈ ಹಾಗಳು ನಾವು ಮನುಷ್ಯರು ಇಮ್ಮಿಡಿಯೇಟಾಗಿ ಹೇಳಿರ್ತಾಳ? ಇಲ್ಲ ಸ್ವಾಮಿ. ಏನು ಹೇಳಿರ್ತಾಳೆ ಆಕೆ? ತನ್ನ ತಪ್ಪು ಒಪ್ಕೊಂಡಿರಲ್ಲ. ಸಾರಳು ಹಾಗೆ ಮಾಡಿದ್ಲು, ನಾನು ಗರ್ಭಿಣಿ ಆಗಿದ್ದೀನಿ, ನನಗೆ ಉಪವಾಸಕ್ಕೆ ಊಟವನ್ನು ಕೊಡಲಿಲ್ಲ, ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲ ದೂರನ್ನು ಒರೆಸಿ 100% ಶಿ ಕಂಪ್ಲೇಂಟ್ ಅಗೇನ್ಸ್ಟ್ ಸಾರಾ. 100% ಸಾರನ ಆಕೆ ದೂರಿರ್ತಾಳೆ. ಆ ದೂರು ಆಕೆ ಕನ್ಫರ್ಮ್ ಹೇಳಿರ್ತಾಳೆ. ಸಣ್ಣದಾಗಿ ಅಲ್ಲಿ ಅದನ್ನು ಕಾಣ್ತೇವೆ ನಾವು ಓದುವಾಗ. ಆ ನಂತರ ಅಲ್ಲಿ ಉತ್ತರವೇನು? ಏನು ಉತ್ತರ? ಆಕೆಗೆ ಪರಿಹಾರವೇನು? ಹಾಗರಳಲೆ ನಿನಗೆ ನನ್ನ ಆಶೀರ್ವಾದ ಬೇಕಾ? ನೀನು ಹಿಂತಿರುಗಿ ನಿನ್ನ ಒಡತಿಯ ಬಳಿಗೆ ಹೋಗಿ ಏನು ಮಾಡಬೇಕಂತೆ? ತಗ್ಗಿ ನಡೆದುಕೋ. ದಟ್ ಮೀನ್ಸ್ ನಾನು ಹೇಳ್ತಿರುವಂಥ ಎಲ್ಲ ಅರ್ಥವನ್ನು ದೇವರಲ್ಲಿ ಕೊಡು. ತಗ್ಗಿ ನಡೆದುಕೋ. ನೀನು ಒಡತಿಯ ಬಳಿಗೆ ಹಿಂತಿರುಗಿ ಹೋಗು, ತಗ್ಗಿ ನಡೆದುಕೋ. ಇವತ್ತು ಪ್ರಿಯ ದೇವ ಭಕ್ತರೇ, ಪ್ರಿಯ ದೇವ ಜನರೇ, ಸತ್ಯವೇದದಲ್ಲಿ ನಾನು ಅನೇಕ ವಾಕ್ಯ ಭಾಗಗಳನ್ನು ತೋರಿಸಬಲ್ಲೆ. ನೀವು ಕೀರ್ತನೆಗಳ ಪುಸ್ತಕ 139 ಅಧ್ಯಾಯ 2 ಮತ್ತು 3ನೇ ವಾಕ್ಯ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹಾಗೆ 34ನೇ ಕೀರ್ತನೆ 15ನೇ ವಾಕ್ಯ. ಅನೇಕ ವಾಕ್ಯಗಳು ನೀವು ಬೇಕಾದ್ರೆ ನಂತರ ಈ ವಾಕ್ಯಗಳನ್ನು ಕೋಟ್ ಮಾಡ್ಕೊಂಡು ಸೇಮ್ ಮೀನಿಂಗ್ ಕೊಡ್ತದೆ. 33:13 ಯೆರೆಮೀಯ 1:5 ಅಂತೂ ಸ್ಪಷ್ಟವಾಗಿ ದೇವರು ಹೇಳ್ತಾನೆ, ಯೆರೆಮೀಯನೇ, ನೀನು ಹುಟ್ಟಿ ಬರೋದಕ್ಕಿಂತ ಮೊದಲು ತಾಯಿಯ ಗರ್ಭದಲ್ಲೇ ನಿನ್ನನ್ನು ನೋಡಿದ್ದೇ ಎಂಬುದಾಗಿ. ಹಾಗಾಗಿ ದೇವರ ಕಣ್ಣು ಅದಕ್ಕೆ ಮರೆಯಾದದ್ದು ಯಾವುದಿಲ್ಲ ಎಂಬುದು ನಿಮಗೆ ಗೊತ್ತಿದೆ, ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೆ ಗೊತ್ತಿದೆ. ಅದು ಎಲ್ಲಿ ಗೊತ್ತಿದೆ? ಈ ನಮ್ಮ ತಿಳುವಳಿಕೆಯಲ್ಲಿ ಗೊತ್ತಿದೆ. ನಾನು ಅದಕ್ಕೆ ಹೇಳಿದೆ, ಆರಂಭದಿಂದಲೂ ಒಂದು ಕಾರ್ಯವನ್ನು ನಾನು ಹೇಳ್ತಾ ಇದ್ದೇನೆ. ತಿಳುವಳಿಕೆಯಲ್ಲಿರುವ ವಿಚಾರ ನಿನ್ನ ಆತ್ಮಿಕವಾದ ವೃದ್ಧಿಗೆ ಯಾವ ಪ್ರಯೋಜನ ಬರಲ್ಲ. ಅನೇಕ ಇನ್ಫಾರ್ಮೇಷನ್ ನಿಮಗಿದೆ. ಈ ಬೈಬಲ್ನ ಪಂಡಿತರು, ಬೈಬಲ್ನ ಸ್ಕಾಲರ್ಗಳು ಎಷ್ಟೋ ಜನರಿದ್ದಾರೆ, ಆದರೆ ದೇವರಿಗೆ ಏನು ಪ್ರಯೋಜನ ಅವರು ಆಗ್ತಿಲ್ಲ. ಯಾಕೆ? ಈ ಇನ್ಫಾರ್ಮೇಷನ್ ಇದು ಕೇವಲ ನಿನಗೆ ದಾರಿಯನ್ನು ತೋರಿಸ್ತದೆ. ಇನ್ಫಾರ್ಮೇಷನ್ ಅದು ನಿನಗೆ ಪ್ರಕಟಣೆ ಆಗದಿದ್ದರೆ, ನಿನ್ನ ಅನುಭವ ಆಗದಿದ್ದರೆ. ಕಳೆದ ವಾರ ಒಬ್ಬ ಸೇವಕರು ಆರಾಧನೆ ಕುರಿತು ಒಂದು ವಾಕ್ಯದ ಆಲೋಚನೆಯನ್ನು ಅವರು ಹಂಚಿಕೊಳ್ತಾ ಇದ್ರು. ಆರಾಧನೆ ಅಂದ್ರೆ ಏನಂದ್ರೆ, ಆರಾಧನೆ ಇದು ಇಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್. ನೋಡ್ರಿ, ಯೆಹೋವ ಈರೆ ಇಟ್ಸ್ ಅಬ್ರಹಾಮ್ಸ್ ಎಕ್ಸ್ಪೀರಿಯನ್ಸ್. ಎಲ್ರೋಹಿ ಇದು ಹಾಗಳ ಅನುಭವ. ಎಬಿನೇಜರ್ ಇದು ಸಾಮ್ವೇಲ ಹಾಗೂ ಇಸ್ರಾಯೇಲರ ಅನುಭವ. ನೀನು ಆರಾಧನೆಗೆ ಬಂದಾಗ ನಿನಗೇನು ಅನುಭವ? ನಿನಗೆ ಏನು ದೇವರು ಮಾಡಿದ್ದಾನೆ ಅದನ್ನು ಸುರಿಯುವುದಕ್ಕೆ ನಾವು ಆರಾಧನೆಗೆ ಬರ್ತೇವೆ. ಇಟ್ಸ್ ಅವರ್ ಎಕ್ಸ್ಪೀರಿಯನ್ಸ್. ಈ ದಿನಮಾನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ತಿಳಿಯದ ಹಾಗೆ ನಾವು ಸಾಂಪ್ರದಾಯಿಕವಾದ ಪದ್ಧತಿಗಳಿಗೆ ಹೋಗ್ತಿದ್ದೇವೆ. ತಿರುಗಿ ಅದೇ ರಿಪೀಟೆಡ್ ವರ್ಡ್ಗಳು, ಅದೇ
ಭಕ್ತಿಪೂರ್ವಕವಾದ ಮಾತುಗಳು, ಆದರೆ ನಮ್ಮೊಳಗೊಂದು ಆತ್ಮಿಕ ಅನುಭವದ ಕೊರತೆ ಆಗ್ತಾ ಇದೆ. ಪ್ರಿಯ ದೇವ ಭಕ್ತರೇ, ಇವತ್ತು ಒಂದು ಕಾರ್ಯವನ್ನು ಮಾತ್ರ ನಾವು ಧ್ಯಾನಿಸೋಣ. ದೇವರ ಆತ್ಮನು ಈ ದಿವಸ ಒಂದು ಭಾಗದಲ್ಲಿ ಆದರೂ ನಮ್ಮ ಹೃದಯವನ್ನು ತೆರೆದರೆ ನನ್ನ ದೇವರು ಎಲ್ಲವನ್ನು, ಇಟ್ ಇಸ್ ನಾಟ್ ಎ ಸಿಂಪಲ್ ಥಿಂಗ್. ಇದು ಸಾಧಾರಣವಾದ ಒಂದು ಪ್ರಕಟಣೆ ಅಲ್ಲ. ಈ ಪ್ರಕಟಣೆಯನ್ನು ಒಬ್ಬ ದೇವರ ಮಗು ಹೊಂದಿಕೊಂಡ್ರೆ ಆತನು ತನ್ನ ಜೀವನ ಪರ್ಯಂತವೆಲ್ಲ ಆತನು ದೇವರಿಗೆ ಯೋಗ್ಯನಾಗಿರ್ತಾನೆ. ಯಾಕೆ? ಯಾವ ವ್ಯಕ್ತಿ ಯಥಾರ್ಥವಾಗಿ ಬದುಕ್ತಾನೋ. ಈ ಬೈಬಲ್ನಲ್ಲಿ ಬಲಹೀನತೆಗೆ ಹೆಚ್ಚು ಇಂಪಾರ್ಟೆಂಟ್ ಕೊರಲ್ಲ. ಯಾಕೊಬ್ಬ ಕಳ್ಳ, ಮೋಸಗಾರ, ಈ ಬೈಬಲ್ನಲ್ಲಿ ಎಲ್ಲ ಅನೇಕ ವಂಚಕರುಗಳೇ ದೇವರ ಆಶೀರ್ವಾದ ಹೊಂದಿಕೊಂಡದ್ದು. ದಾವೀದ ಕೊಲೆ ಮಾಡ್ತಾನೆ, ವ್ಯಭಿಚಾರ ಮಾಡ್ತಾನೆ, ಆದರೂ ದೇವರ ಹೃದಯಕ್ಕೆ ಒಬ್ಬ ಮನುಷ್ಯನಾಗ್ತಾನೆ. ವಾಟ್ ಇಸ್ ದ ಸೀಕ್ರೆಟ್? ಯಥಾರ್ಥವಾದ ಮನಸ್ಸು, ಯಥಾರ್ಥವಾದ ಮನಸ್ಸು. ಇವತ್ತು ದೇವಜನರೇ, ನಾವು ಆತ್ಮಿಕವಾಗಿ ಇನ್ನೊಂದು ಹಂತಕ್ಕೆ ಹೋಗದೇ ಇರುವುದಕ್ಕೆ ಕಾರಣ ಮುಸುಕು ಹಾಕಿಕೊಂಡ ಜೀವನ. ಸಭೆಗೆ ನಾವು ಯಾಕಾಗಿ ಬರ್ತೇವೆ? ಸಭೆಗೆ ನಾವು ಬರುವುದೇ ಸಭೆಯಲ್ಲಿ ದೇವರ ಮುಂದೆ ಹೃದಯವನ್ನು ತೆರೆದು, ಯಾವುದಾದ್ರೂ ಭಾಗದಲ್ಲಿ ಬಲಹೀನತೆ ಇದ್ದರೆ ದೇವರ ಕೃಪೆಯನ್ನು ಕೇಳಿಕೊಂಡು, ಯಾವುದಾದ್ರೂ ಭಾಗದಲ್ಲಿ ಹಿಂಜಾರಿದ್ರೆ ತಿರುಗಿ ನಮ್ಮನ್ನು ಕ್ರಮಪಡಿಸಿಕೊಂಡು ಇಲ್ಲಿಂದ ಹೊರಟು ಹೋಗುವಾಗ ಹೊಸ ಬಲ, ಹೊಸ ನಂಬಿಕೆ, ಹೊಸ ಶಕ್ತಿಯೊಂದಿಗೆ ಹೋಗೋದಕ್ಕಾಗಿ ನಾವು ಆರಾಧನೆಗೆ ಬರ್ತೇವೆ. ಆಲಯದಲ್ಲಿ ಕುಳಿತಾಗಲಾದರೂ ನಾವು ಎಲ್ಲ ಭಾಗದಲ್ಲಿ ದೇವರ ಮುಂದೆ ಯಥಾರ್ಥವಾಗಿ ಹೃದಯವನ್ನು ತೆರೆದಿದ್ರೆ, ಆಲಯದಲ್ಲಿ ಆದರೂ ಯಾಕಂದ್ರೆ ನಾವು ಸ್ವಲ್ಪ ಧಾರ್ಮಿಕರೇ, ಯಾಕಂದರೆ ವಿ ಆರ್ ದ ಹ್ಯೂಮನ್ಸ್, ಧಾರ್ಮಿಕರೇ. ಕೆಲಸ ಮಾಡುವಾಗ ಹೇಗೋ ಬಿಡಿ, ಕೆಲಸ ಪಾಸ್ಟ್ರು ಇಲ್ಲ, ವಿಶ್ವಾಸಿಗಳು ಯಾರಿಲ್ಲ, ಏನೇ ತಪ್ಪುಗಳನ್ನು ಮಾಡಿರಿ, ನಿಮ್ಮ ಮನೆಯಲ್ಲಿ ಏನೋ ಬೈದು ಏನೋ ಅಕ್ಕಪಕ್ಕದ ಹೇಗೋ ಇರಿ, ಅಟ್ಲೀಸ್ಟ್ ಚರ್ಚ್ಗೆ ಬಂದಾಗಲಾದ್ರು ಅಯ್ಯೋ ದೇವರು ನೋಡ್ತಾ ಇದ್ದಾನೆ, ಅಯ್ಯೋ ದೇವರ ಮುಂದೆ ಎಲ್ಲವನ್ನು ಒಪ್ಪಿಕೊಳ್ಳುತ್ತೇನೆಂಬ ಭಾವನೆ ನಿಮ್ಮೊಳಗಿಲ್ಲದಿದ್ದರೆ ಯಾವ ಕಾರಣಕ್ಕೂ ನೀವು ಆತ್ಮಿಕವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಲೆಲೂಯಾ. ಪ್ರಿಯರೇ, ನನ್ನ ದೇವರು ಎಲ್ಲವನ್ನ ನೋಡ್ತಾನೆ. ಇಲ್ಲಿ 139ನೇ ಕೀರ್ತನೆ ಎಷ್ಟು ಆಳವಾಗಿ ಹೇಳ್ತದಂದ್ರೆ, ನಾನು ಮಲಗಿಕೊಂಡು ಹಾಸಿಗೆಯಲ್ಲಿ ಮಾಡುವ ಆಲೋಚನೆಗಳು ಸಾತನಿಗೆ ಗೊತ್ತು. ನಿದ್ರೆಯಲ್ಲಿ, ಕನಸಿನಲ್ಲಿ ಕೆಲವು ಬಾರಿ ಬಿದ್ದಂಥ ಕನಸುಗಳು, ಆಲೋಚನೆಗಳು ನಮಗೆ ಮರ್ತು ಹೋಗ್ಬೋದು. ದೇವರಿಗೆ ಗೊತ್ತಿರ್ತದೆ. ನಾನು, ನೀವು, ನಮ್ಮ ಹೃದಯದ ಒಂದೊಂದು ಆಲೋಚನೆಗಳನ್ನು ಸಹ ಆತನು ಬಲ್ಲವನಾಗಿದ್ದಾನೆ. ಈ ದಿನಮಾನಗಳಲ್ಲಿ ಅನೇಕ ಬಾರಿ ಈ ಸಂಡೇ ಸ್ಕೂಲ್ನ ಒಂದು ಕತೆ, ಒಂದು ಬಾರಿ ಒಬ್ಬ ಗುರು 4 ಮಕ್ಕಳನ್ನು ಕರೆದು ಅವರೆಲ್ಲರ ಕೈಲಿ ಒಂದೊಂದು ಬಾಳೆಹಣ್ಣು ಕೊಡ್ತಾನೆ. ಬಾಳೆಹಣ್ಣು ಕೊಟ್ಟು ಹೇಳ್ತಾನೆ, ನೋಡ್ರಪ್ಪ, ಯಾರೂ ನೋಡದಿರುವ ಸ್ಥಳದಲ್ಲಿ ಈ ಬಾಳೆಹಣ್ಣನ್ನು ತಿಂದು ಬರಬೇಕೆಂಬುದಾಗಿ 4 ಶಿಷ್ಯರು ಹೋಗ್ತಾರೆ. ಆಚೆ ಈಚೆ. ಈಗ ನೋಡ್ರಿ, ನಿಮ್ಗೆ ಯಾರಿಗಾದ್ರಲ್ಲಿ ನಾನು 4 ಯುವಕರನ್ನು ಕರೆದು ಬಾಳೆಹಣ್ಣು ಕೊಟ್ಟು ನೀವು ಯಾರು ನೋಡದಿರುವ ಸ್ಥಳಕ್ಕೆ ತಿನ್ನಿರಿ ಅಂದರೆ, ಇಲ್ಲಿ ನೋಡ್ರಿ, ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಮಿತಿ ಇದೆ. ಅಕ್ಕಪಕ್ಕ ಆ ರೂಮಿನೊಳಗೋ ಅಲ್ಲಿ ಆ ಬಲ್ಲೆ ಒಳಗೋ ಎಲ್ಲಿ ಆದರೂ ಹೋಗಿ ತಿಂದು ಬರ್ತಾರೆ. ಹೀಗೆ 4 ಮಕ್ಕಳು ಹೋದರು, ವಿದ್ಯಾರ್ಥಿಗಳು ಹೋದರು, ಅವರು ಬಾಳೆಹಣ್ಣನ್ನು ತಿಂದು ಬರ್ತಾರೆ. ಒಬ್ಬ ಮಾತ್ರ ಬಾಳೆಹಣ್ಣನ್ನು ಹಾಗೇ ತರ್ತಾನೆ. ಆಗ ಗುರು ಕೇಳ್ತಾನೆ, ಏನಪ್ಪ, ಯಾರು ನೋಡದಿರುವ ಸ್ಥಳ ನಿನಗೆ ಸಿಕ್ಕಲಿಲ್ವಾ? ಎಲ್ಲಿ ಇಲ್ವಾ ಯಾರು ನೋಡದೇ ಇರುವ ಸ್ಥಳ ಎಂಬುದಾಗ ಆತನು ಹೇಳ್ತಾನೆ, ಗುರುವೇ, ನೀವು ಹೇಳಿದ್ದೀರಿ ಅಲ್ಲ, ದೇವರು ಎಲ್ಲವನ್ನ ನೋಡ್ತಾನೆ, ಎಲ್ಲ ಸ್ಥಳದಲ್ಲಿದ್ದಾನೆ. ವಿಶ್ವಾಸಿಗಳು ಎಷ್ಟು ಮಟ್ಟಕ್ಕೆ ಅವರು ಆ ಒಂದು ಇದಕ್ಕೆ ಪಕ್ವತೆಗೆ ಬಂದಿಲ್ಲ ಅಂದರೆ, ನೋಡ್ರಿ, ಇಟ್ಸ್ ಎ ಕಾಮನ್ ಥಿಂಗ್. ದೇವರು ಎಲ್ಲ ಕಾರ್ಯಗಳನ್ನು ಬಲ್ಲನು, ಎಲ್ಲವನ್ನ ನೋಡ್ತಾ ಇದ್ದಾನೆ. ಆತನಿಗೆ ಅಗೋಚರವಾದುದು ಯಾವುದೂ ಇಲ್ಲ. ನಥಿಂಗ್ ಇಸ್ ಹಿಡನ್ ಫ್ರಮ್ ದ ಲಾರ್ಡ್. ಆತನಿಗೆ ತಿಳಿಯದೇ ಇರುವಂಥದ್ದು ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಯಾವುದೂ ಇಲ್ಲ. ಹಾಗಿರುವಾಗ ಆ ದೇವರ ಮುಂದೆ ಯಾಕೆ ನಾವು ಅಡಗಿಸಿಡಬೇಕು? ನಿಮ್ಮ ಜೀವಿತದ ದೊಡ್ಡ ಸಮಸ್ಯೆಗೆ ಏನು ಕಾರಣ ಗೊತ್ತಾ? ನೀವು ಕೆಲವು ಕಾರ್ಯಗಳನ್ನು ಆತನ ಮುಂದೆ ಅಡಗಿಸಿಡ್ತಾ ಇದ್ದೀರಿ. ನೀವು ಎಲ್ಲಿಯವರೆಗೂ ದೇವರ ಮುಂದೆ ಇದ್ದ ಹಾಗೆ ಬರುವುದಿಲ್ಲವೋ, ಎಲ್ಲಿಯವರೆಗೂ ಯಥಾರ್ಥವಾಗಿ ಹೃದಯವನ್ನು ತೆರೆದು ನಿಲ್ಲುವುದಿಲ್ಲವೋ, ನಿಜವಾದ ದೈವಿಕ ಪ್ರಸನ್ನತೆಯನ್ನು ಫೀಲ್ ಮಾಡೋಕ್ಕೆ ಆಗಲ್ಲ. ಯಾವಾಗ ನೀವು ನಿಮ್ಮನ್ನು ಅದಕ್ಕೆ ಅನೇಕ ಬಾರಿ ಆರಾಧಕರು ಹೇಳ್ತಾರೆ, ಎಂಪ್ಟಿ ಯುವರ್ ಸೆಲ್ಫ್, ಬರಿದಾಗಿಸ್ಕೊಳ್ಳಿ ಅಂದರೆ ದಿಸ್ ಈಸ್ ದ ಮೈಂಡ್ ಸೆಟ್. ಈ ಭಾವನೆ ಎಂಟಿ ಅಂದರೆ ಸಡನ್ಲಿ ಎಲ್ಲ ಎಂಟಿ ಆಗಲ್ಲ. ಈ ಎಂಟಿ ಆಗೋದಕ್ಕೆ ಟೇಕ್ ಲಿಟಲ್ ಟೈಮ್ಸ್, ವರ್ಕೌಟ್ ಆಗಬೇಕು. ಈ ಅಟ್ಲೀಸ್ಟ್ ಆಗಿ ಎಸ್ ಲಾರ್ಡ್, ಎಸ್ ಸ್ವಾಮಿ, ನೀವು ಎಲ್ಲವನ್ನ ಬಲ್ಲವರು, ನೀವೆಲ್ಲ ಇದ್ದ ಹಾಗೆ ನೀನು ನಿತ್ರೆ ಸಾಕು, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಪ್ರಿಯರೇ, ಹಾಗಳಳು ಅವತ್ತು ಆಶೀರ್ವಾದವನ್ನು ಹೊಂದಿಕೊಂಡದ್ದು ಹೇಗೆ ಗೊತ್ತಾ? ಇಲ್ಲಿ ದೇವರಿಗೂ ಆಕೆಗೂ ದೊಡ್ಡ ಒಂದು ದೀರ್ಘ ಸಂಭಾಷಣೆ ಆಗ್ತದೆ. ದೇವರು ಹೇಳ್ತಾನೆ, ನೋಡಮ್ಮ,
ನೀನು ಹಿಂತಿರುಗಿ ಹೋಗೋ, ನಿನ್ನ ಒಡತಿಗೆ ತಗ್ಗಿ ನಡೆದು. ಇಷ್ಟು ಹೇಳುವಾಗಲೇ ಹಾಗಳಳು ಆರ್ಗ್ಯೂ ಮಾಡಲ್ಲ. ಗೊತ್ತಾಗಿಬಿಡ್ತು ಅವಳಿಗೆ, ನನ್ನ ದೇವರಿಗೆ ಎಲ್ಲ ಗೊತ್ತಿದೆ, ನಾನು ಏನು ಮಾತನಾಡಿ ಬಂದಿದ್ದೀನಿ ಗೊತ್ತಿದೆ, ನಾನು ಏನು ಮಿಸ್ಟೇಕ್ ಮಾಡಿ ಬಂದಿದ್ದೇನೆ ಆಕೆಗೆ ಗೊತ್ತಿದೆ ಎಂಬುದು. ಆಕೆ ಏನನ್ನು ಹೇಳಲಿಲ್ಲ, ಆಕೆ ವಿಧೇಯಳಾದಳು. ಇವತ್ತಿಗೂ ಈ ಜಗತ್ತಿನಲ್ಲಿ 2 ಕುಲಕ್ಕೆ ಮಾತ್ರ ದೊಡ್ಡ ಆಶೀರ್ವಾದ. ಯಾವ ಕುಲವದು? ಅಬ್ರಹಾಮನ ಕುಲ, ಇಷ್ಮಾಯಲ ಕುಲ. ದಿಸ್ ಅ ಬ್ಲೆಸ್ಸಿಂಗ್ ಫ್ರಮ್ ದ ಲಾರ್ಡ್. ಅವತ್ತು ಹಾಗಳಳು ಅವಿಧೇಳಾಗಿದ್ರೆ ದೇರ್ ಇಸ್ ಎ ಪಾಸಿಬಿಲಿಟಿ ಈ ಆಶೀರ್ವಾದ ಕಟಪ್ ಆಗೋದಕ್ಕೆ. ಹಾಗಳಳ ವಿಧೇಯತೆ ನಮಗೆ ಗೊತ್ತಿದೆ. ಯಾವ ಮಾನವ ಕುಲ, ಯಾವ ಧರ್ಮ, ಯಾವ ಸಂತತಿಯೂ ಸಹ ಕ್ರಿಸ್ತನ ಕ್ರೂಜೆಯ ಯಜ್ಞದಿಂದ ಅದು ತಪ್ಪಿಸಿಕೊಳ್ಳುವುದಿಲ್ಲ. ಕ್ರಿಸ್ತನ ಕ್ರೂಜೆಯ ಯಜ್ಞ ಎಲ್ಲ ಬ್ಯಾರಿಯರ್ಗಳನ್ನ ಬ್ರೇಕ್ ಮಾಡ್ತದೆ. ಈಗಾಗಲೇ ಅದು ಆಗ್ತಾ ಇದೆ. ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಕುಲ, ಎಲ್ಲ ರೀತಿಯ ಜನರು ಸಹ ಯೇಸುವಿಗೆ ತಮ್ಮ ಹೃದಯವನ್ನು ಒಪ್ಪಿಸ್ಕೊಳ್ತಿದ್ದಾರೆ. ಅದು ಸಹ ಮೊನ್ನೆ ತಾನೇ ನನ್ನ ಗುರುಗಳು ಹೇಳ್ತಾ ಇದ್ರು, ನನ್ನ ಹಿರಿಯ ಬೋಧಕರು, ಅವರು ಲೆಬನಾನ್ ಈ ಭಾಗದಲ್ಲೆಲ್ಲ ಸೇವೆ ಮಾಡಿದ್ರು. ಒಬ್ಬ ಮಿಷನರಿ US ಕಡೆಯವರು ಲೆಬನಾನ್ನಲ್ಲಿದ್ದಾರೆ. ಅಲ್ಲಿ ಸ್ಥಿತಿ ಬಹಳ ಘೋರವಾಗಿದೆ. ಜನರಿಗೆ ಜೀವ ಭಯ, ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ ಯುದ್ಧ ಭಯದಿಂದ. ಇಂಥ ಸ್ಥಿತಿಯಲ್ಲಿರುವ ಆ ಸೇವಕನಿಗೂ ಸಹ ಎನಿ ಟೈಮ್ ಆತನು ಸಹ ಕೊಲ್ಲಬಹುದು. ಆದರೆ ಆ ಸೇವಕನು ಹೇಳ್ತಾನಂತೆ, ದಿಸ್ ಇಸ್ ಅ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮೀ. ನನಗೆ ದೊಡ್ಡ ಸದವಕಾಶ. ಜನರಿಗೆ ನಿರೀಕ್ಷೆ ಇಲ್ಲ, ನಾನು ನಿರೀಕ್ಷೆನ ಸಾರ್ತಿದ್ದೀನಿ. ಜನರು ಭಯದಿದ್ದಾರೆ, ಅವರಿಗೆ ಧೈರ್ಯವನ್ನು ತುಂಬುತ್ತಿದ್ದೇನೆ ಎಂಬುದಾಗಿ. ಎಲ್ಲರ ನಡುವೆಯೂ ಸ್ವಾರ್ಥ ಸಾರಲ್ಪಡ್ತಾ ಇದೆ. ಎಲ್ಲರ ನಡುವೆಯೂ ಎಲ್ಲರ ಸ್ವಾರ್ಥ ತಲುಪದೇ ಇರುವ ಸ್ಥಳವಿಲ್ಲ. ನಾವು ಕ್ರಿಸ್ತನ ಮಕ್ಕಳು, ನಾವು ಲೋಕದವರಾಗಿ ನೋಡಬಾರ್ದು. ಇವರು ಇಲ್ಲ, ಯೇಸುವಿನ ಮುಂದೆ ಹಾಗಿಲ್ಲ. ಇದೆಲ್ಲ ಯುದ್ಧಗಳು, ದಿಸ್ ಇಸ್ ಸಮಥಿಂಗ್ ಏನಕ್ಕೋ ದೇವರು ಪ್ರಿಪೇರ್ ಮಾಡ್ತಿದ್ದಾನೆ, ಅದು ಡಿಫ್ರೆಂಟ್. ಆದರೆ ಸಾಲ್ವೇಷನ್, ಸುವಾರ್ತೆ ಜಗತ್ತಿನ ಎಲ್ಲ ಎಲ್ಲಿ ಯುದ್ಧವಾಗ್ತಿದೆ ಅಲ್ಲಿಯೂ ಸಹ ಇವತ್ತು ಮೊಣಕಾಲೂರಿ ಕಣ್ಣೀರು ಸುರಿಸಿ ಎಷ್ಟೋ ಜನರು ಯೇಸುವಿಗೆ ಹೃದಯವನ್ನು ಕೊಡ್ತಾ ಇದ್ದಾರೆ. ಪ್ರಿಯ ದೇವ ಭಕ್ತರೇ, ಈ ಹಗಲಿನ ವೇಳೆಯಲ್ಲಿ ನಿಮ್ಮನ್ನು ನಾನು ಉತ್ತೇಜಿಸ್ತಾ ಇದ್ದೇನೆ. ಈ ಒಂದು ಪ್ರಕಟಣೆ ನಿಮಗೆ ಸಿಕ್ಕರೆ, ನನ್ನ ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ. ಇಲ್ಲಿ ಕುಳಿತಿರುವ ನೀವುಗಳೇ, ಈ ವೇಳೆಯಲ್ಲೇ ನೀವು ಹೇಗಿದ್ದೀರಿ ನಿಮಗೆ ಗೊತ್ತಿದೆ. ಅದನ್ನು ಬಿಟ್ಟು ದೇವರಿಗೆ ಮಾತ್ರ ಗೊತ್ತಿದೆ. ನೀವು ಇದ್ದ ಸ್ಥಳದಲ್ಲೇ ಯಾವ ಭಾಗದಲ್ಲಿ ಮೊದಲು ನಿಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕು. ನೀವು ಕ್ರಮಪಡಿಸಿಕೊಳ್ಳದಿದ್ದರೆ, ಯಾವ ಭಾಗದಲ್ಲಿ ನೀವು ದೇವರಿಗಾಗಿ ಹೃದಯವನ್ನು ತೆರೆಯಬೇಕು, ತೆರೆಯದಿದ್ದರೆ ಆ ಭಾಗದಲ್ಲಿ ದೇವರು ಚಲಿಸುವುದಕ್ಕೆ ಸಾಧ್ಯವಿಲ್ಲ. ಐ ನೋ ದಟ್. ನಮಗೆ ಗೊತ್ತಿದೆ, ಇಲ್ಲಿ ಕುಳಿತುಕೊಂಡಂಥ ನಿಮ್ಮೆಲ್ಲರ ಮೇಲೆ ದೈವಿಕವಾದ ವಾಗ್ದಾನಗಳಿದೆ. ಇಲ್ಲಿ ಕುಳಿತಿರುವ ನಿಮ್ಮೆಲ್ಲರ ಮೂಲಕ ದೇವರಿಗೆ ಮಾಡಬೇಕಾದ ಕಾರ್ಯಗಳಿದೆ. ಇವತ್ತು ದೇವರು ನಿಮ್ಮ ಬಳಿ ಕೇಳುವುದಾದರೆ, ಮಗನೇ ಮಗಳೇ, ನೀನು ಎಲ್ಲಿಂದ ಬಂದವಳು, ನೀನು ಎಲ್ಲಿಗೆ ಹೋಗಬೇಕಾದವಳು, ಮಗನೇ ಮಗಳೇ, ಯಾಕಾಗಿ ನಾನು ನಿನ್ನನ್ನು ಕರೆದಿದ್ದೀನಿ, ಏನು ನೀನು ಮಾಡಬೇಕಾದವನು, ಏನು ಮಾಡ್ತಾ ಇದ್ದೀಯಾ, ಎಲ್ಲಿದ್ದೀಯಾ ಎಂಬುದಾಗಿ ದೇವರು ಇವತ್ತು ನಿನ್ನನ್ನು ಕೇಳುವುದಾದರೆ ನಿನ್ನ ಉತ್ತರವೇನು? ಇವತ್ತು ನಿನ್ನ ಜೀವಿತದಲ್ಲಿಟ್ಟ ದೇವರ ವಾಗ್ದಾನಗಳು, ದೇವರ ಉದ್ದೇಶಗಳು ನೆರವೇರಬೇಕಾ? ಆತನಿಗೆ ವಿಧೇಯನಾಗು. ಇನ್ನೊಂದು ಕಾರ್ಯವನ್ನು ತಿರುಗಿ ನಾನು ಹೇಳ್ತೇನೆ. ಇವತ್ತು ನಿನ್ನ ಬಳಿ ಪ್ರಶ್ನೆಯನ್ನು ಕೇಳುವ ದೇವರಿಗೆ ನಿನ್ನ ಬಲಹೀನತೆ ಗೊತ್ತು, ನಿನ್ನ ಬಲ ಗೊತ್ತು, ನಿನ್ನ ಪ್ರತಿಯೊಂದು ಸ್ಥಿತಿ ಆತನಿಗೆ ಗೊತ್ತಿದೆ. ಹಾಗಳ ಬಳಿ ಕೇಳಿದ ದೇವರಿಗೆ ಗೊತ್ತಿತ್ತು ಹಾಗಳ ಬಲಹೀನತೆ. ಇವತ್ತು ನಾವು ಸಹ ಅಷ್ಟೇ ಆರಾಧನೆಯಲ್ಲಿ ನಿಂತಾಗ ದೇವರಿಗೆ ಗೊತ್ತು, ನಾವು ತಿಳಿದು ತಪ್ಪು ಮಾಡಿದ್ದೇವೋ, ತಿಳಿಯದೆ ತಪ್ಪು ಮಾಡಿದ್ದೇವೋ, ಬೇಕಂತ ಮಾಡಿದ್ದೇವೋ, ಬೇಡ, ಇದೆಲ್ಲವೂ ದೇವರಿಗೆ ಗೊತ್ತು. ಅಕ್ಸೆಪ್ಟ್ ಮಾಡ್ರಿ, ಒಪ್ಕೊಳ್ರಿ, ಅಡ್ಮಿಟ್ ಆಗ್ರಿ, ದೇವರೇ ಎಂಬುದಾಗಿ ಹೇಳ್ರಿ. ಇಷ್ಟು ಸಾಕು ದೇವರು ನಿಮ್ಮ ಮೂಲಕ ಚಲಿಸುವುದಕ್ಕೆ. ಆದರೆ ದೇವರ ಸಾನ್ನಿಧ್ಯದಲ್ಲಿ ಬಂದು ಸಹ ದೇವರು ಕೇಳುವ ದೇವರ ಮಾತಿಗೆ ನಾವು ಯಾರಾದರೂ ಅಡಗಿ ಕುಳಿತುಕೊಳ್ಳೋದಾದರೆ ಆದಾಮ ಹವ್ವಳಿಗಾದಂಥ ಸ್ಥಿತಿ ಬರ್ತದೆ. ಅವತ್ತು ಅವರು ಒಪ್ಕೊಬೋದಿತ್ತು. ಅವರು ಅಡಗಿ ಕುಳಿತುಕೊಂಡ್ರು. ಇವತ್ತಿಗೂ ಮನುಷ್ಯರು ಮಾಡ್ತಿರೋ ದೊಡ್ಡ ಅಪಾಯ ಏನು ಗೊತ್ತಾ? ದೇವರ ಮುಂದೆ ಅಡಗಿ ಕುಳಿತುಕೊಳ್ತಕ್ಕೆ ಹೋಗ್ತಾರೆ. ದೇವರ ಮುಂದೆ ಅಡಗಿ ಕುಳಿತುಕೊಳ್ಳೋದು ಬೇಡ ಪ್ರಿಯರೇ. ಆತನು ಒಳ್ಳೆಯ ದೇವರು, ನಮ್ಮನ್ನು ಆತನು ಯಾವ ಕಾರಣಕ್ಕೂ ತಳ್ಳಿ ಬಿಡುವುದಿಲ್ಲ. ದೇವರು ನಾವು ಮಾಡಿದ ಅಪರಾಧಕ್ಕೆ ತಕ್ಕ ಹಾಗೆ ನಮ್ಮನ್ನು ಶಿಕ್ಷಿಸುವುದಾದ್ರೆ ಯಾರಿರ್ತಿದ್ವಿ? ನಾವಿಲ್ಲಿ ಯಾರೂ ಇರ್ತಿರ್ಲಿಲ್ಲ. ಈಸ್ ಅ ಮರ್ಸಿಫುಲ್ ಗಾಡ್. ಕರುಣಾಮಯನು. ಅದರಲ್ಲೂ ಈ ಗ್ರೇಸ್ ಪೀರಿಯಡ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಈ ಕೃಪೆಯ ಕಾಲ ಬಹಳ ವ್ಯತಿರಿಕ್ತವಾಗಿದೆ. ಈ ಬೈಬಲ್
ಇದರಲ್ಲಿರುವಂಥ ದೇವರು ಒಬ್ಬನೇ. ಹಳೆ ಒಡಂಬಡಿಕೆ ಒಬ್ಬ ದೇವರು, ಹೊಸ ಒಡಂಬಡಿಕೆ ದೇವರು ಅಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯ ಉದ್ದೇಶ ಒಂದೇ ಒಂದು, ಮನುಷ್ಯರನ್ನು ರಕ್ಷಿಸುವಂಥದ್ದು. ಆದರೆ ನಾನು ನಿಮಗೆ ದೊಡ್ಡ ಪ್ರಿವಿಲೇಜ್ ಏನು ಗೊತ್ತಾ? ಒಂದು ದಿನವಿತ್ತು, ತಪ್ಪು ಮಾಡಿದರೆ ಇಮ್ಮಿಡಿಯೇಟ್ ಆಗಿ ದೇವರ ಕೋಪ, ತಪ್ಪು ಮಾಡಿದರೆ ಪಾಳಯದಿಂದ ಹೊರಗೆ. ಆದರೆ ಈಗ ಹಾಗಲ್ಲ. ಈ ಕೃಪೆಯ ಕಾಲದಲ್ಲಿ ಇವತ್ತು ನೀನು ಏನು ಮಾಡಿದ್ರು ನಿನ್ನನ್ನು ಅಡಗಿಸಿಟ್ಟು ಆ ಕೃಪೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೆ. ಏನೇ ಮಾಡಿ, ಇವತ್ತು ಅನೇಕರು ಅರ್ಥವಾಗ್ತಿಲ್ಲ, ನಾನು ಏನು ಮಾಡಿದ್ರು ನಡೀತಾ ಇದೆ, ಏನು, ವಾಟ್ ಇಸ್ ದ್ಯಾಟ್? ಇಟ್ಸ್ ಅ ಗ್ರೇಸ್. ಕೃಪೆ ನಿನ್ನನ್ನು ಅಡಗಿಸಿಟ್ಟಂಥದ್ದು. ದೇವರು ಏನಾದರೂ ಆ ಕೃಪೆ ನಿನ್ನ ಮೇಲೆ ತೋರಿಸದಿದ್ರೆ ಹೌ ಕ್ಯಾನ್ ಯು ಎಂಟರ್ ಇಯರ್? ಬರಕ್ಕಾಗಲ್ಲ. ಹೇಗೆ ನಾನು ಯೇಸುವನ ಅಪ್ಪ ಎಂಬುದಕ್ಕೆ ಕರೆಯುವುದಕ್ಕೆ ಸಾಧ್ಯ? ಪ್ರಿಯರೇ, ಒಂದು ಕಾರ್ಯವನ್ನು ನಾನು ತಿರುಗಿ ನಿಮ್ಮ ಬಳಿ ಹೇಳ್ತೇನೆ. ದೇವರ ಮುಂದೆ ಇದ್ದ ಹಾಗೆ ಜೀವಿಸಿರಿ, ಯಥಾರ್ಥವಾಗಿ ಜೀವಿಸಿರಿ. ನಿಮ್ಮ ಬಲಹೀನತೆಯಲ್ಲಿ ಆತ ನಿಮಗೆ ಬಲವನ್ನು ನೀಡ್ತಾನೆ. ಹಲ್ಲೆಲೂಯಾ. ನಿಮ್ಮ ಏಕಾಂಗಿತನದಲ್ಲಿ ಆತ ನಿಮ್ಮ ಸಂಗಡ ಬಿರ್ತಾನೆ. ಒಂದು ಭಾಗದಲ್ಲಿ ಈ ಪ್ರಕಟಣೆ ನೀವು ಹೊಂದಿಕೊಂಡ್ರೆ ನಿಮ್ಮ ಜೀವಿತದ ಎಲ್ಲ ಭಾಗಗಳಲ್ಲಿ ನೀವು ಯಥಾರ್ಥವಾಗಿ ಜೀವಿಸಲು ಆರಂಭಿಸ್ತೀರಿ. ಶಾಲೆಯಲ್ಲಿ ಟೀಚರ್ಸ್ ನೋಡ್ತಿರುವಾಗ ಯಾವ ಮಕ್ಕಳು ಪಕ್ಕದಲ್ಲಿರುವ ಮಗುಗೆ ಚಿಟ್ಟುವುದಿಲ್ಲ? ಅವರ ಪೆನ್ಸಿಲ್ ಕಳ್ಳ ಯಾವಾಗಾದರೂ ಮನೆಯವರೆಲ್ಲ ನೋಡ್ತಿರುವಾಗ ಬಂದು ಕದ್ಕೊಂಡು, ಇಲ್ಲ, ಯಾರು ನೋಡದಿರುವಾಗ. ನಾವು ನಾವು ಮನುಷ್ಯರದು ನಮಗೆ ಎರಡು ಜೀವನ ಇರ್ತದೆ. ಒಂದು ಜನರ ಮುದ್ದಿನ ಒಂದು ಜೀವನ, ಒಂದೊಂದು ಬಾಗಿಲಿನ ಹಿಂದಿನ ಒಂದು ಜೀವನ. ಸಾಮಾನ್ಯವಾಗಿ ಮನುಷ್ಯ ಆಲ್ಮೋಸ್ಟ್ ಆಗಿ ಹೆಚ್ಚಿನ ಮನುಷ್ಯರು ಡಬಲ್ ಮೈಂಡನ್ನೇ ಜೀವನ ಮಾಡುವಂಥದ್ದು. ಅದನ್ನೇ ನಾವು ದೇವರ ಮುಂದೆ ಸಹ ಮಾಡೋದಕ್ಕೆ ಹೋಗ್ತೀವಿ. ಈ ಒಂದು ಸ್ವಭಾವ ನನ್ನನ್ನು ನಿಮ್ಮನ್ನು ಆತ್ಮಿಕವಾಗಿ ಇನ್ನೊಂದು ಹಂತಕ್ಕೆ ದೇವರು ಕರೆದುಕೊಂಡು ಹೋಗೋದಕ್ಕೆ ಅಡ್ಡಿ ಆಗ್ತಾ ಇದೆ. ಎಸ್, ಇಟ್ ಇಸ್ ಅ ವೀಕ್ನೆಸ್. ಅನೇಕ ಬಾರಿ ಹಾಗಾಗಿ ದೇವರ ಮುಂದೆ ಆದರೂ ಇದ್ದ ಹಾಗೆ ನಿಂತ್ಕೊಳ್ರಿ. ಅಲ್ಲಿ ನೀವು ಬಲ ಹೊಂದ್ಕೊಳ್ತೀರಿ. ನಿಮ್ಮ ಬಲಹೀನತೆ ನಿಮ್ಮ ಬಲವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಯಾವ ನಿಮ್ಮ ಬಲಹೀನತೆ ಇದ್ರೂ ದೇವರ ಮುಂದೆ ಬಂದು ನೀನು ಒಪ್ಪಿಕೊಂಡು ನಿಲ್ಲುವಾಗ ಅದು ನಿನ್ನ ಬಲಹೀನತೆ ಆಗುವುದಿಲ್ಲ. ನೀನು ಆ ಭಾಗದಲ್ಲಿ ಬಲವನ್ನು ಹೊಂದಿಕೊಳ್ತಿ. ಸಭೆಯೇ ಈ ದಿನಮಾನಗಳಲ್ಲಿ ಸಭೆ ಬಲ ಹೊಂದಬೇಕಾಗಿದೆ. ಸಭೆ ಬಲ ಹೊಂದದೆ ಈ ಪಟ್ಟಣಕ್ಕೆ ನಿರೀಕ್ಷೆ ಇಲ್ಲ. ಸಭೆ ಬಲ ಹೊಂದದೆ ಈ ಪಟ್ಟಣಕ್ಕೆ ಬಿಡುಗಡೆ ಇಲ್ಲ. ಸಭೆಯನ್ನ ಬಿಟ್ಟು ದೇವರು ಏನನ್ನ ಮಾಡುವುದಿಲ್ಲ. ಈ ಕಾಲಮಾನದಲ್ಲಿ ಎಲ್ಲವನ್ನ ಸಭೆಯ ಅಧೀನಕ್ಕೆ ಕೊಟ್ಟಿದ್ದಾನೆ. ಸಭೆಯೇ ನಾವು ಮಾಡಬೇಕಾದುದು ಇಷ್ಟೇ. ದೇವರು ಯಾಕಾಗಿ ಸಭೆಯನ್ನ, ಸೇವಕರುಗಳನ್ನ ಕೊಟ್ಟಿದ್ದಾನೆ? ನಾವುಗಳು ಆಲಯಕ್ಕೆ ಬಂದಾಗ ನಾವು ಕರ್ತನ ಮುಂದೆ ನಮ್ಮನ್ನು ಬಲಪಡಿಸಿಕೊಂಡು, ನಮ್ಮನ್ನು ಕ್ರಮಪಡಿಸಿಕೊಂಡು, ನಮ್ಮ ಮೂಲಕ ಕರ್ತನು ಮಾಡಲಿಕ್ಕಿರುವ ಕಾರ್ಯಕ್ಕಾಗಿ ಓಡುವುದಕ್ಕಾಗಿ ಸಭೆಯನ್ನು ಕರ್ತನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ವರ್ಷಗಳ ಕಾಲ ಇದ್ದ ಹಾಗೆ ಇರೋದು? ಎಷ್ಟು ವರ್ಷಗಳ ಕಾಲ ಇಲ್ಲಿ ಕುಳಿತುಕೊಂಡಂತ ನಿಮ್ಮೆಲ್ಲರ ಮೂಲಕ ದೇವರಿಗೆ ಮಾಡಲಿಕ್ಕಿರುವ ಒಂದು ಕಾರ್ಯವಿದೆ, ಉದ್ದೇಶವಿದೆ. ಹಲ್ಲೆಲೂಯಾ. ಯಾವಾಗ ನೀವುಗಳು ದೇವರಿಗೆ ಉಪಯೋಗಿಸಲ್ಪಡುವ ವೆಫನ್ಗಳಾಗುವುದಕ್ಕೆ ಸಾಧ್ಯ? ಇವತ್ತು ಅದಕ್ಕೆ ಅಡ್ಡಿಯಾಗುತ್ತಿರುವುದು ಒಂದೇ ಒಂದು ದೇವರ ಮುಂದೆ ಅನೇಕ ಭಾಗಗಳಲ್ಲಿ ನೀವು ಮರೆಯಾಗಿ ಇಟ್ಟಿದ್ದೀರಿ ಅನೇಕ ಕಾರ್ಯಗಳನ್ನು. ಇವತ್ತು ಸಹ ಈ ವಾಕ್ಯ ಭಾಗಗಳನ್ನು ನೀವು ಕೇಳಿಸಿಕೊಳ್ಳುತ್ತಿರುವಾಗಲೇ ನಿಮ್ಮ ಜೀವಿತದ ಯಾವ ಭಾಗದಲ್ಲಿ ದೇವರ ಆತ್ಮನು ಚಲಿಸುವುದಕ್ಕೆ ನೀನು ಅಡ್ಡಿಪಡಿಸ್ತಾ ಇದೆಯೋ, ಓಪನ್ ಯುವರ್ ಸೆಲ್ಫ್. ಇನ್ನು ಸಹ ಹೃದಯದಲ್ಲಿ ನಿನಗೆ ಜಲಸಿ ಇದೆಯಾ? ಇನ್ನು ಸಹ ನಿನ್ನ ಹೃದಯದಲ್ಲಿ ಯಾರನ್ನಾದರೂ ಕ್ಷಮಿಸದೆ ಆ ಒಂದು ಸ್ವಭಾವ ಇದೆಯಾ? ಇನ್ನು ಸಹ ಲೋಕದ ಗ್ರೀಡಿನೆಸ್, ಹಣದ ಆಸೆ, ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶಾರೀರಿಕವಾದ ದುಷ್ಟ ಸ್ವಭಾವಗಳನ್ನು ತುಂಬಿಕೊಂಡಿದೆಯಾ? ಆ ಭಾಗದಲ್ಲಿ ದೇವರ ಆತ್ಮನಿಗೆ ಅಲೋ ಮಾಡು. ಎಸ್ ಲಾರ್ಡ್, ಇಟ್ ಇಸ್ ಮೈ ವೀಕ್ನೆಸ್. ಒಂದು ಮಾತು ಸಾಕು. ಲಾರ್ಡ್, ಐ ನೀಡ್ ಯುವರ್ ಹೆಲ್ಪ್. ಒಂದು ಮಾತು ಸಾಕು. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಕೃಪೆ ಸುರಿಯಲ್ಪಡ್ತದೆ. ದೇವರ ಸನ್ನಿಧಿಗೆ ಬಂದು ದೇವರ ಸನ್ನಿಧಿಯಿಂದ ಹಿಂತಿರುಗಿ ಹೋಗುವಾಗ ಯಾವ ವ್ಯಕ್ತಿಯು ಬಲಹೀನನಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹೇಗೆ ನಿರಂತರವಾಗಿ ಅದೇ ಪಾಪ ಸ್ವಭಾವಗಳು, ಹೇಗೆ ನಿರಂತರವಾಗಿ ಅದೇ ಬಲಹೀನತೆಗಳು, ಯಾಕೆ ನಿರಂತರವಾಗಿ ಅಡಿಕ್ಷನ್ನಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ? ಆ ಭಾಗದಲ್ಲಿ ದೇವರಿಗೆ ನಿರಂತರವಾಗಿ ಆಲಯಕ್ಕೆ ಬಂದಾಗ ಪ್ರತಿ ಬಾರಿ ವಾಕ್ಯ ಮಾತನಾಡ್ತದೆ. ಫೇಸ್ಬುಕ್, ಯೂಟ್ಯೂಬ್, ಟಿವಿಗಳನ್ನು, ಸುವಾರ್ಥ ಮಾಧ್ಯಮಗಳನ್ನು ಕೇಳಿಸಿಕೊಳ್ಳುವಾಗ ಅನೇಕ ಸೇವಕರಿಂದ ದೇವರು ಹಾಕ್ತಾ ಇದ್ದಾನೆ. ಆದರೆ ಆ ಭಾಗದಲ್ಲಿ ನಾವು ಅಡಗಿಸಿಟ್ಟುಕೊಂಡಿದ್ದೇವೆ. ಹಾಗಳರಿಗೆ ಕೇಳಿದ ಹಾಗೆ ಇಲ್ಲಿ ನಿಮ್ಮನ್ನ ದೇವರು ಇವತ್ತು ಕೇಳುವಾಗ ಹಾಗಳ ಭಾಗ ಅದಾಗಿತ್ತು. ಆಕೆ ಹೆಮ್ಮೆಯಾಗಿತ್ತು, ಆಕೆ ಅವಿಧೇಯತೆ ಆಗಿತ್ತು. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಭಾಗದಲ್ಲಿ ದೇವರು ನಿಮ್ಮನ್ನು ನೋಡಿ ಕೇಳುವಾಗ, ಎಸ್ ಜೀಸಸ್, ಎಸ್ ಲಾರ್ಡ್, ನನಗೆ ಈ ಭಾಗದಲ್ಲಿ ನಿನ್ನ ಕೃಪೆ ಬೇಕು, ನನ್ನನ್ನು ಕ್ರಮಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ನೀನು ಹೇಳುವುದಾದರೆ ಆಗ ಮಾತ್ರವೇ ನೀನು ಈ ರೀತಿಯಾದಂಥ ಆತನ್ನು ಹೇಳಕ್ಕೆ ಸಾಧ್ಯ. ನನ್ನ ದೇವರು ನನ್ನ ನೋಡ್ತಾ ಇದ್ದಾನೆ. ಪ್ರಿಯರೇ, ದೇವರ ಆತ್ಮ ನಿಮ್ಮನ್ನು ಮುಟ್ಟದೆ ನಿಮ್ಮ ಹಾರ್ಟ್ ಓಪನ್ ಆಗಲ್ಲ. ಅವತ್ತು ಪೇತ್ರನ ಪ್ರಸಂಗ
ಯಾರು ಅಲ್ಲಿ 3,000 ಮಾತ್ರ ಅಲ್ಲ, ದೇರ್ ಇಸ್ ಅನ್ಕೌಂಟೆಡ್ ಆಫ್ ಥೌಸಂಡ್ಸ್ ಆಫ್ ಪೀಪಲ್. 10, 20, 50,000 ಲಕ್ಷ ಜನ ಇದ್ದಿರಬಹುದು ಅಲ್ಲಿ. ಆ 3,000 ಜನರಿಗೆ ಮಾತ್ರ ಅದು ಅಲಗು ನೆಟ್ಟಂತಾಯ್ತು. ಇವತ್ತು ಇಲ್ಲಿ ಇಷ್ಟು ಜನ ಇದ್ದೇವೆ, ಯಾರಿಗೆ ಈ ದೇವರ ಆತ್ಮನ ಸ್ವರವು ಕೇಳ್ತದೋ ಅವರಿಗೆ ಮಾತ್ರವೇ ಇದು ಅಲಗು ನೆಟ್ಟಂತಾಗುವುದು, ಅವರಿಗೆ ಮಾತ್ರವೇ ಈ ವಾಕ್ಯವು ಬಿಡುಗಡೆಯನ್ನು ಕೊಡುವಂಥದ್ದು. ಹಲ್ಲೆಲೂಯಾ. ಸಭೆ ಎಷ್ಟು ಬಾರಿ ನಾವು ಬಂದ ಹಾಗೆ ಹಿಂತಿರುಗಿ ಹೋಗುವಂಥದ್ದು. ಇವತ್ತು ನಾವು ಬಂದ ಹಾಗೆ ಹಿಂತಿರುಗಿ ಹೋಗುವುದು ಬೇಡ. ಇಲ್ಲಿಂದ ಹೋಗೋದ್ರೊಳಗಾಗಿ ದೈವಿಕವಾದ ಎನ್ಕೌಂಟರ್ ನಮಗಾಗಲಿ, ದೈವಿಕವಾದ ಬಲ ನಮ್ಮ ಮೇಲೆ ಬಲವಾಗಿ ಸುರಿಸಲ್ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡದಿರುವುದಕ್ಕೆ ಇರುವಂತ ನಮ್ಮ ಸ್ವಭಾವವೇ ಸ್ಟಬರ್ನೆಸ್, ಆ ಮೊಂಡುತನ ನಮಗೆ ಬೇಡ. ನಮ್ಮನ್ನು ತಗ್ಗಿಸಿಕೊ, ನಾನು ಈಗಾಗಲೇ ಹೇಳಿದ್ನಲ್ಲ, ಅಹಂಕಾರ, ಅಹಮ್ಮು, ನಾನು ದೊಡ್ಡವನು, ನಾನು ಹೆಚ್ಚಿನವನು ಎಂಬುದಾಗಿ ಯಾವ ಒಬ್ಬ ವಿಶ್ವಾಸಿ, ಯಾವ ಒಬ್ಬ ವ್ಯಕ್ತಿ ಹೇಳಿಕೊಂಡ್ರೆ ಆತನ ಎಂದಿಗೂ ದೇವರ ದಯೆಗೆ ಪಾತ್ರನಾಗಲ್ಲ. ಯಾವ ಭಾಗದಲ್ಲಿ ನಾವು ಯಾರು ಸಹ ಹೆಚ್ಚಿನವರಲ್ಲ. ದಿನ ಕಳೆದ ಹಾಗೆ ನಾವು ಕರ್ತನ ಹತ್ತಿರ ಹೋಗುತ್ತಿರುವವರು. ಯೇಸುವೆ ತಗ್ಗಿಸಿಕೊಂಡು ಪಾದ ತೊಳೆದಿರುವಾಗ ನಾವು ಎಲ್ಲಿಯವರು? ನಮಗಂತೂ ನಿಮಗಿಂತ ಹೆಚ್ಚು ದೀನತೆ ನಮಗೆ ಬೇಕು ಸೇವಕರುಗಳು. ಅನೇಕ ಬಾರಿ ಕೆಲವು ಸೇವಕರುಗಳ ಭಾವನೆಗಳು, ಸ್ವಭಾವಗಳು ನಮಗೆ ಇಷ್ಟ ಆಗಲ್ಲ. ಆಕ್ಚುಲಿ ವಿ ಆರ್ ದ ರೋಲ್ ಮಾಡೆಲ್ಸ್. ನಿಮ್ಮ ಸೇವಕ ನನಗೆ ಗೊತ್ತು, ಆ ಭಾಗದಲ್ಲಿ ದೇವರವರಿಗೆ ಕೃಪೆ ಕೊಟ್ಟಿದ್ದಾರೆ. ಇವತ್ತು ನಿಮ್ಮನ್ನು ನಾನು ಉತ್ತೇಜಿಸ್ತಾ ಇದ್ದೆ. ಯಾವ ಭಾಗದಲ್ಲಿ ಅನೇಕ ವಿಚಾರಗಳಿದೆ. ಯು ನೋ ದಟ್, ನಿಮಗೆ ಗೊತ್ತಿದೆ. ದ್ವೇಷ, ಹೊಟ್ಟೆ ಕಿಚ್ಚು, ಚಾಡಿ ಮಾತು, ಕ್ಷಮಿಸದಿರುವಂಥ ಮನಸ್ಸು, ಯಾವುದಾದ್ರೂ ಶಾರೀರಿಕ ಯಾವ ಭಾಗದಲ್ಲಿ ಆಗಲಿ, ಇವತ್ತು ದೇವರು ನಿನ್ನನ್ನು ಕೇಳುವುದಾದ್ರೆ ದೇವರಿಗೆ ಒಪ್ಪಿಕೋ. ದೇವರು ಕೃಪೆಯನ್ನು ಕೊಡ್ತಾನೆ. ಆ ನಂತರ ಹಾಗಳಿಗೆ ಹೇಳಿದಾಗೆ ನಿನ್ನ ಮೇಲೆ ನುಡಿಯಲ್ಪಟ್ಟ ವಾಗ್ದಾನಗಳದು ಕ್ರಿಯಾರೂಪಕ್ಕೆ ಬರ್ತದೆ. ಮಗನೇ, ಮಗಳೇ, ನಿನ್ನ ಮೇಲೆ ನನಗೊಂದು ಉದ್ದೇಶವಿದೆ, ನಿನ್ನ ಮೂಲಕ ನನಗೆ ಮಾಡಲಿಕ್ಕೆ ಕಾರ್ಯವಿದೆ. ಆ ಮಾರ್ಗವು ಓಪನ್ ಆಗ್ತದೆ. ಇವತ್ತು ನೀನು ದೇವರ ಸ್ವರಕ್ಕೆ ಕಿವಿಗೊಡುವುದಾದ್ರೆ ನಿನ್ನ ಮೂಲಕ ಮಹಿಮೆಯ ಕಾರ್ಯ ನಡೆಯುತ್ತದೆ. ಹಲ್ಲೆಲೂಯಾ. ಒಂದು ಭಾಗದಲ್ಲಿ ಯಾವೊಬ್ಬ ದೇವರ ಮಗು, ಯಾವೊಬ್ಬ ವಿಶ್ವಾಸಿ ನನ್ನ ದೇವರು ಎಲ್ರೋಹಿ ಎಂಬ ಪ್ರಕಟಣೆ ಹೊಂದ್ಕೊಳ್ತಾನೋ ಆಪ್ತನು ದೇವರ ಮುಂದೆ ಓಪನ್ ಆಗಿರ್ತಾನೆ. ತಪ್ಪು ಮಾಡಿದ್ರು ದೇವರ ಮುಂದೆ ಸ್ವಾಮಿ ನನಗೆ ಕೃಪೆ ತೋರಿಸಿ ಎಂಬುದಾಗಿ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಇವತ್ತು ಈ ಪ್ರಕಟಣೆಯನ್ನು ಹೊಂದಿಕೊಂಡ್ರೆ ಈ ವಾರವೆಲ್ಲ, ನಿನ್ನ ಜೀವನ ಪರ್ಯಂತವೆಲ್ಲ ನೀನು ಹೋಗಿ ಕೈ ಹಾಕಿ ಮಾಡುವ ಕೆಲಸದಲ್ಲಿ ನೀನು ಮೋಸ ಮಾಡೋಕ್ಕೆ ಆಗಲ್ಲ. ಹೇಗೆ ಮಾಡೋಕ್ಕೆ ಸಾಧ್ಯ? ದೇವರು ನೋಡ್ತಿದ್ದ. ಅದಕ್ಕೆ ನಾವು ನೋಡ್ರಿ, ಹೆಚ್ಚಿನ ಭಾಗದಲ್ಲಿ ನಮ್ಮ ವಿಶ್ವಾಸಿಗಳು ದೇವಜನರಿಗೆ ಯಾವುದಾದ್ರೂ ಕಂಪ್ನಿಯಲ್ಲಿದ್ರೆ ಯಾಕೆ ರೆಸ್ಪೆಕ್ಟ್? ನಮಗೆ ಮೋಸ ಮಾಡೋಕ್ಕಾಗಲ್ಲ. ಸೌಕಾರ ನೋಡ್ತಾನೆ ಎಂಬುದಾಗಿ ನಾವು ಕೆಲಸ ಮಾಡುವವರಲ್ಲ, ಆ ಸೌಕಾರ ನೋಡ್ತಾನೆ ಎಂಬುದಾಗಿ ನಾವು ಕೆಲಸ ಮಾಡುವವರು. ಹೆಚ್ಚು ನಾವ್ಯಾರು ಕಳ್ಳತನ, ವಂಚನೆ, ಅನ್ಯಾಯ ಮಾಡುವುದಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಈ ಅರಿವು ನಿಮಗಿದೆ, ನಮಗಿದೆ. ಇವತ್ತು ತಿರುಗಿ ನಾನು ನಿಮ್ಮನ್ನ ಈ ಒಂದು ಪ್ರಕಟಣೆಯಾಗಿ ಮಾರ್ಪಡಲಿ ಎಂಬುದಾಗಿ ಹೇಳ್ತೇನೆ. ಎಸ್, ನಮಗೊಂದು ಕಾನ್ಷಿಯಸ್ ಇದೆ. ಆದರೆ ಈ ರೆವಲ್ಯೂಷನ್ ಅನ್ನು ನಾನು ನೀವು ಹೊಂದಿಕೊಂಡ್ರೆ ನನ್ನ ದೇವರು ನನ್ನನ್ನು ನೋಡ್ತಾ ಇದ್ದಾನೆ. ಒಂದು ಭಾಗದಲ್ಲಿ ನನ್ನ ಜೀವಿತ ಎಂದಿಗೂ ಅದು ದಾರಿ ತಪ್ಪುವುದಿಲ್ಲ. ಇನ್ನೊಂದು ಭಾಗದಲ್ಲಿ ಈ ದಿನಮಾನಗಳಲ್ಲಿ ಅನೇಕರಲ್ಲಿರುವ ಸ್ಟ್ರಗಲ್ ಏನು ಗೊತ್ತಾ? ಲೋನ್ಲಿನೆಸ್. ಅಯ್ಯೋ, ನನ್ನೊಂದಿಗೆ ಯಾರೂ ಇಲ್ಲವಲ್ಲ, ಅಯ್ಯೋ ನನ್ನನ್ನು ನೋಡುವವರಿಲ್ಲವಲ್ಲ, ಅಯ್ಯೋ ನನ್ನ ಕಣ್ಣೀರನ್ನು ಯಾರ ಬಳಿ ಹೇಳ್ಕೊಳ್ಳಿ. ಈ ರೀತಿ ಅನೇಕರಿಗಿದೆ. ಅವರಿಗೂ ಸಹ ಪರಿಹಾರ ಇದೇ ಪ್ರಕಟಣೆ. ಒಂದು ಬಾರಿ ನೀವು 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ, ಅಲ್ಲಿ ಈ ಎಲಿಯ ದೇವರಿಗಾಗಿ ಬಲವಾದ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ಈತನೊಳಗೆ ಭಯ, ಮರಣ ಭಯ. ಈತನು ಏಕಾಂಗಿತನಕ್ಕೆ ಒಳಗಾಗ್ತಾನೆ. ನೀವು ನೋಡ್ರಿ, ಎಲ್ಲಿನ ಟೋಟಲ್ ನೀವು 3ನೇ ವಾಕ್ಯದ ನಂತರ ಹೋಗುವುದಾದ್ರೆ ಆತನ ಏಕಾಂಗಿತನ, ಆತನ ಭಯ, ಆತನ ಸ್ಟ್ರಗಲ್ಗಳನ್ನು ನಾವಲ್ಲಿ ಕಾಣ್ತೇವೆ. ಆ ಪ್ರತಿಯೊಂದು ಹಂತದಲ್ಲೂ ಎಲಿಯನ್ನು ಭಯ ಪಡುತ್ತಿರುವಾಗ ದೇವರು ಆತನನ್ನು ಕೈ ಬಿಡಲ್ಲ. ಆತನು ಬಳಲಿ ಹೋದಾಗಲೂ ದೂತನನ್ನು ಕಳಿಸಿ ಆತನಿಗೆ ಆಹಾರ ಕೊಡ್ತಾನೆ. ಆತನು ರಾತ್ರಿ ಮಲಗಿದ ನಂತರ ತಿರುಗಿ ಎಬ್ಬಿಸಿ ಆಹಾರವನ್ನು ಕೊಡ್ತಾನೆ. ಈ ರೀತಿಯಾಗಿ ಆತನನ್ನು ಬಲಪಡಿಸಿ ನಡೆಸಿದ ನಂತರವೂ ಎಲಿಯನು ಹೋಗಿ ಒಂದು ಗುಹೆ ಒಳಗೆ ಸೇರಿಕೊಳ್ತಾನೆ. ಅಲ್ಲಿ ಸಹ ದೇವರು ಬಿಡುವುದಿಲ್ಲ. ಎಲಿಯನನ್ನು ಕರೆದು ಮಾತನಾಡಿ ಬಲಪಡಿಸಿ ಹೊರಗಡೆ ಕರ್ಕೊಂಡ್ಬರ್ತಾನೆ. ಹಲ್ಲೆಲೂಯಾ. ಈ ನಮ್ಮ ದೇವರು ನಮ್ಮ ಎಲ್ಲ ಸ್ಥಿತಿಗಳನ್ನು ನೋಡ್ತಾ ಇರ್ತಾನೆ. ಇದೇ ಎಲಿಯ ದೇವರ ಮಹಿಮೆಯ ಕಾರ್ಯಗಳನ್ನು ಕಂಡು ಸಹ ಯಾಕೆ ಭಯಪಟ್ಟ? ಆತನು ಈ ಅರಿವಿನಲ್ಲಿ ನಿಲ್ಲುವುದಕ್ಕೆ ಅವತ್ತು ಸ್ಟ್ರಗಲ್ ಆಗಿರಬಹುದು. ನಮ್ಮ ದೇವರು ನಮ್ಮ ಎಲ್ಲ ಸ್ಥಿತಿಗಳನ್ನು ನೋಡ್ತಾ ಇರ್ತಾನೆ. ಇನ್ನೊಂದು ಬಹಳ ಸುಂದರವಾದ ವಾಕ್ಯ ಭಾಗವನ್ನು ನಾನು ನಿಮಗೆ ತೋರಿಸ್ತೇನೆ. ಲೂಕನು ಬರೆದ ಸುವಾರ್ತೆ
22ನೇ ಅಧ್ಯಾಯ 61ನೇ ವಾಕ್ಯ. ದಯಮಾಡಿ ಯಾರಾದರೂ ಒಬ್ರು ಓದ್ರಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 61ನೇ ವಾಕ್ಯ. ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ಸಾಕು. ಈ ವಾಕ್ಯದ ಹಿನ್ನೆಲೆ ನಿಮಗೆಲ್ಲ ಗೊತ್ತಿದೆಯಲ್ಲ. ನಾವು ಖಾಲಿ ಪೇತ್ರ ಅಲ್ಲಗಳೆದ ಎಂಬುದಾಗಿ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೀವಿ. ಇಲ್ಲಿ ಪೇತ್ರ ಅಲ್ಲಗಳೆದ ವಿಚಾರವಲ್ಲ, ಅಲ್ಲಿ ನಿಮ್ಮನ್ನು ಹಾಕ್ಕೊಳ್ರಿ. ಇಲ್ಲೇ ನಾವು ಇಷ್ಟು ಜನ ಇದ್ದೀವಿ. 500,000 ಜನ ಬಂದ್ರು ಅಂತ ತಿಳ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಹೇಗೆ? ಎಲ್ಲರೂ ದಿಕ್ಕಪಾಲಾಗಿ ಓಡ್ತೇವೆ, ನಿಲ್ಲುವುದೂ ಇಲ್ಲ. ಮಾಸ್ಟರ್ ಒಟ್ಟಿಗೆ ಒಬ್ಬರು ಸಹ ಅವತ್ತು ಯೇಸು ಸ್ವಾಮಿ ಒಟ್ಟಿಗೆ ಅವನು ನಿತ್ತವನು. ಬಟ್ ದೇರ್ ಇಸ್ ಅ ಫಿಯರ್. ಎನಿ ಟೈಮ್ ಆತನನ್ನು ಕೊಲ್ಲಬಹುದು. ಎನಿ ಟೈಮ್ ಆತನಿಗೆ ದಟ್ಸ್ ಅ ಸಿಚುವೇಶನ್. ಪೇತ್ರನು ಮಹಾನ್ ಭಯದಲ್ಲಿರುವಂತ ಸ್ಥಿತಿ ಅದು. ಪೇತ್ರನು ದೊಡ್ಡ ಆತಂಕದಲ್ಲಿರುವಂತ ಸ್ಥಿತಿ ಅದು. ಒಬ್ಬ ಸ್ತ್ರೀಯ ಮುಂದೆ. ಇದು ಪೇತ್ರ ಇಸ್ ನಾಟ್ ಎ ಸಿಂಪಲ್ ಮ್ಯಾನ್. ನಿಮ್ಗೆ ಗೊತ್ತಿದೆ, ಪೇತ್ರನು ಫಸ್ಟು ಕತ್ತಿಯನ್ನು ಹಿಡಿದು ಆ ರೋಮನ್ ಸೈನಿಕನ ಕಿವಿಯನ್ನು ಈಸ್ ಧೈರ್ಯಶಾಲಿ ಪೇತ್ರ. ನೀವು ಇಡೀ ಪೇತ್ರನ ಚರಿತ್ರೆ ನೋಡುವಾಗ ಅಂಜುಪುರಕನಲ್ಲ ಪೇತ್ರ. ದಟ್ ಇಸ್ ಅ ಸಿಚುವೇಶನ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ನಾವು ಅನೇಕ ಬಾರಿ ಏನು ಮಾಡ್ತೀವಿ ಅಂದರೆ ನಮ್ಮನ್ನು ನಾವು ಅವಲೋಕಿಸಿಕೊಳ್ಳಲ್ಲ. ಯಾವಾಗಲೂ ನಾವು ಯಾಕೆ ದೂರ್ತೀವಿ? ನಾವು ನಮ್ಮನ್ನ ಸ್ಥಿತಿಯಲ್ಲಿ ನೋಡಲ್ಲ. ನಾವು ಇವತ್ತು ಒಬ್ಬರ ಬಗ್ಗೆ ದೂರಿದ್ರೆ ಅದೇ ಸ್ಥಿತಿ ನನಗೆ ಬರ್ತದೆ ಎಂಬುದಾಗಿ ನಾನು ಯೋಚಿಸುವುದಿಲ್ಲ. ನೀವು ಪ್ರತಿ ಬಾರಿಯೂ ಪರಿಸ್ಥಿತಿಯನ್ನು ಅಪ್ಲಿಕೇಶನ್ ಮಾಡಿಕೊಳ್ಳುವಾಗ ನಿಮ್ಮನ್ನು ನೀವು ಕ್ರಮ ಪಡ್ಕೊಳ್ತೀರಿ. ಇಲ್ಲಿ ನೋಡ್ರಿ, ಪೇತ್ರನ ಸ್ಥಿತಿ ಬಹಳ ಗಂಭೀರವಾಗಿದೆ. ಅವನೊಂದಿಗೆ ಯಾರೂ ಇಲ್ಲ ಅಲ್ಲಿ. ಭಯ, ಜೀವ ಭಯ, ಮರಣ ಭಯದಲ್ಲಿ ಪೇತ್ರನಿದ್ದಾನೆ. ತನ್ನ ಜೀವದ ಒಡೆಯನನ್ನು ಶಪಿಸ್ತಾ ಇದ್ದಾನೆ. ಬೇಕಂತಲ್ಲ, ನನ್ನ ಪ್ರಕಾರ ಪೇತ್ರನು ಯೇಸುವನ ಬಹಳ ಪ್ರೀತಿ ಮಾಡುವ ವ್ಯಕ್ತಿ. ಬಹಳ ಪ್ರೀತಿ. ಗೊತ್ತಿದೆಯಲ್ಲ ಪೇತ್ರನ ಚರಿತ್ರೆ. ಕೊನೆಯದಾಗಿ ಆತನು ಯೇಸುವಿಗಾಗಿ ಪ್ರಾಣ ಕೊಡುವಾಗ ಶಿಲುಬೆಗೆ ಹಾಕ್ತಾರೆ ಪೇತ್ರನನ್ನ. ಏನು ಹೇಳ್ತಾನೆ ಗೊತ್ತಾ ಅವನು? ಅಯ್ಯೋ, ನನ್ನ ಗುರುವಿನ ಹಾಗೆ ನನ್ನನ್ನು ಶಿಲುಬೆಗೆ ಹಾಕಬೇಡ್ರಿ, ನನ್ನ ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕ್ರಿ. ದೇವರಿಗಾಗಿ ತ್ಯಾಗಮಯವಾಗಿ ಜೀವಿಸಿದವರೇ ಅವರು. ಆದರೆ ದರ್ ಇಸ್ ಸಿಚುವೇಶನ್, ಆ ಪರಿಸ್ಥಿತಿಯದು. ಆ ಪರಿಸ್ಥಿತಿಯಲ್ಲಿ ಏಕಾಂಗಿತನ, ಯಾರೂ ಇಲ್ಲ. ತಾವು ನಂಬಿದಂಥ ಗುರುವನ್ನು ಹಿಡಿದುಕೊಂಡು ಹಿಂಸಿಸ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ, ಇಂಥ ಭಯದಲ್ಲಿ, ಇಂಥ ನಡುಕಿನಲ್ಲಿ, ಇಂಥ ಆತಂಕದಲ್ಲಿ ಪೇತ್ರನು ನಿಂತಿರುವಾಗ ಅಲ್ಲಿ ಏನಾಗ್ತಾ ಇದೆ? ಹೇಗೆ ಪೇತ್ರನು ಬಲ ಹೊಂದಿದ? ಹೇಗೆ ಪೇತ್ರನು ಧೈರ್ಯ ಹೊಂದಿದ? ಯೇಸು ಆತನನ್ನು ದೃಷ್ಟಿಸಿ ನೋಡುವಾಗ, ಯಾವಾಗ ಯೇಸುವಿನ ದೃಷ್ಟಿ ಪೇತ್ರನ ಮೇಲೆ ಬೀಳ್ತದೋ, ಯಾವಾಗ ಯೇಸುವಿನ ದೃಷ್ಟಿ ಪೇತ್ರನ ಮೇಲೆ ಬೀಳ್ತದೆ, ಈಗಾಗಲೇ ದೇರ್ ಇಸ್ ಅ ಪ್ರಾಪಸಿ. ಯೇಸು ಸ್ವಾಮಿ ಹೇಳಿದ ಮೇಲೆ ಕಾರ್ಯಗಳು ನಡೆಯಲೇಬೇಕು. ಕೋಳಿ ಕೂಗುದ್ರೊಳಗಾಗಿ 3 ಬಾರಿ ನನ್ನ ಅಲ್ಲಗಳಿತಿ. ಈಗಾಗಲೇ ಆತನು 3ನೇ ಬಾರಿ ಅಲ್ಲಗಳಿವಾಗ ಕೋಳಿ ಕೂಗ್ತಾ ಇದ್ದೆ. ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ನಿಮಗೊಂದು ಆತ್ಮಿಕ ಪ್ರಕಟಣೆಯನ್ನು ನಾನು ಇವತ್ತು ಹೇಳ್ತೇನೆ. ಇಲ್ಲಿ ಕುಳಿತಿರುವ ನಿಮಗೆಲ್ಲರಿಗೂ ಅನೇಕ ಈ ಜೀವವುಳ್ಳ ವಾಕ್ಯಗಳು ನಿಮ್ಮ ಹೃದಯದ ಅನೇಕ ವಾಕ್ಯಗಳು ಇಲ್ಲಿ ನಿಮಗೆ ಕಂಠಪಾಠ ಗೊತ್ತಿದೆ. ಅವತ್ತು ಪೇತ್ರನ ಒಳಗೆ ವಾಕ್ಯ ಬಿತ್ತು. ಆದರೆ ಯಾವಾಗ ಪೇತ್ರ ಹಿಂತಿರುಗಿ ಯೇಸುವನ್ನು ನೋಡ್ತಾನೋ, ಇನ್ನೊಂದು ವಿಚಾರ, ಯೇಸು ಆ ಕ್ಷಣದಲ್ಲಿ ಮಾತ್ರ ನೋಡ್ತಿದ್ದದಲ್ಲ. ನನ್ನ ಪ್ರಕಾರ ತನ್ನ ಮಗನು ಹಾದು ಹೋಗುವ ಎಲ್ಲ ಸ್ಥಿತಿಯನ್ನು ಯೇಸು ನೋಡ್ತಾನೆ ಇರ್ತಾನೆ. ಬೈಬಲ್ ಅನೇಕ ಭಾಗಗಳಲ್ಲಿ ಹೇಳ್ತದೆ. ನೀವು ಒಂದು ವಾಕ್ಯವನ್ನು ಓದ್ರಿ, ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 16ನೇ ವಾಕ್ಯ. ಯೆಶಾಯ 49:16. ನಾನಾದರೆ ನಿನ್ನನ್ನು ಮರೆಯೇ, ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಹಲ್ಲೆಲೂಯಾ. ಹಾಗಿರುವಾಗ ದೇವರು ಮರೆಯಲು ಸಾಧ್ಯನಾ? ನನ್ನನ್ನ ತನ್ನ ಅಂಗೈಯಲ್ಲಿ ಚಿತ್ರಿಸಿಟ್ಕೊಂಡಂತ ದೇವರು ನೀವು ನಾನು ಹಾದು ಹೋಗುವ ಪರಿಸ್ಥಿತಿಯನ್ನು ನೋಡದೇ ಇರ್ತಾನ? ಪೇತ್ರನು ಅವತ್ತು
ಹಾದು ಹೋಗುತ್ತಿರುವ ಆ ಭಯ, ಒಬ್ಬೊಬ್ಬ ಸ್ತ್ರೀಯ ಮುಂದೆ ಆತನು ಯೇಸುವನ್ನು ಅಲ್ಲಗಳೆಯುವಾಗಲೂ, ಆತನು ಆ ಚಳಿಯಲ್ಲಿ ನಡುಗುತ್ತಿರುವಾಗಲೂ, ಯಾರು ಹೊಡೆಯುತ್ತಾರೋ ಯಾರು ಕೊಲ್ಲುತ್ತಾರೋ ಎಂಬುದಾಗಿ ನಡುಗುತ್ತಿರು ಎಲ್ಲವನ್ನ ಯೇಸು ನೋಡ್ತಾ ಇದ್ದಾನೆ, ಎಲ್ಲವನ್ನ ಯೇಸು ನೋಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನಗೆ ಈ ಒಂದು ಪ್ರಕಟಣೆ ನೀನು ಹೊಂದಿಕೊಂಡ್ರೆ, ನೋಡ್ರಿ, ಯೇಸು ಸ್ವಾಮಿ ನಿಮ್ಮನ್ನ ನೋಡುತ್ತಾ ಇದ್ದಾನೆಂಬ ಪ್ರಕಟಣೆ ನಿಮಗೆ ಹೊಂದಿಕೊಂಡ್ರೆ, ಇವತ್ತು ನೀನು ಯಾವ ಪರಿಸ್ಥಿತಿಯಲ್ಲಿದ್ರೂ ಭಯಪಡಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತದೆ, ಯೇಸು ಒಂದು ಬಾರಿ ದೃಷ್ಟಿಸಿದ್ರೆ, ಹಾಲೆಲೂಯಾ, ಒಂದು ನೋಟ ಸಾಕು. ಅನೇಕ ಬಾರಿ ಯಾವಾಗ ನಾವು ಬಳಲಿ ಹೋಗುವುದು, ಯಾವಾಗ ನಾವು ಕುಗ್ಗಿ ಹೋಗುವುದು, ಅಯ್ಯೋ ಅಯ್ಯೋ ಯಾಕೆ ಈ ಸಮಸ್ಯೆ, ಅಯ್ಯೋ ಯಾಕೆ ಈ ವ್ಯಾಧಿ, ಇಷ್ಟು ವರ್ಷಗಳ ಕಾಲ ಆರಾಧನೆಗೆ ಹೋಗ್ತಾ ಇದ್ದೇನೆ, ಕಾಣಿಕೆಯನ್ನು ಕೊಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಯಾಕೆ ಎಂಬ ಪ್ರಶ್ನೆ ಯಾಕೆ? ನಿನ್ನನ್ನ ಯೇಸು ನೋಡುತ್ತಿದ್ದಾನೆಂಬ ಅರಿವು ನಿನಗಿಲ್ಲ. ಸಹೋದರ ಸಹೋದರಿ, ಇವತ್ತು ನಿನ್ನೊಳಗೆ ಒಂದು ಆತ್ಮಿಕ ಪ್ರಕಟಣೆಯನ್ನು ಹೊಂದಿಕೊಳ್ಳುವುದಾದ್ರೆ, ಅವತ್ತು ಯೇಸು ಪೇತ್ರನನ್ನು ನೋಡುತ್ತಾನೇ ಇದ್ದ, ಯೇಸು ಪೇತ್ರನನ್ನು ನೋಡುತ್ತಾನೆ ಇದ್ದ. ಆದರೆ ಪೇತ್ರನು ಯಾವಾಗ ಯೇಸುವನ್ನು ನೋಡ್ತಾನೋ, ಯಾವಾಗ ಪೇತ್ರನು ಯೇಸುವನ್ನು ದೃಷ್ಟಿಸುತ್ತಾನೋ, ಆ ಇಮಿಡಿಯೇಟ್ಲಿ ಆತನೊಳಗೊಂದು ಬಲ, ಈಗಾಗಲೇ ಯೇಸು ಹೇಳಿದಂತ ಮಾತು ಆತನೊಳಗಿತ್ತು. ಏನು? 3 ಬಾರಿ ಕೋಳಿ ಕೂಗುದ್ರೊಳಗ ಅಲ್ಲಗಳಿತ್ತಿ, ಅಯ್ಯೋ ಅಯ್ಯೋ ಸ್ವಾಮಿ, ನೀನು ಸತ್ಯವಂತನು, ನೀನು ಎಲ್ಲವನ್ನ ಬಲ್ಲವ. ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಧೈರ್ಯಗೊಂಡು ಹೊರಟು ಹೋದ ಪೇತ್ರ. ಇಲ್ಲಿ ಕುಳಿತುಕೊಂಡಂತ ನಿಮ್ಮನ್ನ ನಾನು ಉತ್ತೇಜಿಸಿ ಹೇಳ್ತಾ ಇದ್ದೇನೆ, ಇವತ್ತು ನಿಮ್ಮ ಸ್ಥಿತಿ ಹೇಗಿರಬಹುದು, ನಿಮ್ಮನ್ನ ಯೇಸು ನೋಡ್ತಿದ್ದಾನೆ. ಇವತ್ತು ನೀನು ಸಾಲದಲ್ಲಿದ್ದೀಯಾ, ಅದು ಯೇಸುಗೆ ಗೊತ್ತಿದೆ. ನೀನು ಯೋಚಿಸಬೇಡ ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ. ಇವತ್ತು ನಿನ್ನ ಕುಟುಂಬದಲ್ಲಿ ಕಷ್ಟಗಳು, ಭಿನ್ನಾಭಿಪ್ರಾಯಗಳಿದೆಯಾ, ದೇವರು ನೋಡ್ತಾ ಇದ್ದಾನೆ. ನಿನ್ನ ಮಕ್ಕಳು ದಾರಿ ತಪ್ಪಿದ್ದಾರಾ, ದೇವರು ನೋಡ್ತಾ ಇದ್ದಾನೆ. ನಿನ್ನ ಭವಿಷ್ಯತ್ತಿನ ಕುರಿತು ಚಿಂತೆ ಇದೆಯಾ, ದೇವರು ನೋಡ್ತಾ ಇದ್ದಾನೆ. ಏಕಾಂಗಿಯಾಗಿ ಅಲಿಯುತ್ತಾ ಇದ್ದೀಯಾ, ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ದೇವರು ನೋಡುತ್ತಾ ಇರೋದಾದ್ರೆ ನಿನಗೆ ಏನು ಆಗುವುದಕ್ಕೆ ಸಾಧ್ಯವಿಲ್ಲ. ಎಲ್ರೋಹಿ ಎಂಬುದಾಗಿ ಅಂದು ಹಾಗರಳು ಹೇಳುವಾಗ, ಈಸ್ ಮೈ ಶಪರ್ಡ್, ಹಾಲೆಲೂಯಾ, ಆ ಕುರುಬನು ನಿನ್ನನ್ನು ನೋಡುತ್ತಿದ್ದಾನೆ. ನಿನಗೆ ವಿರೋಧವಾಗಿ ಯಾವ ದುಷ್ಟ ಶಕ್ತಿಗಳು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇಟ್ ಮೇ ಬಿ ಸಮ್ ಟ್ರೈನಿಂಗ್. ಇವತ್ತು ಇಲ್ಲಿ ಕುಳಿತುಕೊಂಡು, ಯಾಕಂದರೆ ಸಭೆಯಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಅನುಭವ, ಒಬ್ಬರೊಬ್ಬರು ಒಂದೊಂದು ರೀತಿ. ಇಲ್ಲಿ ಕುಳಿತುಕೊಂಡ ಕೆಲವರಿಗೆ ಆರ್ಥಿಕವಾಗಿ ಸಮಸ್ಯೆ ಇಲ್ಲದೆ ಇರಬಹುದು, ಇಲ್ಲಿ ಕುಳಿತುಕೊಂಡ ಕೆಲವರು ಸಾಲದಲ್ಲಿ ಇರಬಹುದು, ಇಲ್ಲಿ ಕುಳಿತುಕೊಂಡಂತ ಕೆಲವರ ಕುಟುಂಬ ಸಂತೋಷದಿಂದ ಇರಬಹುದು, ಇಲ್ಲಿ ಕುಳಿತುಕೊಂಡಂತ ಕೆಲವರ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರಬಹುದು, ಇಲ್ಲಿರುವ ಕೆಲವರ ಮಕ್ಕಳ ಜೀವಿತ ಚೆನ್ನಾಗಿರಬಹುದು, ಕೆಲವರ ಮಕ್ಕಳ ಜೀವಿತ ಚೆನ್ನಾಗಿಲ್ಲದೆ ಇರಬಹುದು. ಆದರೆ ಪ್ರಿಯ ದೇವ ಮಗುವೆ, ಪ್ರಿಯ ದೇವ ಮಗುವೆ, ನಿನಗೊಂದು ಈ ಪ್ರಕಟಣೆ ಇರುವುದಾದ್ರೆ, ನನ್ನ ಯೇಸು ನನ್ನ ಮಗುವನ್ನು ನೋಡ್ತಿದ್ದಾನೆ, ನನ್ನ ಕುಟುಂಬವನ್ನು ನೋಡ್ತಿದ್ದಾನೆ. ಆ ಯೇಸು ನೋಡ್ತಿದ್ದಾನೆಂಬ ಅರಿವು ನಿನ್ನೊಳಗಿರುವಾಗ ನೀನು ಗಲ್ಲಿಬಿಲಿಗೆ ಒಳಗಾಗುವುದಿಲ್ಲ, ನೀನು ಕುಗ್ಗಿ ಹೋಗುವುದಿಲ್ಲ. ಈ ಅನುಭವ ನಿನ್ನನ್ನು ಏನೋ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮಾತ್ರ. ವಿಶ್ವಾಸಿಗಳಿಗೆ ನಾನು ಒಂದು ಕಾರ್ಯವನ್ನು ಹೇಳ್ತೇನೆ. ಒಬ್ಬ ವಿಶ್ವಾಸಿಗೆ ಏನಾದರೂ ಸಿಕ್ನೆಸ್, ರೋಗ, ಯಾಕಂದರೆ ಬೈಬಲ್ನಲ್ಲಿ ಎಲ್ಲೂ ಸಹ ಆ ರೀತಿ ಬೋಧನೆ ಇಲ್ಲ, ಹಾಗಾಗಿ ನಾವು ಹಾಗೆ ಬೋಧನೆ ಮಾಡಬಾರ್ದು. ಯೇಸುವನ್ನ ಕಂಡುಕೊಂಡ ನಂತರ ಚಾಲೆಂಜ್ ಬರಲ್ಲ, ರೋಗ ಬರಲ್ಲ, ಸಮಸ್ಯೆ ನೆವರ್ ಎವರ್. ಬೈಬಲ್ ಆಗಿ ಹೇಳಲ್ಲ. ವಿ ನೋ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಗುಡ್ ಫಾರ್ ದೋಸ್ ಹೂ, ಈ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಎಂಬುದಾಗಿ ಬೈಬಲ್ ಇರ್ತದೆ. ಆ ವಾಕ್ಯದ ಅರ್ಥವೇನು ಗೊತ್ತಾ? ಆಲ್ ಥಿಂಗ್ಸ್ ಎನ್ನುವಾಗ ಲಿಟ್ರಲ್ ಮೀನಿಂಗಲ್ಲಿ ಎವ್ರಿಥಿಂಗ್ ಎಂಬುದಾಗಿ. ಅದಕ್ಕೆ ಪೌಲನು, ನೀವು ಅದಕ್ಕೆ ಮುಂದೆ ಹೋಗಿ ಓದಬೇಕು, ಅದೇ ಅಧ್ಯಾಯದಲ್ಲಿ ಹೇಳ್ತಾ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಖಡ್ಗವೋ, ವ್ಯಾಧಿ, ಏನು, ವಾಟ್ ಮೇ ಬಿ. ವಿಶ್ವಾಸಿಯೇ ನೀನು ಲೋಕದವರ ಹಾಗೆ ಅಲ್ಲ. ಲೋಕದವನಿಗೆ ರೋಗ ಬಂದರೆ ನಿರೀಕ್ಷೆ ಇಲ್ಲ, ಲೋಕದವನಿಗೆ ಸಮಸ್ಯೆ ಬಂದರೆ ನಿರೀಕ್ಷೆ ಇಲ್ಲ. ನಿನಗೆ ನನಗೆ ಅದು ಹಿತಕರವಾಗ್ತದೆ, ಅದು ಅನುಭವ ಆಗ್ತದೆ. ಇವತ್ತು ನೀನು ವ್ಯಾಧಿಯಲ್ಲಿರುವುದಾದ್ರೆ ನಿನಗೊಂದು ಬಿಡುಗಡೆಗೆ ಕ್ಷಣವಿದೆ. ಆ ಬಿಡುಗಡೆ ಹೊಂದಿಕೊಂಡ ನಂತರ ಆ ವ್ಯಾಧಿಯ ನೋವನ್ನು ಅರಿತ ನೀನು ಒಬ್ಬ ವ್ಯಾಧಿಯ ಬಗ್ಗೆ ಕೇಳುವಾಗ ಮೊಣಕಾಲೂರಿ ಪ್ರಾರ್ಥಿಸ್ತೀಯ, ಎದೆ ಬಡಿದುಕೊಂಡು ಪ್ರಾರ್ಥಿಸ್ತೀಯ. ಯಾಕಂದ್ರೆ ಆ ನೋವು ನಿನಗೆ ಗೊತ್ತಿರ್ತದೆ. ಇವತ್ತು ಆರ್ಥಿಕವಾದ ಕಷ್ಟದಲ್ಲಿ ನೀನಿದ್ದೀಯಾ, ದೇವರು ನಿನ್ನನ್ನು ಕೈ ಬಿಡಲ್ಲ. ನಿನ್ನ ನಂಬಿಕೆ ದೃಢವಾಗಿರಲಿ. ಈ ದಿನಮಾನಗಳಲ್ಲಿ ಯಾಕೆ ಅನೇಕ ವಿಶ್ವಾಸಿಗಳು ಶ್ರೀಮಂತರಾಗಿದ್ರು ಇತರರಿಗೆ ಸಹಾಯ ಮಾಡ್ತಿಲ್ಲ? ದೇ ಡೋಂಟ್ ಹ್ಯಾವ್ ರಿಯಲ್ ಅನುಭವಗಳವರಿಗಿಲ್ಲ. ಇವತ್ತು ಅಂತಹ ಅನುಭವಗಳಲ್ಲಿ ಬರುವವರೇ ಸಹಾಯ ಮಾಡುವಂಥದ್ದು. ನಮಗೆ ಕೆಲವು ಕಾರ್ಯಗಳು ನೋಡೋ ಬೇಸರವಾಗ್ತದೆ. ನಾವು ಸಭೆಯನ್ನ, ನಾವು ದೇವರ ಮಕ್ಕಳನ್ನ ಕಾಣುವಾಗ, ಇವತ್ತು ನೀನು ಆರ್ಥಿಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀನಿ, ನಿನ್ನ ಕಣ್ಣು ಮುಂದೆ ಒಬ್ಬನ ಹಸಿವೆಯಲ್ಲಿರುವಾಗ, ನಿನ್ನ ಬ್ಯಾಂಕಿನಲ್ಲಿ ಲಕ್ಷವ ಕೋಟಿ ಇರುವಾಗ ಒಂದು ಆಹಾರವನ್ನು ಕೊಡೋದಕ್ಕೆ ನಿನಗೆ ಮನಸ್ಸಿಲ್ಲದಿದ್ದರೆ, ಇಟ್ ಇಸ್ ನಾಟ್ ಗಾಡ್ಸ್ ಬ್ಲೆಸ್ಸಿಂಗ್ ಅಕಾರ್ಡಿಂಗ್ ಟು ಮೀ. ನನ್ನ ಮಾತು,
ಹಾಗಾಗಿ ಇವತ್ತು ಉತ್ತೇಜಿಸ್ತಾ ಇದ್ದೇನೆ. ಪ್ರಿಯರೇ, ಇಲ್ಲಿ ಕುಳಿತುಕೊಂಡಂತ ನೀವು ಯಾರಾದರೂ ಯಾವುದಾದ್ರೂ ಸಮಸ್ಯೆಲಿದ್ರೆ ಇದು ನಿಮ್ಮನ್ನು ನಾಶ ಮಾಡೋದಕ್ಕಾಗಿ. ದಿಸ್ ಇಸ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಈ ಅನುಭವ ಮುಂದೊಂದು ದಿವಸ ನಿನಗೆ ಆ ಅನುಭವದ ಅದು ನಂಗೆ ಗೊತ್ತಿಲ್ಲ, ಅದು ಹಾಗರೊಳಗೆ ಎಲ್ರೋಹಿ, ಇಸ್ರಾಯೇಲರಿಗೆ ಎಬಿನೇಜರ್, ಅಬ್ರಹಾಮನಿಗೆ ಯೆಹೋವ ಈರೆ, ನಿನ್ನಗೆ ಒಂದು ಅನುಭವದ ಪ್ರಕಟಣೆಯಲ್ಲಿ ಸಿಗ್ತದೆ. ಆ ಪ್ರಕಟಣೆಯಲ್ಲಿ ನಿಲ್ಲುವ ನೀನು ಶ್ರೇಷ್ಠವಾಗಿ ದೇವರಿಗೋಸ್ಕರ ಮಹಿಮೆಯುಳ್ಳವನಾಗಿ ಮಾರ್ಪಡ್ತೀಯ. ಭಯಪಡಬೇಡ. ಇವತ್ತು ನಿನ್ನ ಯಾವ ಸ್ಥಿತಿಯಲ್ಲಿದ್ರು ಒಂದು ಮಾತ್ರ ದೇವರ ಸೇವಕನಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ದೇವರು ನೋಡ್ತಾ ಇದ್ದಾನೆ. ಇವತ್ತು ಇಲ್ಲಿ ಕುಳಿತುಕೊಂಡಂತ ನೀವುಗಳು ಯಾರಾದರೂ ವ್ಯಾಧಿಯಲ್ಲಿದ್ದರೂ ಆ ವ್ಯಾಧಿಯನ್ನ ದೇವರು ನೋಡ್ತಾ ಇದ್ದಾನೆ. ನೀನು ಸಮಸ್ಯೆಯಲ್ಲಿರುವುದಾದ್ರೂ ದೇವರು ನೋಡ್ತಾ ಇದ್ದಾನೆ. ನನಗೊಂದು ಮಾತ್ರ ಗೊತ್ತುಂಟು, ನನ್ನ ಯೇಸು ಸ್ವಾಮಿ ಎಂದಿಗೂ ಸಮೇತನು ತನ್ನ ಮಕ್ಕಳ ವೇದನೆಯನ್ನ ಕಣ್ಣೀರನ್ನ ನೋಡಿ ಸುಮ್ಮನೆ ಅವರನ್ನ ಕೈ ಬಿಟ್ಟು ಹೋದದನ್ನ ಎಂದಿಗೂ ನಾನು ಕಂಡಿಲ್ಲ, ಎಂದಿಗೂ ಕಂಡಿಲ್ಲ. ಆ ವಿಧವೆಯ ಸ್ತ್ರೀಯ ಗೋಳಾಟವನ್ನ ಕಂಡು ಕಷ್ಟ ಕಣ್ಣೀರಿನಿಂದ ಯಾವ ನಿರೀಕ್ಷೆ ಇಲ್ಲದಂತೆ ತನ್ನ ಪತಿಯನ್ನು ಕಳೆದುಕೊಂಡಿದ್ದಂತ ತನ್ನ ಪ್ರೀತಿಯ ಮಗನನ್ನ ಬೆಳೆಸ್ತಾಳೆ. ಯೌವನಸ್ಥನಾಗಿದ್ದಾನೆ, ದುಡಿದು ಸಾಕ್ತಾನೆಂಬ ನಿರೀಕ್ಷೆ ಆಸೆ ಇದೆ. ಆ ಯೌವನಸ್ಥ ಮಗ ಸತ್ತು ಹೋದ. ಆ ಸಂದರ್ಭದಲ್ಲಿ ಆ ವಿಧವೆಯ ಆ ಕಣ್ಣೀರನ್ನ ಯಾರು ಒರೆಸೋದಕ್ಕೆ ಸಾಧ್ಯ? ಆ ಸಂದರ್ಭದಲ್ಲಿ ಆ ಗೋಳಾಟವನ್ನು ನೋಡಿ ಯೇಸು ಅಲ್ಲಿ ಸೂಪರ್ ನ್ಯಾಚುರಲ್ ಹೀರೋ ಆಗುವುದಕ್ಕಾಗಿ ಅಲ್ಲ. ಅನೇಕ ಬಾರಿ ನಾವುಗಳು ಬೇಸರ ಆಗ್ತದೆ. ಈ ಹೀಲಿಂಗ್ ಅಲ್ಲಿ ಮೂವ್ ಆಗುವ ಸೇವಕರಲ್ಲ, ದೇ ಆರ್ ನಾಟ್ ಎ ರ್ಯಾಂಬೋಸ್. ಈ ಹೀಲಿಂಗ್ ಹೇಗಾಗುವಂತ ಔಟ್ ಆಫ್ ಮರ್ಸಿ. ಯೇಸು ಎಲ್ಲೂ ತನ್ನನ್ನು ತೋರಿಸಿಕೊಳ್ಳೋದಕ್ಕೆ ಅದ್ಭುತ ಮಾಡಲಿಲ್ಲ. ಸೋ ಮೆನಿ ಮಿರಕಲ್ಸ್ ಅನೇಕ ಭಾಗಗಳಲ್ಲಿ. ಯಾರಿಗೂ ಹೇಳಬೇಡ, ತನ್ನನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಯೇಸು ಮಾಡಿದಲ್ಲ. ಎಸ್, ಕೆಲವು ಬಾರಿ ಆತನು ದೇವಕುಮಾರ ಎಂಬುದು ಪ್ರಕಟಪಡಿಸುವ ಉದ್ದೇಶಗಳಿದ್ರು. ಯೇಸು ಎಲ್ಲಿಯೂ ತನ್ನ ಹೆಚ್ಚಳಿಕೆಗಾಗಿ ಅಲ್ಲ. ಯೇಸು ಮಾಡಿದ ಅದ್ಭುತಗಳನ್ನು ಆತ್ಮಿಕವಾಗಿ ನೋಡುವಾಗ ಔಟ್ ಆಫ್ ಮರ್ಸಿ, ಔಟ್ ಆಫ್ ಕಂಪ್ಯಾಷನ್ ಆ ವಿಧವೆಯ ಗೋಳಾಟವನ್ನು ಯೇಸುಗೆ ನೋಡಕ್ಕಾಗಲ್ಲ. ಆ ಕನಿಕರದಿಂದ ಚಲಿಸಿ ಆ ಸತ್ತು ಹೋದಂತ ಯೌವನಸ್ಥನನ್ನು ಎಬ್ಬಿಸಿದ. ಹಾಗಿರುವಾಗ ಇವತ್ತು ನಿನ್ನ ಸ್ಥಿತಿಯನ್ನು ನೋಡಿ ಆ ಕರುಣಾಮಯನ ಹಾಗೆ ಮುಂದೆ ಹೋಗ್ತಾನ? ಇಲ್ಲ. ನಿನಗೆ ಬೇಕಾದದ್ದು ಈ ಆತ್ಮಿಕ ಪ್ರಕಟಣೆ, ನಿನಗೆ ಬೇಕಾದಂಥದ್ದು ಈ ದೃಢವಾದ ನಂಬಿಕೆ. ನಾನು ನಂಬಿದ ಯೇಸು ನನ್ನನ್ನು ಬಿಟ್ಟು ಮುಂದೆ ಹೋಗಲ್ಲ. ಧೈರ್ಯವಾಗಿ ಕುಳಿತುಕೋ. ನಿನ್ನ ಮೊಣಕಾಲುಗಳು ಬಲಗೊಳ್ಳಲಿ, ನಿನ್ನ ನಂಬಿಕೆ ಬಲಗೊಳ್ಳಲಿ, ನಿನ್ನ ಪರಿಸ್ಥಿತಿ ಮಾರ್ಪಡ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ನಾವು ಲೋಕದವರ ಹಾಗೆ ಅಲ್ಲ. ನನಗೂ ನಿನಗೂ ನಿರೀಕ್ಷೆ ಇದೆ. ಇವತ್ತು ಇಲ್ಲಿ ಕುಳಿತುಕೊಂಡಂತ ಪ್ರಿಯ ದೇವಜನರೇ, ನಿಮ್ಮ ಅನುಭವಗಳು ಏನೇ ಆಗಿದ್ರು ನನಗೆ ಒಂದು ಮಾತ್ರ ಗೊತ್ತುಂಟು, ನಿಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೊಂದು ಉದ್ದೇಶವಿದೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಇರಬಹುದು, ಆದರೆ ನಿಮ್ಮ ಮೂಲಕವಾಗಿ ದೇವರಿಗೆ ಮಾಡಲಿಕ್ಕೆ ಅವರೊಂದು ಕಾರ್ಯವಿದೆ. ಇಲ್ಲಿ ಕುಳಿತುಕೊಂಡಂತ ನೀವು ಯಾರಾದ್ರೂ ಅಯ್ಯೋ ನನ್ನನ್ನು ನೋಡುವವರು ಯಾರು ಇಲ್ಲ, ನನ್ನ ಕಣ್ಣೀರನ್ನು ಯಾರ ಬಳಿ ಹೇಳಿ, ಈ ನೋವು ಯಾವಾಗ ನನ್ನ ಶರೀರವನ್ನು ಬಿಟ್ಟು ಹೋಗ್ತಿದೆ ಎಂಬುದಾಗಿ ನೀನು ಬಳಲುತ್ತಿರುವುದಾದ್ರೆ ಯೇಸು ನಿನ್ನನ್ನು ನೋಡ್ತಾ ಇದ್ದಾನೆ. ಯೇಸು ನಿನ್ನನ್ನು ನೋಡ್ತಾ ಇದ್ದಾನೆ. ಯೇಸು ನಿನ್ನನ್ನು ನೋಡ್ತಾ ಇದ್ದಾನೆ. ಯೇಸು ನಿನ್ನನ್ನು ಬಿಟ್ಟು ಮುಂದೆ ಹೋಗುವುದಿಲ್ಲ. ಹಾಲೆಲೂಯಾ. ಇವತ್ತು ನಿನ್ನ ನಂಬಿಕೆ ಬಲ ಹೊಂದಲಿ. ಪ್ರಿಯರೇ, ನಿಮ್ಮೆಲ್ಲ ನಾನು ಉತ್ತೇಜಿಸ್ತಾ ಇದ್ದೇನೆ. ನಾವು ಅನಾಥರಲ್ಲ, ಯೇಸುವಿನ ಕೈಯಲ್ಲಿ ಚಿತ್ರಿಸಲ್ಪಟ್ಟವರು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ಪಷ್ಟವಾಗಿ ಹೇಳಿದ್ದ, ನೀವು ಯೋಹಾನನ 10ನೇ ಅಧ್ಯಾಯ ಹೋಗುವಾಗ, ನಾನು ನನ್ನ ಕೈಯಿಂದ ನಿಮ್ಮನ್ನ ಯಾರು ಕಿತ್ಕೊಳ್ಳಕ್ಕಾಗಲ್ಲ. ನಾವು ಯೇಸುವಿನ ಹಸ್ತದಲ್ಲಿ ಸುರಕ್ಷಿತವಾಗಿದ್ದೇವೆ. ಇವತ್ತು ಒಂದು ಭಾಗವನ್ನು ನಾನು ಆರಂಭದಲ್ಲಿ ಹೇಳಿದ್ದೆ, ಬಿ ಓಪನ್ ಟು ಯುವರ್ ಫಾದರ್. ಇದು ಮಾತ್ರ. ಯಾಕಂದ್ರೆ ಈ ಕಪಟಿ, ಡಬಲ್ ಮೈಂಡ್, ವಂಚಕರು ಯಾವ ಕಾರಣಕ್ಕೂ ಅವರು ದೇವರ ಉದ್ದೇಶ ಮುಂದೆ ಹೋಗಕ್ಕಾಗಲ್ಲ. ಈಸ್ ಎ ಮರ್ಸಿಫುಲ್. ಆತನು ಕರುಣಾಮಯನು, ಸಹಿಸ್ಕೊಳ್ತಾನೆ. ಆದ್ರೆ ನಾನು ಉಪಯೋಗಕ್ಕೆ ಬರೋದಿಲ್ಲ. ಇವತ್ತು ದೇವರಿಗೆ ನೀನು ಉಪಯೋಗವುಳ್ಳ ಪಾತ್ರೆ ಆಗಬೇಕಾ? ಮೊದಲನೆಯ ಕೀ ಇದ್ದ ಹಾಗೆ ಬಾ. ಹೇಗೆ ಆಗಿರಲಿ, ವಾರವೆಲ್ಲ ನಿಮ್ಮ ಜೀವಿತದಲ್ಲಿ ಏನೇ ನಡೆದಿದ್ರು ಆರಾಧನೆಗೆ ಬರುವಾಗ ಬಿ ಓಪನ್. ಫಾದರ್, ಈ ವಾರದಲ್ಲಿ ಈ ಭಾಗದಲ್ಲಿ ತಪ್ಪಿದ್ದೀನಿ, ಪ್ಲೀಸ್ ಫಾರ್ಗಿವ್ ಮೀ, ಪ್ಲೀಸ್ ಶೋ ಮರ್ಸಿ ಆನ್ ಮೀ. ಒಂದು ಮಾತು ಸಾಕು, ಈ ವಿಲ್ ಹಗ್. ಯಾಕೆ ಆರಾಧನೆಗೆ ಬಂದ್ರು ದೈವಿಕ ಪ್ರಸನ್ನತೆ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಆರಾಧನೆಗೆ ಬಂದ್ರು ದೈವಿಕವಾದ ಎನ್ಕೌಂಟರ್ಗಳು ಆಗ್ತಾ ಇಲ್ಲ? ಎಲ್ಲಿ 2-3 ಕೂಡಿಕೊಂಡು ಬರ್ತಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಹೇಳುವ ದೇವರು ಇಲ್ಲಿ ನಮ್ಮ ನಡುವೆ ಚಲಿಸ್ತಿರ್ತಾನೆ. ನಮ್ಮ ನಡುವೆ ಆತನ ಪ್ರಸನ್ನತೆ ಆವರಿಸಿಕೊಂಡಿರ್ತದೆ. ಯಾಕೆ ಆ ಫೀಲ್ ಆಗ್ತಿಲ್ಲ? ಅದಕ್ಕೆ ಕಾರಣ ನಮ್ಮ ಸ್ಟಬ್ಬನ್ನೆಸ್. ಮೊದಲನೇದಾಗಿ ಪ್ರಿಯರೇ, ಇದ್ದ ಹಾಗೆ ದೇವರ ಬಳಿ ಬರೋದನ್ನು ಕಲಿರಿ. ಎರಡನೇದಾಗಿ ಈ ಪ್ರಕಟಣೆಯನ್ನು ಹೊಂದಿಕೊಂಡ್ರೆ ಹೇಗೆ ಯೇಸುವಿನ ಕಣ್ಣಿಗೆ ನಾವು ಯೇಸು ನೋಡ್ತಿರುವಾಗ ಕದಿಯಕ್ಕೆ ಸಾಧ್ಯವಾ? ನಮ್ಮ ಬಿಸ್ನೆಸ್ಗಳಲ್ಲಿ ಮೋಸ ಮಾಡೋಕ್ಕೆ ಸಾಧ್ಯವಾ? ನಮ್ಮ ಕೆಲಸ ಕಾರ್ಯಗಳಲ್ಲಿ ಮೋಸ ಮಾಡೋಕ್ಕೆ ಸಾಧ್ಯವಾ? ನಿಮ್ಮ ಪತಿಗೆ ನೀವು ದ್ರೋಹ ಮಾಡೋಕ್ಕೆ ಸಾಧ್ಯವಾ? ಹೇಗೆ ಸಾಧ್ಯ? ಅದಲ್ಲ, ಯೇಸು ನೋಡ್ತಾ ಇದ್ದಾನೆ.
ಯಾಕೆ ಈ ದಿನಮಾನಗಳಲ್ಲಿ ನಾನಾ ರೀತಿ ಕೆಟ್ಟ ಕಾರ್ಯಗಳು ವಿಶ್ವಾಸಿಗಳೊಳಗೆ, ಸಭೆಯೊಳಗೆ ಇಲ್ಲಿಗಲ್ ರಿಲೇಷನ್ ಅಂತೆ, ಹಾಗಂತೆ ಹೀಗಂತೆ, ವಂಚನೆಗಳು, ಮೋಸಗಳು. ಯಾಕೆ? ದೇರ್ ಇಸ್ ಲ್ಯಾಕ್ ಆಫ್ ದಿಸ್ ಅವೇರ್ನೆಸ್. ತಿಳುವಳಿಕೆ ಇದೆ, ದೇರ್ ಇಸ್ ನೋ ರೆವಲ್ಯೂಷನ್. ಇವತ್ತಿಲ್ಲಿ ಕುಳಿತುಕೊಂಡಂತ ನಿಮಗೆ ಈ ಪ್ರಕಟಣೆ ಸಿಕ್ಕರೆ ನೀವು ಕರ್ತನ ಮುಂದೆ ಯೋಗ್ಯವಾಗಿರ್ತೀರಿ. ಇನ್ನೊಂದು ಭಾಗದಲ್ಲಿ ನೀವು ಯಾವತ್ತೂ ಯಾವುದಕ್ಕೂ ಭಯಪಡಲ್ಲ. ಯಾಕಂದ್ರೆ ಯೆಹೋವನೆಂಬ ಕುರುಬನು, ಯೇಸು ಎಂಬ ಕುರುಬನು ನಿಮ್ಮ ನೋಡ್ತಾ ಇದ್ದಾನೆ. ಹಾಲೆಲೂಯಾ. ಮಾನುಷಿಕವಾದ ಮನುಷ್ಯನಾದ ದಾವೀದನೆಂಬ ಕುರುಬನೇ ಸಿಂಹಗಳನ್ನ ಸೀಳಿಬಿಡ್ತಾನೆ, ಕರಡಿಗಳನ್ನ ಸೀಳಿಬಿಡ್ತಾನೆ. ಹಾಗಿರುವಾಗ ಈ ಯೇಸು ಎಂಬ ಒಳ್ಳೆ ಕುರುಬನನ್ನ ಮೀರಿ ನಿಮ್ಮನ್ನ ಯಾವ ಶಕ್ತಿಗಳು ಮುಟ್ಟಕ್ಕಾಗಲ್ಲ, ಯಾವ ವೈರಿ ನಿಮ್ಮನ್ನ ನಾಶ ಮಾಡಕ್ಕಾಗಲ್ಲ. ಹಾಲೆಲೂಯಾ. ನಿಮ್ಮ ನಾನು ಉತ್ತೇಜಿಸ್ತಾ ಇದ್ದೇನೆ, ಧೈರ್ಯವಾಗಿ ಜೀವಿಸಿರಿ, ನಂಬಿಕೆಯಲ್ಲಿ ಜೀವಿಸಿರಿ. ಕರ್ತನ ಮಕ್ಕಳೇ, ನಾವು ನಿರೀಕ್ಷೆಯುಳ್ಳವರು. ಇನ್ನೊಮ್ಮೆ ನಾನು ನಿಮ್ಮನ್ನು ಉತ್ತೇಜಿಸ್ತಾ ಇದ್ದೇನೆ. ಎಸ್, ಇವತ್ತು ನಿನ್ನ ಜೀವಿತದಲ್ಲಿ ಏರುಪೇರುಗಳಿದ್ರು ಅದು ಕ್ರಮಗೊಳ್ತದೆ, ಅದು ಸರಿಯಾಗ್ತದೆ. ಯಾಕಂದ್ರೆ ಯೇಸು ನಿನ್ನ ನೋಡ್ತಾ ಇದ್ದಾನೆ, ಯೇಸು ನಿನ್ನ ನೋಡ್ತಾ. ಈ ಒಂದು ಅರಿವು ನಿನಗಿರುವಾಗ ದೃಢವಾಗಿರು. ಇವತ್ತು ಏನಾದರೂ ಕೆಲವು ಕಠಿಣವಾದ ಸ್ಥಿತಿ ಇದ್ರು ನಿನ್ನ ಮುಳುಗಿ ಹೋಗೋದಿಲ್ಲ. ಯೇಸು ಇದ್ದ ದೋಣಿ ಮುಳುಗಿ ಹೋಗಲಿಲ್ಲ, ಮುಳುಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಶೇಕಾಯ್ತು, ಬಿರುಗಾಳಿ ಬಂತು, ಭಯಂಕರ ಅಲ್ಲ ಕಲ್ಲೋಲಗಳಾಯ್ತು, ಮುಳುಗಿ ಹೋಗಲಿಲ್ಲ, ಮುಳುಗಿ ಹೋಗುವುದಿಲ್ಲ, ಮುಳುಗಿ ಹೋಗುವುದಿಲ್ಲ. ಯೇಸುವನ್ನು ಆರಾಧಿಸುವ ನಾವು ಎಂದಿಗೂ ಸಮೇತನು ಕೈ ಬಿಡಲ್ಪಡೋದಿಲ್ಲ. ಇವತ್ತು ನಂಬಿಕೆ ಮಾತ್ರವಿರಲಿ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಂಡವರಾಗಿ ಕೆಲವು ನಿಮಿಷಗಳ ಕಾಲ ಯಥಾರ್ಥವಾಗಿ ಯೇಸುವನ್ನು ದೃಷ್ಟಿಸೋಣ ಪ್ರಿಯರೇ. ಮೊದಲನೇದಾಗಿ ದೇವರಾತ್ಮ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಾನೆ. ಇದ್ದ ಹಾಗೆ ಇದ್ದ ಹಾಗೆ ಇದ್ದ ಹಾಗೆ ಸ್ವಾಮಿಯ ಮುಂದೆ ಹೃದಯವನ್ನು ತೆರೆಯೋಣ. ಇದ್ದ ಹಾಗೆ ಇದ್ದ ಹಾಗೆ ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಇವತ್ತು ಹಾಗಳನ್ನ ದೇವರು ಕೇಳಿದ ಹಾಗೆ, ಮಗನೇ ಮಗಳೇ, ನೀನು ಎಲ್ಲಿಂದ ಆರಂಭಿಸಿದವನು, ಈಗ ಎಲ್ಲಿರಬೇಕಾದವನು, ನೀನು ಎಲ್ಲಿಗೋಸ್ಕರ ಕರೆಯಲ್ಪಟ್ಟವನು, ಯಾವುದಕ್ಕೋಸ್ಕರ ನೇಮಿಸಲ್ಪಟ್ಟವನು ಎಂಬುದಾಗಿ ದೇವರು ನಿನ್ನ ಬಳಿ ಕೇಳುವಾಗ ನಿಜವಾಗಿಯೂ ದೇವರು ನೇಮಿಸಿದ ಮಾರ್ಗದಲ್ಲಿ ನೀನು ನಡೆಯುತ್ತಾ ಇದ್ದೀಯಾ? ನಿಜವಾಗಿಯೂ ದೇವರ ಉದ್ದೇಶದಲ್ಲಿ ಓಡುತ್ತಾ ಇದ್ದೀಯಾ? ನಿಜವಾಗಿಯೂ ನಿನ್ನ ನಿಜವಾದ ಕುರುಬನ ಸ್ವರಕ್ಕೆ ಕಿವಿಗೊಟ್ಟು ಆತನನ್ನು ಹಿಂಬಾಲಿಸುತ್ತಾ ಇದ್ದೀಯಾ? ನೀನು ಕರ್ತನಿಗೆ ಉತ್ತರವನ್ನು ಕೊಡು. ಇದು ವೈಯಕ್ತಿಕವಾದದ್ದು. ನಿನ್ನನ್ನು ಕರ್ತನು ವೈಯಕ್ತಿಕವಾಗಿ ಪ್ರಶ್ನಿಸುವಾಗ ಕರ್ತನ ಮುಂದೆ ನಿನ್ನ ಉತ್ತರ ಯಥಾರ್ಥವಾಗಿರುವುದಾದ್ರೆ ಇದೇ ವೇಳೆಯಲ್ಲಿ ಕರ್ತನು ನಿನ್ನ ಮೇಲೆ ಮಾಡಿದಂಥ ವಾಗ್ದಾನಗಳು, ಕರ್ತನು ನಿನ್ನ ಮೂಲಕ ಮಾಡಬೇಕಾದ ಕಾರ್ಯಗಳು ನಿನ್ನ ಜ್ಞಾಪಕಕ್ಕೆ ಬರುತ್ತದೆ. ಅವು ವ್ಯರ್ಥವಾಗಿ ಹೋಗುವುದಿಲ್ಲ. ಕರ್ತನು ಕೊಟ್ಟಂತ ಮಾತು, ಕರ್ತನು ಇಟ್ಟಂತ ವಾಗ್ದಾನಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ನಿನ್ನ ಮೂಲಕ, ನಿನ್ನ ಕುಟುಂಬದ ಮೂಲಕ, ನಿನ್ನ ಸಂತತಿಯ ಮೂಲಕ ಕರ್ತನಿಗೆ ಮಾಡಲಿಕ್ಕಿರುವ ಕಾರ್ಯಗಳು ನೆರವೇರ್ತದೆ. ಹೋಲಿ ಘೋಸ್ಟ್, ಪವಿತ್ರಾತ್ಮನೇ, ದೇವರಾತ್ಮನೇ, ಅಪ್ಪ ನಿನ್ನ ಸ್ಪರ್ಶ ನಮಗುಂಟಾಗಲಿ. ದೇವರೇ, ನಿನ್ನ ಸ್ಪರ್ಶ ನಮಗುಂಟಾಗಲಿ. ಹೃದಯಗಳು ತೆರೆಯಲ್ಪಡಲಿ, ಹೃದಯಗಳು ತೆರೆಯಲ್ಪಡಲಿ, ಹೃದಯಗಳು ತೆರೆಯಲ್ಪಡಲಿ. ಸ್ವಾಮಿ, ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಎಲ್ಲವನ್ನ ನೋಡುವ ದೇವರು, ನಮ್ಮೆಲ್ಲರನ್ನ ನೋಡುವ ದೇವರು, ನಮ್ಮೆಲ್ಲರ ಆಂತರ್ಯವನ್ನ ಬಲ್ಲ ದೇವರು, ನಮ್ಮ ಆಂತರ್ಯದ ಆಲೋಚನೆಗಳನ್ನ ಬಲ್ಲ ದೇವರು, ನಾವು ಹೇಗಿದ್ದೇವೆ ಎಂಬುದನ್ನು ಅರಿತ ದೇವರಪ್ಪ. ಇದ್ದ ಹಾಗೆ ಈ ಆಲಯದಲ್ಲಿ ನಿನ್ನ ಮುಂದೆ ನಿಂತಿದ್ದೇವೆ. ಯಾವ ಭಾಗದಲ್ಲಿ ಬಲಹೀನರಾಗಿದ್ದೇವೋ ನಿನ್ನ ಕೃಪೆಯನ್ನ, ಬಲವನ್ನ ಕೇಳಿಕೊಳ್ತಾ ಇದ್ದೇವೆ ಸ್ವಾಮಿ. ಇಲ್ಲಿ ನಿಂತಂತ ನಿನ್ನ ಮಕ್ಕಳು, ಇವರು ನಿನ್ನ ಉದ್ದೇಶವಪ್ಪ ದೇವರೇ. ಇವರು ಯಾರು ಅಕಸ್ಮಾತ್ ಅಲ್ಲ ಸ್ವಾಮಿ. ಇವರ ಮೂಲಕ ನೀನು ಮಾಡಬೇಕಾದಂತ ದೊಡ್ಡ ಕಾರ್ಯಗಳಿದೆಯಪ್ಪ. ಇವತ್ತು ದೇವರೇ, ಅಂದು ಆಗರಳು ದಾರಿ ತಪ್ಪಿ ಅಲಿಯುತ್ತಿದ್ದಾಗ ಆಕೆಯನ್ನು ಸಂಧಿಸಿ ಆಕೆ ಮೇಲಿಟ್ಟಂತ ವಾಗ್ದಾನಗಳನ್ನ ಅಪ್ಪ ತಿರುಗಿ ಜ್ಞಾಪಕಕ್ಕೆ ತಂದ ದೇವರೇ, ತಿರುಗಿ ಸ್ವಾಮಿ ಇಲ್ಲಿ ನಿಂತಂತ ಈ ಮಕ್ಕಳ ಜೀವಿತದಲ್ಲಿ ನೀನು ಮಾತನಾಡು. ಇವರ ಮೂಲಕ ನೀನು ಏನು ಮಾಡಲಿಕ್ಕಿದ್ದೀಯೋ ಆ ಕಾರ್ಯಗಳು ಇವರಿಗೆ ಜ್ಞಾಪಕಕ್ಕೆ ಬರಲಿ, ಆ ಕಾರ್ಯಗಳು ಜ್ಞಾಪಕಕ್ಕೆ ಬರಲಿ. ಈ ಯುಗಾಂತ್ಯದ ಸಂದರ್ಭಗಳಲ್ಲಿ ದೇವರೇ, ನಿನ್ನ ಸಭೆಗಳು ಬಲ ಹೊಂದಲಿ, ನಿನ್ನ ಸಭೆಗಳು ಎದ್ದು ಪ್ರಕಾಶಿಸಲಿ. ಅಪ್ಪ, ಲೋಕದಲ್ಲಿ ಗಲಿಬಿಲಿಗಳು, ಲೋಕದಲ್ಲಿ ಆತಂಕಗಳು ತುಂಬಿಕೊಂಡಿರುವಾಗ ದೇವರೇ, ನಿನ್ನ ಸಭೆ ಎದ್ದೇಳಲಿ, ನಿನ್ನ ಮಕ್ಕಳು ಎದ್ದೇಳಲಿ. ಅವರನ್ನ ಹಿಡಿದಿಡುತ್ತಿರುವ ಎಲ್ಲ ಕತ್ತಲೆಯ ಬಲಗಳು ಮುರಿಯಲ್ಪಡಲಿ ಸ್ವಾಮಿ. ಶಬಾ ಮಾ ರಾಖತರಲಬೋ ರೀಬಾ ಬಾಬಾ ಬಾಬಾ ರೇಮಾ ಲಾಂದ ರಾಖತರಲಬಾ. ದೇವರೇ, ಇಲ್ಲಿ ನಿಂತಂತ ಸ್ವಾಮಿ ಅಪ್ಪ, ಯಾರ ಮೇಲಾದ್ರೂ ಇನ್ನೂ ಸಹ ಈ ಕ್ಷಣವೂ ಸಹ ವೈರಿಯ ಹಸ್ತವು ಇರುವುದಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಜ್ಞಾಪಿಸುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಪೂರ್ಣವಾದ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್.
ದೇವರೇ ದೇವರೇ, ಅಪ್ಪ, ಇಲ್ಲಿ ನಿಂತಂತ ಈ ಎಲ್ಲ ನಿನ್ನ ಮಕ್ಕಳು ನಿನ್ನ ಸ್ವಾಸ್ಥ್ಯವಾಗಿದ್ದಾರೆ. ಇವರು ನಿನ್ನ ಉದ್ದೇಶವಾಗಿದ್ದಾರೆ. ಇವರ ಜೀವಿತಕ್ಕೆ ವಿರೋಧವಾಗಿ ಕಲ್ಪಿಸಿದಂತ ಎಲ್ಲ ವೈರ್ಯ ಬಲಗಳು ಮುರಿಯಲ್ಪಡಲಿ ಸ್ವಾಮಿ. ಈ ಮಕ್ಕಳು ಇದ್ದ ಹಾಗೆ ನಿನ್ನ ಸನ್ನಿಧಿಯಲ್ಲಿ ನಿಂತಿದ್ದಾರಪ್ಪ. ಯಥಾರ್ಥ ಮನಸ್ಸಿನೊಂದಿಗೆ ನಿನ್ನನ್ನು ದೃಷ್ಟಿಸುತ್ತಿದ್ದಾರಪ್ಪ. ಅಂದು ಭಯದಲ್ಲಿದ್ದಂತ ಪೇತ್ರನನ್ನ ಬಲಪಡಿಸಿದ ದೇವರು, ಆತಂಕದಲ್ಲಿ ಸೋತು ಹೋದ ಎಲಿಯನನ್ನ ಬಲಪಡಿಸಿದ ದೇವರು, ಇಲ್ಲಿ ಬಲಹೀನರಾಗಿ ಭಯದಲ್ಲಿ, ಆತಂಕದಲ್ಲಿ, ಏಕಾಂಗಿತನದಲ್ಲಿ ಯಾರಾದ್ರೂ ನಿಂತಿರುವುದಾದ್ರೆ ದೇವರೇ, ನಿನ್ನ ಬಲ ಅವರ ಮೇಲೆ ಇಳಿದು ಬರಲಿ, ನಿನ್ನ ಶಕ್ತಿ ಅವರ ಮೇಲೆ ಇಳಿದು ಬರಲಿ. ನನ್ನ ಕರ್ತನು ನನ್ನನ್ನು ನೋಡುತ್ತಾ ಇದ್ದಾನೆ, ನನ್ನ ಕರ್ತನು ನನ್ನನ್ನು ಕಾಪಾಡುತ್ತಾನೆ ಎಂಬ ನಿರೀಕ್ಷೆ ಅವರೊಳಗೆ ಹೆಚ್ಚಾಗಲಿ ಸ್ವಾಮಿ. ಫಾದರ್, ಇನ್ಕ್ರೀಸ್ ಯುವರ್ ಫೇತ್, ಓ ಗಾಡ್. ನಿನ್ನ ನಂಬಿಕೆ ನಿನ್ನ ಮಕ್ಕಳಲ್ಲಿ ಹೆಚ್ಚಾಗಲಿ. ಲೋಕವನ್ನ, ಪರಿಸ್ಥಿತಿಯನ್ನು ದೃಷ್ಟಿಸದೆ ನಿನ್ನನ್ನ ದೃಷ್ಟಿಸಲಿ. ದೇವರಲ್ಲಿ ನಿಂತಂತ ಯಾರಾದ್ರೂ ದೇವರೇ ಲೋಕದ ಕಷ್ಟಗಳು, ಪರಿಸ್ಥಿತಿಗಳು ಅವ್ರನ್ನ ಹಿಡಿದಿರುವುದಾದ್ರೆ ಸ್ವಾಮಿ, ನೀನು ಅವರ ಸಂಗಡ ಇದ್ದೀಯ, ನೀನು ಅವರನ್ನ ಬಿಡಿಸುತ್ತೀಯ ಎಂಬ ನಂಬಿಕೆ ಅವರೊಳಗೆ ಹೆಚ್ಚಾಗಲಿ ಏಸಪ್ಪ. ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ದೇವರೇ, ಸಭೆ ನಿನ್ನ ಉದ್ದೇಶವಾಗಿದೆ. ಈ ಸಭೆಯ ಮೂಲಕ ನೀನು ಏನು ಮಾಡಲಿಕ್ಕಿದ್ದೀಯೋ ಆ ಕಾರ್ಯಕ್ಕೋಸ್ಕರ ಈ ಸಭೆಯನ್ನು ಬಲಗೊಳಿಸು, ನಿನ್ನ ಮಕ್ಕಳನ್ನು ಬಲಗೊಳಿಸು ಸ್ವಾಮಿ. ಈ ಯುಗಾಂತ್ಯದ ಸಂದರ್ಭದಲ್ಲಿ ಅಪ್ಪ, ನಿನಗೋಸ್ಕರ ಉರಿಯುವ ಜ್ವಾಲೆಯಾಗಿ ದೇವರೇ ಪ್ರಕಾಶಿಸಲಿ ಕರ್ತನೆ. ಥ್ಯಾಂಕ್ ಯು ಫಾದರ್. ದೇವರಾತ್ಮನೇ, ನಿನ್ನ ವಂದಿಸುತ್ತಾ ಇದ್ದೇನೆ ಸ್ವಾಮಿ. ಇನ್ನೊಮ್ಮೆ ಕರ್ತನೆ, ಇಲ್ಲಿ ನಿಂತಂತ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಹಸ್ತಕ್ಕೆ ಅರ್ಪಿಸುತ್ತಾ ಇದ್ದೇನೆ ದೇವರೇ. ಯಥಾರ್ಥವಾಗಿ ನಿನ್ನ ಮುಂದೆ ನಿಂತಿರುವಾಗ ಸ್ವಾಮಿ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಬೆಳಗುತ್ತದೆ ಅಪ್ಪ. ಯಾರು ನಿನಗೆ ಸ್ವಾಮಿ ತಗ್ಗಿಸಿಕೊಂಡು ವಿಧೇಯರಾಗ್ತಾರೋ ಅವರು ನೀನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಮಕ್ಕಳ ಜೀವಿತದಲ್ಲಿ ವಾಗ್ದಾನಗಳು ನೆರವೇರುವುದಕ್ಕಾಗಿ ಸ್ತೋತ್ರ. ಯಾರಾದ್ರೂ ಇವತ್ತು ಒಂಟಿತನದಿಂದ, ಏಕಾಂಗಿತನದಿಂದ ಅಪ್ಪ ಸ್ವಾಮಿ ತಮ್ಮ ಜೀವಿತದ ಕುರಿತು ಚಿಂತಿತರಾಗಿ ಬಂದಿರುವುದಾದ್ರೆ, ಮಗನೇ ಮಗಳೇ, ನಾನು ನಿನ್ನ ನೋಡ್ತಾ ಇದ್ದೇನೆ ಎಂಬುದಾಗಿ ಅವರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಅವರ ಪರಿಸ್ಥಿತಿಗಳು ಶೀಘ್ರದಲ್ಲಿ ಬದಲಾಗುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ ಸ್ವಾಮಿ. ಸಭೆ ಇನ್ನೂ ಆಳವಾದ ನಂಬಿಕೆಯಲ್ಲಿ ಬೆಳೆಯಲಿ. ನಿನ್ನ ಅಭಿಷಕ್ತನ ನೀನು ಬಲವಾಗಿ ಉಪಯೋಗಿಸಿಕೋ. ಮಹಿಮೆಯ ಕಾರ್ಯಗಳಲ್ಲಿ ನಡೆಯಲಿ ಸ್ವಾಮಿ. ಹಾಲೆಲೂಯಾ. ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್.